So good morning, ಎಲ್ಲರಿಗೂ. Thank you so much for giving us the opportunity. Sir, ಕನ್ನಡದಲ್ಲೇ ಮಾತಾಡ್ಬೇಕಾ ಇಂಗ್ಲಿಷ್ ಪರವಾಗಿಲ್ವಾ? Mix, you can mix it. Okay. Kannada is preferably. ಕನ್ನಡ ಪ್ರೆಫರಬಲ್. ಓಕೆ, ನಮ್ಗಿಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬಾ ನಮ್ಮ ಹೃದಯದ ಭಾಷೆದಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಈ ಸೆಷನ್ ಇಂದ ತಮ್ಗೆಲ್ಲ ಬೆನಿಫಿಟ್ ಆಗ್ಬೇಕು ಅಂತಾನೆ ನಮ್ ಕೋರಿಕೆ. ಬೇಸಿಕ್ಲಿ ನಾವೆಲ್ಲರೂ ಪ್ರತಿ ತಿಂಗಳು ನಮ್ಮ ಸ್ಯಾಲರಿಯಿಂದ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವೋ ಮಿಕ್ಕಿದ್ ಮಾತ್ರ ನಾವು ಬಂದ್ಬಿಟ್ಟು ಸೇವ್ ಮಾಡ್ತೀವಿ. ಬಟ್ ನಾವು ಹೇಳ್ತಾ ಇರೋದು ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ಲಿ ಅದರನ್ನು ಆಪೋಸಿಟ್ ಮಾಡಕ್, ನಾವು ಉಳಿತಾಯ ಆದ್ಮೇಲೆ ಮಿಕ್ಕಿರೋದ್ ಮಾತ್ರ ಖರ್ಚು ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಅದ್ ಹೆಂಗ್ ಮಾಡ್ಬೋದು, ಹೆಂಗ್ ನಿಮ್ಗೆ ಈಸಿಯಾಗಿ ಅದ್ರ ಬಗ್ಗೆ ಒಂದು ಐಡಿಯಾ, ಒಂದು ಫ್ರೇಮ್ ವರ್ಕ್ ಕೊಡೋದಂತೆ ನಮ್ ಲಕ್ಷ್ಯ ಇವತ್ತು. We hope that you will find the session useful and we will be able to help you earn better, because ಒಂದಂದ್ರೆ ನಾವ್ ಎಷ್ಟ್ ದುಡಿತೀವೋ ನಮ್ ದುಡ್ಡು ನಮ್ಗಿಂತ ಜಾಸ್ತಿ ದುಡಿಬೇಕು, ಅದೇ ನಮ್ಮಿದು. ಬಿಕಾಸ್ ನಾವು ಲೈಫ್ ಫುಲ್ ಕೆಲಸ ಮಾಡಕ್ ಆಗಲ್ಲ. ನಮ್ಮ ಒಂದು ಲಿಮಿಟ್ ವರ್ಗೂ ನಾವ್ ಮಾಡ್ಕೊಂಡು ಉಳಿತಾಯ ಮಾಡ್ಕೊಂಡು ಅದಾದ್ಮೇಲೆ ನಾವ್ ಎಷ್ಟೊಂದ್ ಸೇವಿಂಗ್ ಮಾಡಿದೀವೋ ಅದರಿಂದ ನಾವ್ ಎಷ್ಟು ಅದ್ರನ್ನು ಇನ್ಕ್ರೀಸ್ ಮಾಡಿ ಗ್ರೋ ಮಾಡಿ ನಮ್ಗದು ಯಾವ್ದೆಲ್ಲ ನಮ್ ಲೈಫ್ ಅಲ್ಲಿ ಒಬ್ಜೆಕ್ಟಿವ್ ಇದೆಯೋ ಅದ್ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂತ ಈ ಚಿಕ್ಕ ಪ್ರೆಸೆಂಟೇಶನ್ ಇಂದ ನಾವ್ ನಿಮ್ಗೆ ಇದ್ ಮಾಡ್ತೀವಿ. ನಮ್ಗೊಂದ್ 2 ನಿಮಿಷ ಅವಕಾಶ ಬೇಕು. ನಾವ್ ಈ ಪ್ರೆಸೆಂಟೇಶನ್ ನಿಮ್ ಅಡ್ಮಿನ್ ಹೆಲ್ಪ್ ಇಂದ ಸ್ವಲ್ಪ ಲೋಡ್ ಮಾಡ್ತಾ ಇದೀವಿ. ಒಂದೇ ನಿಮಿಷ ಸರ್. You can speak, you go on, just you speak something. Sure. ಸೊ ತಾವೆಲ್ಲ ಐ ಆಮ್ ಸೇಯಿಂಗ್ ತುಂಬಾ ಡಿಫ್ರೆಂಟ್ ಲೊಕೇಶನ್ ಇಂದ ಲಾಗ್ ಮಾಡಿದ್ದೀರಾ ಬೆಳಗ್ಗೆ. ಆಕ್ಚುಲಿ ಈ ಸೆಷನ್ ನಾವು ನಿನ್ನೆ ಪ್ಲಾನ್ ಮಾಡಿದ್ವಿ, ಬಟ್ ಐ ಥಿಂಕ್ ಒಂದು ಇದಿತ್ತು ಅಂತ, ಎಮರ್ಜೆನ್ಸಿ ಅಂತ ಇವತ್ತಿಗೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಜಸ್ಟ್ ಟು ಗಿವ್ ಯು ಅ ಬ್ರೀಫ್ ಬ್ಯಾಕ್ ಗ್ರೌಂಡ್ ನಮ್ಮಿಬ್ರ ಬಗ್ಗೆ. ನಾನ್ 21 years ಇಂದ ನಾವು ಇದೇ ಲೈನ್ ಅಲ್ಲಿ ಇದ್ದೀವಿ ನಾವಿಬ್ರು. ಆಕ್ಚುಲಿ ನಮ್ ಬೇಸಿಕ್ ಕ್ವಾಲಿಫಿಕೇಶನ್ ಅಂದ್ರೆ ನಾವು ಫೈನಾನ್ಸ್ ಬಗ್ಗೆನೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರೋದು, ಮತ್ತೆ ಕೆಲ್ಸಾನು ಅದೇ. ಸೊ 21 ವರ್ಷದಿಂದ ನಾವು ನಿಮ್ ತರ ಸಾವಿರಾರು ಜನ ಇಂತ ಒಂದು ಅವಕಾಶ ಕೊಟ್ಟಿ ಕಾಲೇಜಿಗಾಗ್ಲಿ ಶಾಲೆಗಾಗ್ಲಿ ಇಲ್ಲ ಸುಮಾರು ಸಾಫ್ಟ್ವೇರ್ ಕಂಪನೀಸ್ಗಾಗಿ ಹೋಗಿ ಫಸ್ಟ್ ಸ್ಯಾಲರಿಯಿಂದಾನೇ ಹೆಂಗೆ ಅವ್ರು ಉಳಿತಾಯ ಮಾಡ್ಕೊಂಡು ಅದ್ ಹೆಂಗೆ ಒಂಥರ ಕಾರ್ಪಸ್ ತರ ಅದು ಗ್ರೋ ಮಾಡಿ ಅವ್ರ ಲೈಫ್ ಬೇರೆ ಯಾವ ಕ್ರೈಸಿಸ್ ಬಂದ್ರೂನು ಅಂತ ಅವ್ರ ಸೇವಿಂಗ್ಸ್ ಹೆಲ್ಪ್ ಮಾಡಕ್ ನಾವು ಹೆಲ್ಪ್ ಮಾಡ್ತಾ ಇದ್ವಿ. 1 ನಿಮಿಷ ಸರ್, ಎಕೋ ಬರ್ತಾ ಇದೆಲ್ಲ.
ಪ್ರೆಸೆಂಟೇಶನ್ ಇನ್ನು ಒಂದೇ ನಿಮಿಷ. ಬಂದಿದೆ, ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಓಕೆ ಸರ್, ತಮ್ಗೆಲ್ಲರಿಗೂ ಈ ಪ್ರೆಸೆಂಟೇಶನ್ ಆರ್ ಯು ಏಬಲ್ ಟು ಸಿ ಇಟ್ ಸರ್? ಎಲ್ಲರೂ ಒಂದ್ಸರಿ ಕನ್ಫರ್ಮ್ ಮಾಡಿದ್ರೆ ಹ್ಯಾಂಡ್ ರೇಸ್ ಕಾಣಿಸ್ತಾ ಇದೆಯಲ್ಲ? ಹ್ಯಾಂಡ್ ರೇಸ್ ಮಾಡಿ ಏನಾದ್ರು ಒಂದು ಇಂಡಿಕೇಶನ್ ಥಮ್ಸ್ ಅಪ್ ಏನಾದ್ರು ಒಂದು ಕೊಟ್ರೆ ನಾವು ಪ್ರೊಸೀಡ್ ಮಾಡ್ತೇವೆ. ಓಕೆ ಓಕೆ, ಸೊ ಗೋ ಟು ದಿ ನೆಕ್ಸ್ಟ್ ಸ್ಲೈಡ್. ಅಲ್ಲಿ ಮೂವ್ ಆಗ್ತಾ ಇಲ್ಲ, ವೇಟ್ ಮಾಡಿ. Just move there. Yes. So basically, these are the ನಾವೇನ್ ಹೇಳೋದು, these are the golden rules of personal finance ಅಂತ ನಾವ್ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ಇದು ಉಳಿತಾಯ, ಇದೆಲ್ಲ ನಿಮ್ಮ ಅಜ್ಜಿ ತಾತನ ಕಾಲದಿಂದ ಇದೆಲ್ಲ ನೀವ್ ಕೇಳಿರ್ತೀರಾ ಸರ್. ನಾವ್ ಇವತ್ತು ಏನು ನಿಮ್ಗೆ ಗೊತ್ತಿಲ್ಲದೆ ಏನು ನಾವ್ ಮಾತಾಡಕ್ ಬರ್ತಾ ಇಲ್ಲ. ಅಂಡ್ ಅದು ಇದು ಅಲ್ಲ, ಒಬ್ಜೆಕ್ಟಿವ್ ಅಲ್ಲ. ಸೊ ಈಗ ಈ 10 ರೂಲ್ಸ್ ಆಫ್ ಪರ್ಸನಲ್ ಫಿನಾನ್ಸ್ ಅಂತ ನಾವು ಆಸ್ ಎ ಫ್ರೇಮ್ ವರ್ಕ್ ನಾವು ಮಾತಾಡೋದು ಏನಂದ್ರೆ, ಹೆಂಗ್ ಉಳಿತಾಯ ಮಾಡೋದು. ಉಳಿತಾಯ ಮಾಡ್ಬೇಕಂತ ನಮ್ಗೆಲ್ಲರಿಗೂ ಗೊತ್ತು. ಹೆಂಗ್ ಉಳಿತಾಯ ಮಾಡೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅದಕ್ಕೆ ನಮ್ಗೆ ಎಷ್ಟು ರಿಟರ್ನ್ ಆರ್ ಗ್ರೋತ್ ಎಷ್ಟು ಬರುತ್ತೆ. ನಮಗೆ ರಿಟೈರ್ ಮಾಡಕ್ಕೆ, ಈಗ ರಿಟೈರ್ ಮಾಡಿದ್ರೆ ನಮ್ದು ಬರೀ ಪೆನ್ಷನ್ ಇಂದ ಮಾತ್ರ ಸಾಲದೆ, ನಾವು ಎಷ್ಟು ಸೇವ್ ಮಾಡಿದೀವೋ ಅದಕ್ಕಿಂತ ನಮ್ಗೆ ಎಷ್ಟೊಂದು ಕಿಟಿ ಅವ್ರ ಒಂದು ನಿಧಿ ನಾವು ಎಷ್ಟೊಂದು ಅದನ್ನು ಇದ್ ಮಾಡ್ಬೋದು ಅಂತ ನಮ್ಮಿದು ಅಸೆಟ್ ಅಲಿಕೇಶನ್. ಇದು ಮಾತ್ರ ಒಂಚೂರು ಟೆಕ್ನಿಕಲ್, ಅದ್ ಮಾತ್ರ ನಾನು ಹೇಳ್ಬಿಡ್ತೀನಿ ಕರೆಕ್ಟ್ ಆಗಿ. ಇದು ದೋ ದ ವರ್ಡ್ ಇಸ್ ವೆರಿ ಟೆಕ್ನಿಕಲ್, ಅದ್ರಲ್ಲಿ ಅಷ್ಟೇನ್ ಕಾಂಪ್ಲಿಕೇಟೆಡ್ ಏನಿಲ್ಲ ಸರ್. ಅದ್ ಏನಂದ್ರೆ ಬರೀ ನೀವು ಚಿನ್ನ ತಗೊಳ್ತೀರಾ, ನೀವ್ ಮನೆ ಮಾಡ್ತೀರಾ. ಹೋಯ್ತಲ್ಲ ಸರ್ ಪ್ರೆಸೆಂಟೇಶನ್? ಆಯ್ತು, ಒಂದ್ ನಿಮಿಷ. ಎನಿವೆ ನಾನು ಕಂಟಿನ್ಯೂ ಮಾಡ್ತೀನಿ, ನನ್ಗೆ ಅದು ಆಲ್ಮೋಸ್ಟ್ ಜ್ಞಾಪಕ ಇದೆ. ಸೊ ನೀವು ಚಿನ್ನ ತಗೊಳ್ತೀರಾ, ನೀವ್ ಮನೆ ಮಾಡ್ತೀರಾ, ನೀವ್ ಮತ್ಬಿಟ್ಟು ಚಿಟ್ ಫಂಡ್ ಹಾಕ್ತೀರಾ, ಮತ್ತೆ ನೀವು ಬ್ಯಾಂಕ್ ಅಲ್ಲಿ ಫಿಕ್ಸ್ ಡೆಪಾಸಿಟ್ ಹಾಕ್ತೀರಾ, ಇಲ್ಲ ಮೇ ಬಿ ಯಾವ್ದಾದ್ರು ಅಗ್ರಿಕಲ್ಚರಲ್ ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಇದೆಲ್ಲ ಬರೀ ಬೇರೆ 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 ಒಂದು ಇದಲ್ವಾ. ಇಟ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರಿ ಇನ್ ವಿಚ್ ನೀವು ಇನ್ವೆಸ್ಟ್ ಮಾಡೋದು. ಅದರನ್ನೇ ನಾವು ನಮ್ಮ ಭಾಷೆಯಲ್ಲಿ ಅಸೆಟ್ ಅಲಿಕೇಶನ್ ಅಂತ ಕರಿತೀವಿ. ಅದರಲ್ಲಿ ನಾವು ಅಸೆಟ್ ಅಲಿಕೇಶನ್ ಅನ್ನ 2 ಟೈಪ್ ಇಂದ ಕ್ಲಾಸಿಫೈ ಮಾಡಿ. ಒಂದು ಬಂದ್ಬಿಟ್ಟು ಫಿಸಿಕಲ್ ಅಸೆಟ್, ಇನ್ನೊಂದು ಬಂದ್ಬಿಟ್ಟು ಫೈನಾನ್ಷಿಯಲ್ ಅಸೆಟ್. ಸೊ ಫಿಸಿಕಲ್ ಅಸೆಟ್ ಏನಂದ್ರೆ ನಾವ್ ನೋಡ್ಬೋದು, ನಾವ್ ಅದ್ರನ್ನ ಮುಟ್ಬೋದು, ನಾವ್ ಅದ್ರನ್ನ ಇದ್ ಮಾಡ್ಬೋದು. ಸೊ ನಿಮ್ ಮನೆ, ನಿಮ್ ನೆಲ, ನಿಮ್ ಮನೆ ಚಿನ್ನ, ಗೋಲ್ಡ್, ಮತ್ತೆ ನಿಮ್ಗೆ ಪೇಂಟಿಂಗ್ ಶೋಕಿ ಇದ್ರೆ ನೀವು ಎಕ್ಸ್ಪೆನ್ಸಿವ್ ಆಗಿರೋ ಪೇಂಟಿಂಗ್ ತಗೊಳ್ತೀರಾ. ಅದೆಲ್ಲ ಬಂದ್ಬಿಟ್ಟು ಫಿಸಿಕಲ್ ಅಸೆಟ್. ಸೊ ಫಿಸಿಕಲ್ ಅಸೆಟ್ ಎಲ್ಲರ ಹತ್ರನೂ ಇರುತ್ತೆ. ಬಟ್ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾಕೆ ಅದು ಪ್ರಿಫರ್ ಮಾಡಲ್ಲ, ಯಾಕೆ ನಾವು ಅದು ಅಷ್ಟೊಂದು ಅದ್ರಲ್ಲಿ ಇಂಪಾರ್ಟೆನ್ಸ್ ಕೊಡಲ್ಲ ಅಂದ್ರೆ, ಅದು ನಿಮ್ಗೆ ಬೇಕಿರಂಗೆ ನಿಮ್ಗೆ ಅದು ಲಿಕ್ವಿಡಿಟಿ ಕೊಡಲ್ಲ ಸರ್. ಹಂಗಂದ್ರೆ ನೀವು ಇವತ್ ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿ ಬಂತು, ಏನೋ ಒಂದು ಸಡನ್ ಆಗಿ ಒಂದು ದುಡ್ಡು ಬೇಕಂದ್ರೆ ನೀವು ಅದ್ ತಗೊಂಡ್ ಹೋಗಿ ಮಾರ್ಕೆಟ್ ಅಲ್ಲಿ ಮಾರ್ಬಿಟ್ಟು ನೀವು ಅದು ಇಮಿಡಿಯೇಟ್ ಆಗಿ ಅದು ಯೂಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಫಿಸಿಕಲ್ ಅಸೆಟ್ ಅನ್ನು ನಮ್ ಪ್ರಕಾರ ಎಷ್ಟ್ ಮಟ್ಟಕ್ ಬೇಕೋ ಅಷ್ಟಕ್ ಮಾತ್ರ ನಾವ್ ಇಟ್ಕೊಳ್ಬೇಕು. ಅದರ ಮೇಲೆ ಜಾಸ್ತಿ ನಾವು ಅಕ್ಯುಮುಲೇಟ್ ಮಾಡಬಾರ್ದು. ಫೈನಾನ್ಷಿಯಲ್ ಅಸೆಟ್ ಅದೇ ತುಂಬಾ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಅಸೆಟ್ ಅಂದ್ರೆ ನೀವ್ ಮಾಡೋ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ ಡೆಪಾಸಿಟ್, ಮ್ಯೂಚುವಲ್ ಫಂಡ್, ನಿಮ್ NPS ಸ್ಕೀಮು, PF, ಅದೆಲ್ಲ ಫೈನಾನ್ಷಿಯಲ್ ಅಸೆಟ್. ಅದೇನೆ ಅಸೆಟ್ ಅಲಿಕೇಶನ್ ಸರ್. ದಟ್ ಈಸ್ ನಾವು ನೀವ್ ಎಷ್ಟು ಪರ್ಸೆಂಟೇಜ್ ಇದ್ರಲ್ಲಿ ಹಾಕ್ಬೇಕು, ಎಷ್ಟು ಪರ್ಸೆಂಟೇಜ್ ಅದ್ರಲ್ಲಿ ಹಾಕ್ಬೇಕು, ಅದ್ ಹೆಸರೇ ಅಸೆಟ್ ಅಲಿಕೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯೂಚುವಲ್ ಫಂಡ್ ಅಂಡ್ ಅದರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಎಮರ್ಜೆನ್ಸಿ ಫಂಡ್ ಇದು ತುಂಬಾನೇ ಇಂಪಾರ್ಟೆಂಟ್. ನಾವ್ ಯಾವಾಗ್ಲೂ ಏನ್ ಅನುಮಾನ ಪಡ್ತೀವಂದ್ರೆ ದಟ್ ಲೈಕ್ ಓಕೆ ಇದೆಯಲ್ಲ ಸೇವಿಂಗ್ಸ್ ಅದರಿಂದ ಮಾಡ್ಬೋದು ಅಂತ. ನಾವು ಏನ್ ರೆಕಮೆಂಡ್ ಮಾಡ್ತೀವಂದ್ರೆ ಎಮರ್ಜೆನ್ಸಿಗಂತ ಒಂದು ಸೆಪರೇಟ್ ಆಗಿ ಒಂದು ಇನ್ವೆಸ್ಟ್ಮೆಂಟ್ ಆರ್ ಒಂದು ಫಂಡ್ ನಾವ್ ಯಾವಾಗ್ಲೂ ಸೆಪರೇಟ್ ಆಗಿ ಅದು ಮೇಂಟೈನ್ ಮಾಡ್ಲೇಬೇಕು. ಯಾವ್ದೋ ಒಂದು ಇಶ್ಯೂ ಇದೆ ಸರ್ ನೆಟ್ವರ್ಕ್ ಅಲ್ಲಿ. ಎನಿವೆ, ಸೊ ಎಮರ್ಜೆನ್ಸಿ ಫಂಡ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್. ಮೇನ್ ಆಗಿ ನಾವ್ ಏನ್ ಮಾಡ್ಬೇಕಂತೂ ಎಲ್ಲಾರು ನಮ್ಗೆ ಹೇಳ್ತಾರೆ, ಏನ್ ನಾವ್ ಮಾಡಬಾರ್ದು ಇನ್ವೆಸ್ಟ್ಮೆಂಟ್ ಅಲ್ಲಿ ಅದು ನಾವ್ ಇವತ್ತು ನಿಮ್ಗೆ ಕವರ್ ಮಾಡ್ತೀವಿ. ಓಕೆ,
EMI ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ನಾವ್ ಎಲ್ಲರೂ ಸಾಲ ಮಾಡ್ತೀವಿ ಸರ್, ಮನೆ ಕಟ್ಟಕ್ ಸಾಲ ಮಾಡ್ತೀವಿ, ಕಾರ್ ತಗೊಳಕ್ ಸಾಲ ಮಾಡ್ತೀವಿ, ಮಕ್ಕಳನ್ನ ಅಬ್ರಾಡ್ ಕಳ್ಸಕ್ಕೆ, ಓದ್ಸೋಕೆ ಎಲ್ಲದಕ್ಕೂ ಸಾಲ ಮಾಡ್ತೀವಿ. ಸೊ EMI ಹೆಂಗ್ ನಾವ್ ಕ್ಯಾಲ್ಕುಲೇಟ್ ಮಾಡೋದು? ಎಷ್ಟು ನಮ್ ಮಂತ್ಲಿ ಸ್ಯಾಲರಿಯಿಂದ ಮ್ಯಾಕ್ಸಿಮಮ್ ಎಷ್ಟು EMI ನಾವು ಇಟ್ಕೊಳ್ಬೇಕು? ಇದು ನಾವ್ ಇವತ್ತು ನಾವ್ ಅದ್ರ ಬಗ್ಗೆ ನಾವು ನಿಮ್ಗೆ ಒಂದು ಇದು ಕೊಡ್ತೀವಿ ಸರ್. ಸೊ ಇದೇ ನಮ್ ಫ್ರೇಮ್ ವರ್ಕ್ ಸರ್. ಪ್ರೆಸೆಂಟೇಶನ್ ಇಷ್ಟೇ ನಾವು ಕವರ್ ಮಾಡೋದು, ಜಾಸ್ತಿ ಏನಿಲ್ಲ. ಸೊ ಈ ಪ್ರೆಸೆಂಟೇಶನ್ ಲೋಡ್ ಮಾಡೋ ಹೊತ್ತಿಗೆ ನಾನು ಮಾತಾಡ್ತಾನೆ ಇರ್ತೀನಿ, ಸೊ ದಟ್ ತಮಗೂ ಆ ಫ್ಲೋ ಒಂದು ಸಿಗುತ್ತೆ. Can you show me the presentation? ನಿಮ್ಮಲ್ಲಿ ತಗೊಂಡು ತಗೊಂಡು ಅಲ್ಲಿ ಹಾಕಲ್ಲ ಸುಮ್ಮನೆ ಸರ್. ಅದು ಸಿಸ್ಟಮ್ ನೆಟ್ವರ್ಕ್ ಅಲ್ಲಿ ಏನೋ ಒಂದು ಇದಿದೆ, ಪ್ಲೀಸ್ ಸ್ವಲ್ಪ ಇದ್ ಮಾಡ್ಕೊಳ್ಳಿ. ಮುಂದೆ ನಾವು ಇದ್ ಮಾಡ್ತೀವಿ. ನಾನು ಸೆಷನ್ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ನಾನು ಪ್ರೆಸೆಂಟೇಶನ್ Yes sir, sure. Can you just show me the presentation? Yes sir. ಪಾಪ ಅವರು ತುಂಬಾ ಹೆಲ್ಪ್ ಮಾಡಕ್ ಟ್ರೈ Yes. Okay. So Iga, let's start with how do we begin to save money, sir, by the time. So basically when I started the presentation, nanondu chikkondu formula ತರ ನಾನು ನಿಮ್ಗೆ ಹೇಳಿದೆ. ನಮ್ಗೆ ಎಷ್ಟು ಸ್ಯಾಲರಿ ಇದೆಯೋ ಅದರಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಖರ್ಚಾದ್ಮೇಲೆ ನಾವು ಅದನ್ನ ಸೇವ್ ಮಾಡ್ತೀವಿ, ಉಳಿತಾಯ. ಇಷ್ಟು ರೇಷಿಯೋ ನಾನ್ ಮಾಡ್ಲೇಬೇಕಂತ ಅದು ನಿಮ್ಗೆ ಪಕ್ಕ ಅದ್ ಇರ್ಬೇಕು. ಆಸ್ ಪಾರ್ಟ್ ಆಫ್ ಯುವರ್ ಮಂತ್ಲಿ ಅದು ಇರ್ಬೇಕು. ಅಂಡ್ ಮೇನ್ ಆಗಿ ನಾವೆಲ್ಲ ಮಾಡದೇ ಇರೋ ಒಂದು ಬೇಸಿಕ್ ಏನಂದ್ರೆ ಬಜೆಟ್ ಇಟ್ಕೊಳ್ದೆ ಇರೋದು. ನಾವು ಖರ್ಚು ಮಾಡೋದು ಲೆಕ್ಕ ಇಡೋದು ಅದು ನಮ್ಗೆ ಇಲ್ವೇ ಇಲ್ಲ. ನಿಮ್ಗೆ ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಒಬ್ಸರ್ವ್ ನಿಮ್ ಪೇರೆಂಟ್ಸ್ ಕಡೆನೋ ಅವ್ರು ಅಷ್ಟು ಕರೆಕ್ಟ್ ಆಗಿ ಅವ್ರು ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಅಂತ ಅವ್ರು ಲೆಕ್ಕ ಇಟ್ಟಿರ್ತಾರೆ. ಚಿಕ್ಕ ಅಮೌಂಟ್ ಆಗ್ಲಿ ದೊಡ್ಡ ಅಮೌಂಟ್ ಆಗ್ಲಿ, ದೊಡ್ಡದ್ ನಮ್ಗೆ ಲೆಕ್ಕ ಇರುತ್ತೆ ಸರ್, ಚಿಕ್ಕದಿಗಿರಲ್ಲ. ಈ ಸುಮಾರು ಸರಿ ನಾವ್ ಈ ಚಿಕ್ಕದು ಖರ್ಚು ಮಾಡ್ತಾನೆ ಇದು ದೊಡ್ಡ ಆಗೋದು ಅಲ್ವಾ? ಸೊ ಅದಕ್ಕೆ ನಾವು ಯಾವಾಗ್ಲೂ ಬಡ್ಜೆಟ್ ಅಂತ ಒಂದ್ ಇಟ್ಕೊಳ್ಬೇಕು. ಶಾಪಿಂಗ್ ಬಜೆಟ್ ಸರಿ, ಒಂದು ಫೆಸ್ಟಿವಲ್ ಬರ್ತಾ ಇದೆಯಾ, ಹಬ್ಬ ಬಂದ್ರೆ ಜಾಸ್ತಿ ಆಗುತ್ತೆ ನಮ್ಗೆ ಗೊತ್ತು. ಇದು ಬಂದ್ರೆ ಏನಾದ್ರೂ ಒಂದು ಫಂಕ್ಷನ್ ಇದ್ರೆ, ಮದುವೆ ಇದ್ರೆ ಅದು ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ನಾವು ಒಂದು ಬಡ್ಜೆಟ್ ಇಟ್ಕೊಳ್ಬೇಕು. ಒಂದು ವರ್ಷ ನಾವು ಇದ್ರ ಮೇಲೆ ಇಷ್ಟಕ್ಕೆ ಹೋಗಕ್ ಆಗಲ್ಲ. ನಮ್ಗೆಲ್ಲಾರ್ಗು ಹಾಲಿಡೇ ಹೋಗೋಕ್ ಇಷ್ಟ. ಸೊ ಹಾಲಿಡೇ ಮೇಲೆ ಒಂದು ವರ್ಷಕ್ಕೆ ನಾವು ಇದಕ್ಕಿಂತ ಜಾಸ್ತಿ ನಾವು ಸ್ಪೆಂಡ್ ಮಾಡಲ್ಲ ಅಂತ ಒಂದು ಫ್ರೇಮ್ ವರ್ಕ್ ಅವ್ರ ಪ್ಲಾನಿಂಗ್ ಅಲ್ಲಿ ನೀವು ಮಾಡಿದ್ರೆ ಇದು ಬಂದ್ಬಿಟ್ಟು ತುಂಬಾನೇ ನಿಮ್ಗೆ ಸುಲಭವಾಗಿರುತ್ತೆ ಅಂತ ನಮ್ ಇದು. ಸರ್ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ. ಸೊ ಬೇಸಿಕ್ಲಿ ಇದು ಎಲ್ಲರೂ ಇದು ಇನ್ಫ್ಲೇಷನ್ ಅಂತ ಇರೋ ಒಂದು ಇದು ಬಂದ್ಬಿಟ್ಟು ನೀವೆಲ್ಲರಿಗೂ ಗೊತ್ತು ಅದು ಏನಂತ. ನೀವೆಲ್ಲರೂ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸು ಮಾಡಿದ್ದೀರಾ. ಸೊ ನಾನ್ ಇದ್ರ ಬಗ್ಗೆ ತಮ್ಗೆ ಜಾಸ್ತಿ ಐ ಡೋಂಟ್ ಥಿಂಕ್ ಐ ನೀಡ್ ಟು ಟೆಲ್ ಯು ವಾಟ್ ಈಸ್ ದ ಪವರ್ ಆಫ್ ಇನ್ಫ್ಲೇಷನ್. ನಿಮ್ ಸ್ಯಾಲರಿ ಬಂದ್ಬಿಟ್ಟು ಗ್ರೋ ಆಗೋ ರೇಟ್ ಇಂದ ಜಾಸ್ತಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ.
ಇನ್ಫ್ಲೇಷನ್ ಅಂದ್ರೆ ಇವತ್ತು ನಾನು ಮೊದ್ಲಿಂದ ನಾನ್ ಬಂದ್ಬಿಟ್ಟು ಬರೀ ಒಂದು 100 ರೂಪಾಯಿಂದ ನಾನು ಹೋಗ್ಕೊಂಡು ಒಂದು ಟೀಯೋ ಒಂದ್ ಸ್ನಾಕ್ಸೋ ಏನಾದ್ರೂ ಒಂದ್ ತಗೊಳ್ಬಹುದು. ಇವತ್ತು ತಾವೊಂದು ಪಾಕಶಾಲಾ ಅಡಿಗಾಸ್ ಅದ್ರಲ್ಲಿ ಹೋದ್ರೆ ನೀವು ಒಂದ್ ತಿಂಡಿ ಒಂದ್ ಕಾಫಿಗೆ ನಿಮ್ಗೆ ಮೋರ್ ದೆನ್ ಅದಕ್ಕಿಂತ ಡಬಲ್ ಆಗುತ್ತೆ. ಸೊ ಏನಂದ್ರೆ ಇದು ಬಂದ್ಬಿಟ್ಟು ದಿಸ್ ಇಸ್ ಬೇಸಿಕ್ಲಿ ದ ಪವರ್ ಆಫ್ ಇನ್ಫ್ಲೇಷನ್. ದ ಮನಿ ವ್ಯಾಲ್ಯೂ ದಟ್ ಯು ಹ್ಯಾವ್ ಟುಡೇ ಇಸ್ ಗೋಯಿಂಗ್ ಆನ್ ರೆಡ್ಯೂಸಿಂಗ್. ಅದು ಕಡಿಮೆನೆ ಆಗುತ್ತೆ ಅದು. ಸೊ ಅದಕ್ಕೆ ನೀವೇ ನೆಕ್ಸ್ಟ್ ಸ್ಲೈಡ್. ಯಾ ಸೊ ಇದು ಇದರಲ್ಲಿ ನಿಮ್ಗೆ ಅಲ್ಲಿ ಬರ್ತಾ ಇದೆ ಅದು ಏಬಲ್ ಟು ಸಿ ಇಟ್ ರೈಟ್. ಹಾ ಸೊ ಇದರಲ್ಲಿ ಈಗ ನೀವ್ ನೋಡಿದ್ರೆ ನಾವೇನ್ ಅಸ್ಯೂಮ್ ಮಾಡಿದೀವಿ ಬರೀ 5% ಇನ್ಫ್ಲೇಷನ್. ನಮ್ಗೆ ಪ್ರತಿ ವರ್ಷ ನಾವ್ ಎಷ್ಟು ಖರ್ಚು ಮಾಡ್ತಾ ಇದೀವೋ ಅದಕ್ಕಿಂತ 5% ಜಾಸ್ತಿ ಆದ್ರೆ ಇವತ್ತಿಂದು 3,000 ರೂಪಾಯಿ ಇನ್ಫ್ಲೇಷನ್ ಇಂದ ಅದು ಮ್ಯಾಕ್ಸಿಮಮ್ ಎಷ್ಟಿಗೆ ಹೋಗುತ್ತೆ ಅಂತ ತಾವು 20 ವರ್ಷದಲ್ಲಿ ದಿಸ್ ಚಾರ್ಟ್ ವಿಲ್ ಎಕ್ಸ್ಪ್ಲೇನ್ ಟು ಯು. ಸೊ ದಟ್ ಈಸ್ ಹೌ ಅಟ್ ಲೀಸ್ಟ್ 5% ಅರ್ನಿಂಗ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು 20 ವರ್ಷ ಒಂದು ಆಲ್ಮೋಸ್ಟ್ ಒಂದು ತುಂಬಾ ಲಾಂಗ್ ಟೈಮ್ ಅದ್ರಲ್ಲಿ ಕೂಡ ಇನ್ಫ್ಲೇಷನ್ ಇಂದ ಬರೀ 30,000 80,000 ಆಗ್ತಾ ಇದೆ ಸರ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಈಸ್ ವೆರಿ ವೆರಿ ಡೆಟ್ರಿಮೆಂಟಲ್ ಸರ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಯಾ ಸೊ ಇದು ದಿಸ್ ಇಸ್ ದ ಚಾರ್ಟ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ ತಮ್ಮ ಹತ್ರ 1 ಲಕ್ಷ ಇದೆ, ಅದು ಬಂದ್ಬಿಟ್ಟು 20 ವರ್ಷ ಆದ್ಮೇಲೆ 5 ವರ್ಷನೇ ಇಟ್ಕೊಳ್ಳಿ, ಯಾಕೆ 20 ವರ್ಷ, 5 ವರ್ಷ ಆದ್ಮೇಲೆ ಅದು ಬಂದ್ಬಿಟ್ಟು 20,000 ರೂಪಾಯಿ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಹೆಂಗ್ ಕಡಿಮೆ ಆಗಿದೆ? ತಾವು ಖರ್ಚು ಮಾಡಿಲ್ಲ ಅದ್ರನ್ನ, ಬಟ್ ಅದು ಇನ್ಫ್ಲೇಷನ್ ಇಂದ ಅದು ಕಡಿಮೆ ಆಗಿದೆ 5 ವರ್ಷದಲ್ಲಿ. ಸೊ ಆಲ್ವೇಸ್ ನಿಮ್ಗೇನು ಆ 20,000 ರೂಪಾಯಿ ಅದು ಕಡಿಮೆ ಆಗಿದ್ದಿಲ್ಲ, ಅದು ತಾವು ಅರ್ನ್ ಮಾಡ್ಕೊಳ್ಬೇಕು ಥ್ರೂ ಇನ್ವೆಸ್ಟ್ಮೆಂಟ್. ಹಂಗೇನೆ ತಾವು ಮೇಂಟೈನ್ ಮಾಡೋದು ನಮ್ ಕಿಟಿಯನ್ನ, ನಮ್ ಸೇವಿಂಗ್ಸ್ ಅನ್ನ ಹಂಗೆ ಯು ವಿಲ್ ಬಿ ಏಬಲ್ ಟು ಮೇಂಟೈನ್ ಅಟ್ ದಟ್ ಲೆವೆಲ್ ಸರ್. ದಟ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇವ್ ಆಸ್ ಇನ್ವೆಸ್ಟ್ಮೆಂಟ್. ಓಕೆ, ಇದು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಇದು ಮಾಡಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್. ಇದು ಬೇಡ. ಯಾ ದ ರಿಟರ್ನ್ ಎಕ್ಸ್ಪೆಕ್ಟೇಷನ್. ಯಾ ನೆಕ್ಸ್ಟ್ ಸರ್. Yeah. So this is the most important the most important slide. ನಾನು ಕೇಳಿದ್ರೆ ಇದು ನಾವ್ ಏನ್ ಮಾಡ್ತೀವಿ, ಇದು 10-5-3 ರೂಲ್ ಅಂತ ಕರಿತೀವಿ ನಾವು ಸರ್. ಇದು ಬಂದ್ಬಿಟ್ಟು ಈಗಿರೋ ಸಿಚುವೇಶನ್ ಅಲ್ಲಿ ಅಪ್ಡೇಟ್ ಮಾಡಿರೋ ಸ್ಲೈಡ್. ಈಗ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಒಬ್ಸರ್ವಿಂಗ್ ಆರ್ ತಾವ್ ಅದ್ರ ಬಗ್ಗೆ ಆರ್ ಯು ಇವನ್ ಪೇಯಿಂಗ್ ಅಟೆನ್ಷನ್ ಗೊತ್ತಿಲ್ಲ ನನಗೆ. ತಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಈಗ ಬ್ಯಾಂಕ್ ನಮಗ್ ಕೊಡ್ತಾ ಇರೋದು ಬರೀ 3%. ಮೊದಲು ಕಾಲದಲ್ಲಿ ನಮ್ಗೆ 8%, 9% ಹಂಗೆಲ್ಲ ಬರ್ತಾ ಇತ್ತು. ಸೊ ನೀವು ಏನ್ ಮಾಡದೇ ಇದ್ರು ಬ್ಯಾಂಕ್ ಅಲ್ಲಿ ನೀವು ದುಡ್ಡು ಇಟ್ರು ಅದು ಇನ್ಫ್ಲೇಷನ್ ಇಂದ ಜಾಸ್ತಿ ತಮ್ಗೆ ಕಮಾಯಿ ಬರ್ತಾ ಇತ್ತು. ಬಟ್ ಈಗ ಬರೀ 3
ಅದು ನೆಟ್ವರ್ಕ್ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಸರ್. ಅದು ಮಳೆ ಬಂದ್ರೆ ಇನ್ನು ಕೇಳಲೇಬೇಡಿ. ಸೊ ನಾನು ಈಗ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ಈಗ ಇರೋ 100 ರೂಪಾಯಿಯನ್ನು ನೀವು ಡಬಲ್ ಮಾಡ್ಬೇಕು. 200 rupees ಮಾಡ್ಬೇಕಂದ್ರೆ ನಮ್ಗೊಂದು ಫಾರ್ಮುಲಾ ಅದ್ರಲ್ಲಿ ಕೊಡ್ತೀವಿ. ಅದು ಎಷ್ಟು ವರ್ಷ ನೀವ್ ಇನ್ವೆಸ್ಟ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ ಅಂತ. ಸೊ ಬೇಸಿಕ್ಲಿ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು 100 ರೂಪಾಯಿಗೂ ನೀವು ಅಪ್ಲೈ ಮಾಡ್ಕೊಳ್ಳಿ, 10 ಲಕ್ಷಕ್ಕೂ ಅಪ್ಲೈ ಮಾಡ್ಕೊಳ್ಳಿ, 50 ಲಕ್ಷಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಸೊ ಆಸ್ ಪರ್ ಇವತ್ ಕ್ಯಾಲ್ಕುಲೇಷನ್, ನೀವು 10% ಮಿನಿಮಮ್ ರೇಟ್ ಆಫ್ ರಿಟರ್ನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಅದರಲ್ಲಿ ಎಕ್ವಿಟಿ ಮಾರ್ಕೆಟ್ ಅಲ್ಲಿ ಬಂದ್ರೇನೆ ತಮಗೆ 7 years ಅಲ್ಲಿ ದ ನಿವೇಶ ಬಂದ್ಬಿಟ್ಟು ಇಟ್ ವಿಲ್ ಡಬಲ್. ಸೊ ಇಟ್ ಇಸ್ ಬೇಸಿಕ್ಲಿ ಇಟ್ ವಿಲ್ ಟೇಕ್ 7 years to double your money in today's time. If the same thing would have taken you only 3 years or 5 years 10 years ago, 5 years maybe 10 years ago, ಯಾಕೆ ಗೊತ್ತಾ, ಆ ಟೈಮಲ್ಲಿ ತಮಗೆ ಇನ್ವೆಸ್ಟ್ಮೆಂಟ್ ಮಿನಿಮಮ್ 20% ರಿಟರ್ನು, 15% ರಿಟರ್ನ್ ಇಕ್ವಿಟಿ ಮಾರ್ಕೆಟ್ ಇಂದ ಬರ್ತಾ ಇತ್ತು. ಸೊ ಪ್ರತಿ ಒಂದು 20% ಒಂದ್ ವರ್ಷ ಬಂದ್ರೆ ಬರೀ 5 ವರ್ಷದಲ್ಲಿ ತಮಗೆ ತಮ್ಮ ದುಡ್ಡನ್ನು ಡಬಲ್ ಮಾಡ್ಕೊಳ್ಬಹುದು. ಬಟ್ ಈಗ ಅದು ರಿಟರ್ನ್ ಕಡಿಮೆ ಆಗಿದೆ, 10% ಆಗಿದೆ. ಓಕೆ, ಸೊ ದಿಸ್ ನೆಕ್ಸ್ಟ್. ಓಕೆ, ಸೊ ಬೇಸಿಕ್ಲಿ ನಾವೆಲ್ಲರೂ ಆನ್ಸರ್ ಮಾಡ್ಬೇಕಾಗಿರೋ ಒಂದು ಮೇನ್ ಕ್ವೆಶ್ಚನ್ ಏನಂದ್ರೆ, ಈಗ ನೀವು ನಿಮ್ ಇರೋ ಲೈಫ್ ಸ್ಟೈಲ್ ಅನ್ನು ಹಂಗೆ ಮೇಂಟೈನ್ ಮಾಡ್ಬೇಕಂದ್ರೆ, ನೀವು ಈಗ ಏನೆಲ್ಲ ಮಾಡ್ತಿರೋ, ಹಾಲಿಡೇಗೆ ಹೋಗ್ತಿರೋ, ಇಲ್ಲ ಎಂಟರ್ಟೈನ್ಮೆಂಟ್ ಹೋಗ್ತಿರೋ, ಹೋಟೆಲ್ ಹೋಗಿ ತಿನ್ನೋದು, ಅಂಡ್ ಐ ಆಮ್ ಸೇಯಿಂಗ್ ಫಂಕ್ಷನ್ ಅಟೆಂಡ್ ಮಾಡೋದು, ಮದ್ವೆ ಮಾಡ್ಸೋದು, ಎಲ್ಲ ನಾವ್ ಈಗ ಏನೆಲ್ಲ ಮಾಡ್ತೀವೋ ನಾವ್ ರಿಟೈರ್ ಆದ್ಮೇಲೂ ಹಂಗೆ ನಾವ್ ಮಾಡ್ಬೇಕು ಅಂತ ನಾವಿದ್ರೆ, ಯಾವ ಚೇಂಜು ಇರಬಾರ್ದು ನಮ್ ಲೈಫ್ ಸ್ಟೈಲ್ ಅಲ್ಲಂತ ನಾವು, ದಟ್ ಈಸ್ ಅವರ್ ಅಜೆಂಡಾ ಸರ್. ಸೊ ಹಂಗ್ ಬೇಕಿದ್ರೆ ನಾವು ಇದ್ರನ್ನ ಹೇಳೋದು 4% ರೂಲ್ ಅಂದ್ರೆ, ದಟ್ ಈಸ್ ಬೇಸಿಕ್ಲಿ ನಿಮ್ ಪ್ರತಿ ವರ್ಷಕ್ಕೆ ನಿಮ್ಗೆ ಎಷ್ಟೆಲ್ಲ ಖರ್ಚಿದ್ಯೋ ಅದಕ್ಕಿಂತ 4% ತಾವು ಸೆಪರೇಟ್ ಆಗಿ ಇಡಬೇಕು ಆಸ್ ಎ ರಿಟೈರ್ಮೆಂಟ್ ಕಾರ್ಪಸ್. ಸೊ ಅಸ್ಯೂಮಿಂಗ್ ತಾವು ಪ್ರತಿ ತಿಂಗಳು 20,000 ರೂಪಾಯಿ ಖರ್ಚು ಮಾಡ್ತೀರಾ. ಸೊ ನೀವು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಸರ್? 2,40,000 ರೂಪಾಯಿ ಬರೀ ಖರ್ಚು ಅಂತ ಆಗುತ್ತೆ ನಮ್ಗೆ. ಆ 2,40,000 ರೂಪಾಯಿದು 4%, ಹಂಗಂದ್ರೆ 2,400 ಇಂಟು ಅದು ನಿನ್ನೆ ಬಂದ್ಬಿಟ್ಟು we should check this. You will come and got it done. ಈಗ ಓಕೆ ಸರ್, ಸೊ ಈ 4% ರೂಲು, ಸೊ ಅದೇ ನಾನು ಅದು ಆ ಸ್ಲೈಡ್ ಅಲ್ಲಿ ಇದ್ದೆ. ಸೊ ಐ ವಿಲ್ ಜಸ್ಟ್ ರಿಪೀಟ್ ಇಟ್ ಬಿಕಾಸ್ ಐ ಡೋಂಟ್ ನೋ ಯಾವ ಟೈಮಲ್ಲಿ ಕನೆಕ್ಷನ್ ಹೋಯ್ತಂತ ನನಗೆ ಗೊತ್ತಿಲ್ಲ ಸರ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಒಂದು ಸ್ಲೈಡ್, ಅದಕ್ಕೆ ಇದು ಮಾತ್ರ ಒಂಚೂರು ರಿಪೀಟ್ ಮಾಡ್ಕೊಳ್ತೀನಿ. ಸೊ ನಾವು ಈ 4% ಕಾರ್ಪಸ್ ಅನ್ನೋದು ನಮ್ ವರ್ಷಕ್ಕೆ ಎಷ್ಟು ನಾವು ಖರ್ಚು ಮಾಡ್ತೀವೋ ಅದಕ್ಕಿಂತ 4% ನಾವು ಬಂದ್ಬಿಟ್ಟು ಸೆಪರೇಟ್ ಆಗಿ ಇಟ್ಕೊಳ್ಬೇಕು. ದಟ್ ಈಸ್ ಫಾರ್ ಅಸ್ ಫಾರ್ ಅ ರಿಟೈರ್ಮೆಂಟ್ ಫಂಡ್. ವೈ ಇಸ್ ಅ ರಿಟೈರ್ಮೆಂಟ್ ಫಂಡ್ ವೆರಿ ಇಂಪಾರ್ಟೆಂಟ್? ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ನಾವ್ ಹೆಂಗ್ ಇವತ್ ಜೀವನ ನಡೆಸ್ತಾ ಇದೀವೋ ಅದೇ ತರ ನಾವು ರಿಟೈರ್ ಆದ್ಮೇಲೂ ನಾವ್ ಇರ್ಬೇಕು. ಅದ್ರಲ್ಲಿ ಯಾವ ಕಾಂಪ್ರಮೈಸು ನಾವು ಮಾಡಬಾರ್ದು ಅಂತ. ಯಾಕಂತ ಬಿಕಾಸ್ ಬೇಸಿಕ್ಲಿ ನಮ್ಗೆ ಏನೆಲ್ಲ ಡಿಸೈರ್ಸ್ ಈಗಿದೆಯೋ ಅದೆಲ್ಲ ನಾವು ಹಂಗೆ ಮಾಡ್ಕೊಳ್ಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾವು ರಿಟೈರ್ ಆದ ಕೂಡ್ಲೇನೆ ನಮ್ಗೆ ವಯಸ್ಸಾಡಿದ್ನೆ ನಮ್ ಹೆಲ್ತ್ ಎಕ್ಸ್ಪೆನ್ಸಸ್ ಸುಮಾರು ಜಾಸ್ತಿ ಆಗುತ್ತೆ ಸರ್. ಈಗ ನಾವು ಯಂಗ್ ಆಗಿರುವಾಗ ನಮ್ಗೆ ಅದು ಅನ್ಸಲ್ಲ, ನಾವು ನಾರ್ಮಲ್ ಆಗಿರ್ತೀವಿ, ಆಕ್ಟಿವ್ ಆಗಿರ್ತೀವಿ. ಬಟ್ ನಮ್ಗೆ ವಯಸ್ಸಾಗ್ತಾ ರಿಟೈರ್ ಆಗ್ತಾ ನಮಗೆ ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಮು ಬಂದ್ರೆ ನಮ್ಗೆ ಗೊತ್ತಿದೆ ಈ ನಡುವೆ ಹೆಲ್ತ್ಗೆ ಎಷ್ಟೊಂದು ಖರ್ಚಾಗ್ತಾ ಇದೆ. ಒಂದ್ ಚಿಕ್ಕ ಕೋವಿಡ್ ಟೆಸ್ಟಿಗೆ ಇಷ್ಟು ತಗೊಳ್ತಾ ಇರುವಾಗ ಆಬ್ವಿಯಸ್ಲಿ ಒಂದ್ CT ಸ್ಕ್ಯಾನ್ ಅಂದ್ರೆ ಗವರ್ಮೆಂಟು 2,500 ರೂಪಾಯಿ ಅಂತ ಈಗ ಕ್ಯಾಪ್ ಮಾಡಿದೆ. ಮೊದ್ಲೆಲ್ಲ ಇರುವಾಗ ಆಲ್ಮೋಸ್ಟ್ 8,000 9,000 ಒಂದ್ ಬರೀ CTಗೆನೆ ಆಗ್ತಾ ಇತ್ತು.
ಸೊ ಅದೇ ಆ ರಿಟೈರ್ಮೆಂಟ್ ಕಾರ್ಪಸ್ ಅದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್. ನಾವು ನಮ್ಮ ಮಕ್ಕಳ ಮೇಲೆ ನಾವು ಡಿಪೆಂಡ್ ಮಾಡಬಾರ್ದು, ನಾವು ನಮ್ಮ ಪಾರ್ಟಿಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು. ಅದಕ್ಕೆ ರಿಟೈರ್ಮೆಂಟ್ ಕಾರ್ಪಸ್ ತುಂಬಾ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಸ್ಲೈಡ್ ಸರ್. Thank you. Thank you. Thank you. You can start. I can start? Okay. Okay, sir. So, ಜಾಯ್ನ್ ಆದ್ರ ಸರ್ ಎಲ್ಲರೂ? ಅವರೆಲ್ಲ ಹೋಗಲ್ಲ ಮೇಡಮ್ ಇಲ್ಲಿ. ಹೌದಾ, ಅವ್ರು ಇರ್ತಾರೆ, ನಾವು ಮಾತ್ರ ಡಿಸ್ಕನೆಕ್ಟ್ ಆಗ್ತಾ ಇರ್ತೀವಾ? ಓಕೆ. ಸೊ ಇದೆ ಸರ್ ತುಂಬಾ ಇಂಪಾರ್ಟೆಂಟ್ ನಾವ್ ಹೇಳಕ್ ದಿಸ್ ಒಂದು ಮೇನ್ ಆಗಿ ತಮ್ಗೆಲ್ಲ ಎಕ್ಸ್ಪೋಜರ್ ಕಡಿಮೆ ಇರೋ ಒಂದು ಅಸೆಟ್ ಕ್ಲಾಸ್ ಇಕ್ವಿಟೀಸ್, ಮ್ಯೂಚುವಲ್ ಫಂಡ್ಸ್. ಇದೇ ನಮ್ಗೆ ಮೇನ್ ಆಗಿ ಬೇಕಿರೋದು ನಮ್ಗಿದೆ. ಇದ್ ನೀವ್ ಹೆಂಗ್ ಮಾಡ್ಬೇಕಂತ ವಿ ಆರ್ ಹಿಯರ್ ಟು ಹೆಲ್ಪ್ ಯು ಆನ್ ದಟ್. ಇದ್ರ ಬಗ್ಗೆ ಸಿಂಪಲ್ ಅಲೋಕೇಶನ್ ಅಂದ್ರೆ ಎಷ್ಟು ಪರ್ಸೆಂಟೇಜ್ ನಮ್ ಇನ್ವೆಸ್ಟ್ಮೆಂಟ್ ನಾವು ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದೇ ನಮ್ ಗೋಲ್ಡನ್ ರೂಲ್. ನಮ್ದು ಎಷ್ಟು ವಯಸ್ಸಾಗಿದೆಯೋ ಓಕೆ 100 ಇಂದ ನಮ್ ವಯಸ್ಸು ನಾವು ಮೈನಸ್ ಮಾಡ್ಬೇಕು. ಸೊ ಈಗ 40 ವಯಸ್ಸಾದ್ರೆ 100 ಮೈನಸ್ 40, 60% ತಾವು ಸೇವ್ ಮಾಡೋದು. ನಿಮ್ ಟೋಟಲ್ ಸ್ಯಾಲರಿಯಿಂದ ಅಲ್ಲ ಸರ್ ಇದು, ಐ ಆಮ್ ಜಸ್ಟ್ ಕ್ಲಾರಿಫೈಯಿಂಗ್. ಸೊ ಪ್ರತಿ ತಿಂಗಳು ನೀವು ಲೆಟ್ಸ್ ಅಸ್ಯೂಮ್ 100 ರೂಪಾಯಿ ಸೇವ್ ಮಾಡ್ತೀರಂದ್ರೆ ಆ 100 ರೂಪೀಸ್ ಅಲ್ಲಿ ನಾವು 100 ಮೈನಸ್ ತಮ್ಮ ಏಜು, ದಟ್ ಈಸ್ 100 ಮೈನಸ್ 40 ತಮ್ಮ ಏಜು, ಅದು ನಾವು ಎಕ್ವಿಟಿಯಲ್ಲಿ ಹಾಕ್ಬೇಕು. ಆವಾಗ್ಲೇ ನಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ you will achieve that retirement corpus and you will be able to double your money. I need a slide change. Next one. Let's change my slide. ಇದು ನಾನು ಕವರ್ ಮಾಡಿದೆ ಸರ್, ನೆಕ್ಸ್ಟ್ ಹೋಗ್ಬೋದು. ಸೊ ಬೇಸಿಕ್ಲಿ ನಾವೇನ್ ಹೇಳೋದಂದ್ರೆ, ನೀವು ಅಸೆಟ್ ಅಲೋಕೇಶನ್ ಬಂದ್ಬಿಟ್ಟು ನಾವು ಒಂದು ಮೀಲ್ಸ್ ಥಾಲಿ ಮೀಲ್ ತಿನ್ನಂಗೆ ಸರ್. ಅದು ಬೇಸಿಕ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಎಲ್ಲಾನು ಒಂದೊಂದ್ ಬೇರೆ ಬೇರೆ ರುಚಿ ಇರುತ್ತೆ, ಎಲ್ಲಾದು ನಮ್ಗೊಂದ್ ಬೇರೆ ಒಂದು ಅನುಭವ ಕೊಡುತ್ತೆ. ಸೊ ಅದೇ ತರ ತಾವು ಎಲ್ಲಾ ಕ್ಯಾಟಗರಿಯಲ್ಲೂ ಬೇಕು. ಸೊ ನೀವ್ ಇಕ್ವಿಟಿ ಮಾಡೋದ್ರಿಂದ ಫಿಕ್ಸ್ ಡೆಪಾಸಿಟ್ ಡೆಟ್ ನಿಲ್ಸ್ಬಾರ್ದು, ನೀವ್ ಅದ್ ಮಾಡೋದ್ರಿಂದ ಎಕ್ವಿಟಿ ನಿಲ್ಸ್ಬಾರ್ದು, PF ನಿಲ್ಸ್ಬಾರ್ದು. ಸೊ ನಾವ್ ಏನ್ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ನಾವು ನಮ್ಮ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವೊಂದು ಇದು ಮಾಡ್ಕೊಳ್ಬೇಕು. ಅದಕ್ ಬೇಕಾಗಿರೋ ಫಾರ್ಮ್ಯಾಲಿಟೀಸು, ಅದಕ್ ಬೇಕಾಗಿರೋ ಪ್ರೋಸೆಸ್ಸು ಇನ್ನೊಂದು ಸೆಪರೇಟ್ ಫುಲ್ ಸೆಷನ್ ಅದ್ರ ಬಗ್ಗೆ ಮೇಡಮ್ ಅರೇಂಜ್ ಮಾಡ್ತಾ ಇದಾರಂತ ಹೇಳಿದ್ರು. ಸೊ ಇದು ಬಂದ್ಬಿಟ್ಟು ಬರೀ ಒಂದು ಇಂಟ್ರೊಡಕ್ಷನ್ ಸೆಷನ್ ತಮಗೆ ಅಂತ ಒಂದು ಫಾರ್ ಯು ಟು ಸ್ಟಾರ್ಟ್ ಥಿಂಕಿಂಗ್ ಆನ್ ದಿಸ್ ಲೈನ್. So that when we come back and repeat this presentation, you will know that listen, ನೀವು ಈ ಕ್ಯಾಲ್ಕುಲೇಷನ್ ಎಲ್ಲ ನಿಮ್ಗಾಗಿ ನೀವು ಮಾಡಿರ್ತೀರಾ ಕರೆಕ್ಟ್ ಆಗಿ. ಓಕೆ, ನನ್ನ ವಯಸ್ ಪ್ರಕಾರ ನಾನು ಇಷ್ಟೊಂದು ಇಕ್ವಿಟಿಯಲ್ಲಿ ಹಾಕ್ಬೇಕು, ನಾನ್ ಪ್ರೆಸೆಂಟ್ ಆಗಿ ಬರೀ ಫಿಸಿಕಲ್ ಅಸೆಟ್ ಮಾಡಿದ್ದೀನಿ, ಬರೀ ಮನೆ ಮಾಡಿದ್ದೀನಿ, ಬರೀ ನಾನು ಚಿನ್ನ ತಗೊಂಡಿದ್ದೀನಿ, ನಾನು ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಇದಿಟ್ಟಿಲ್ಲ, ನನಗೆ ಎಷ್ಟು ರಿಟೈರ್ಮೆಂಟ್ ಕಾರ್ಪಸ್ ಬೇಕು, ನನಗೆ ಎಷ್ಟು ಬೇಕಾಗುತ್ತೆ ನನ್ಗೆ ವಯಸ್ಸಾದ್ರೆ, ನನ್ನ ಮಕ್ಳ ಬಗ್ಗೆ ನಾನು ಅವ್ರದ್ದು ಎಡ್ಯುಕೇಶನ್ ಬಗ್ಗೆ ನಾನು ಎಷ್ಟು ಸೇವ್ ಮಾಡಿದ್ದೀನಿ, ಈಗ ಇದು ಸಾಕಾ ಪ್ರೆಸೆಂಟ್ಲಿ, ಹೆಂಗ್ ಮಾಡೋದು. ಸಡನ್ಲಿ ನಿಮ್ ಯಾರಾದ್ ಮಗು ಬಂದ್ಬಿಟ್ಟು ಇಲ್ಲ ನನಗೆ ಅಬ್ರಾಡೇ ಹೋಗಿ ಓದ್ಬೇಕಂದ್ರೆ ನಾವು ಆಮೇಲೆ ಆಸ್ ಪೇರೆಂಟ್ಸ್ ನಾವು ಅದ್ರನ್ನು ಅವಾಯ್ಡ್ ಮಾಡಕ್ ಆಗಲ್ಲ, ನಾವು ಅದ್ ಮಾಡ್ಲೇಬೇಕು. Okay, so this is the basic asset allocation that you should look at, sir. Basically, property, gold, equity, art collection ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಇಲ್ಲ, ಬಿಕಾಸ್ ಅದು ಅಬ್ರಾಡ್ಗೆ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಅದು ಮಾರ್ಕೆಟ್ ಇದೆ, ನಮ್ಗೆ ಇಂಡಿಯಾದಲ್ಲಿ ಅಷ್ಟೇನಿಲ್ಲ. ಅದು ಮ್ಯೂಚುವಲ್ ಫಂಡ್, ಬಾಂಡ್ಸ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಪೋಸ್ಟ್ ಆಫೀಸ್ ಡೆಪಾಸಿಟ್, ಇದೆಲ್ಲ ನೀವು ಕೇಳೇ ಇರ್ತೀರಾ. ಕಿಸಾನ್ ವಿಕಾಸ್ ಪತ್ರ, KVP ಅಂದ್ರೆ ಕಿಸಾನ್ ವಿಕಾಸ್ ಪತ್ರ, ಕಂಪನಿ ಡೆಪಾಸಿಟ್, ಬ್ಯಾಂಕ್ ಡೆಪಾಸಿಟ್, ಚಿಟ್ ಫಂಡ್, ಮ್ಯೂಚುವಲ್ ಫಂಡ್, ಇದೆಲ್ಲಾನೇ ಮೇನ್ಲಿ ಇದರಲ್ಲಿ
ಯಾವ ಬೇಕಿದ್ರು ರೆಗ್ಯುಲರ್ ಆಗಿ ಇನ್ಕಮ್ ಬೇಕಿದ್ರು ಮ್ಯೂಚುವಲ್ ಫಂಡ್ ತಮಗೆ ಹೆಲ್ಪ್ ಮಾಡುತ್ತೆ. ತಮಗೆ ಇದು ರಿಟೈರ್ಮೆಂಟ್ ಕಾರ್ಪಸ್ ಜಾಸ್ತಿ ಮಾಡ್ಬೇಕಂದ್ರೂ ಮ್ಯೂಚುವಲ್ ಫಂಡ್ ಹೆಲ್ಪ್ ಮಾಡುತ್ತೆ. ಸೊ 2 ಆಬ್ಜೆಕ್ಟಿವ್ ಅನ್ನು ಮ್ಯೂಚುವಲ್ ಫಂಡ್ ಈಸಿಯಾಗಿ ತಮಗೆ ಅದು ಇಟ್ ವಿಲ್ ಹೆಲ್ಪ್ ಯು ಅಚೀವ್ ಬೋತ್ ದ ಗೋಲ್ಸ್. ನೆಕ್ಸ್ಟ್ ಓಕೆ, ಸೊ ಏನು ವಾಟ್ ಇಸ್ ಮ್ಯೂಚುವಲ್ ಫಂಡ್? ಸೊ ಇದೇ ಸರ್ ಇಂಪಾರ್ಟೆಂಟ್ ಆಗಿರೋ ಒಂದಿದು. ತಾವು ಕೇಳಿರ್ತೀರಾ, ಈಗ ತುಂಬಾ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತಾ ಇದೆ, ಮ್ಯೂಚುವಲ್ ಫಂಡ್ ಸಹಿ ಹೇ. ತುಂಬಾ ನೀವು ಕೇಳಿರ್ತೀರಾ, ಏನೋ ದೊಡ್ಡ ದೊಡ್ಡ ಸಚಿನ್ ತೆಂಡೂಲ್ಕರ್ ಅವರು, ಧೋನಿ ಅವರೆಲ್ಲ ಬಂದು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ಅವ್ರು ಇವ್ರ ಅಂತ ಹೇಳ್ತಾ ಇದ್ರು. ಸೊ ಏನ್ ಸರ್ ಮ್ಯೂಚುವಲ್ ಫಂಡ್ ಅಂದ್ರೆ? ಮ್ಯೂಚುವಲ್ ಫಂಡ್ ಅಂದ್ರೆ ಏನಿಲ್ಲ ಸರ್, ಎಲ್ಲಾರ ಹತ್ರನು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ತಗೊಂಡು ಅದು ಒಂದು ದೊಡ್ಡ ಫಂಡ್ ಆಗಿ ನಂಬರ್ ಆಫ್ ಇನ್ವೆಸ್ಟರ್ಸ್ ಇದ್ ಮಾಡಿ ಒಂದು ಕಾಮನ್ ಫೈನಾನ್ಷಿಯಲ್ ಗೋಲ್, ಹಂಗಿದ್ರೆ ರಿಟೈರ್ಮೆಂಟ್ ಫಂಡ್ ಅದು ಎಲ್ಲರಿಗೂ ಒಂದು ಕಾಮನ್ ಗೋಲ್. ಸೊ ಆ ರಿಟೈರ್ಮೆಂಟ್ ಫಂಡ್ ನಾವು ಕ್ರಿಯೇಟ್ ಮಾಡಕ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಸುಮಾರು ಜನ ಎಲ್ಲರ ಹತ್ರನು ಸ್ವಲ್ಪ ಸ್ವಲ್ಪ ತಗೊಂಡು ಅದು ಒಂದು ಫಂಡ್ ಆಗಿ ಮಾಡಿ, ಒಂದು ಫಂಡ್ ಮ್ಯಾನೇಜರ್ ಇರ್ತಾರೆ ಅವ್ರಿಗೆ, ಅವರೇ ಬಂದ್ಬಿಟ್ಟು ಎಲ್ಲಿ ಹಾಕ್ಬೇಕು ದುಡ್ಡು, ಇವತ್ತು ನಾನು ಇನ್ಫೋಸಿಸ್ ಖರೀದಿ ಮಾಡೋದಾ, ರಿಲಯನ್ಸ್ ಖರೀದಿ ಮಾಡೋದಾ, HDFC ಬ್ಯಾಂಕ್ ತಗೊಳ್ಳೋದಾ, ICICI ಬ್ಯಾಂಕ್ ತಗೊಳ್ಳೋದಾ, ಅದು ಅವ್ರು ಡಿಸಿಷನ್ ಮಾಡ್ಕೊಂಡು ಅದಕ್ಕಿಂತ ಎಷ್ಟು ಗ್ರೋತ್ ಬರುತ್ತೆ ಅದು ಬಂದ್ಬಿಟ್ಟು ನೀವ್ ಎಷ್ಟು ಇನ್ವೆಸ್ಟ್ ಮಾಡಿದಿರೋ ಅದೇ ರೇಷಿಯೋದಲ್ಲಿ ತಮಗದು ಅವರು ರಿಟರ್ನ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಬಹಳ ಬಹಳ ಸುಲಭ ಸರ್. ಒಂದು ಆಲ್ಮೋಸ್ಟ್ ಒಂದು 1 hour ಫಾರ್ಮ್ಯಾಲಿಟಿ, 1 time ಫಾರ್ಮ್ಯಾಲಿಟಿ ಆದ್ಮೇಲೆ ಎಲ್ಲಾನು ಆನ್ಲೈನ್ ಮಾಡ್ಬೋದು. ಯು ಕ್ಯಾನ್ ಇನ್ವೆಸ್ಟ್ ಆನ್ಲೈನ್. ಬರೀ ತಮ್ಗೊಂದು ಪ್ಯಾನ್ ಎಲ್ಲರಿಗೂ ಇದ್ದೇ ಇರುತ್ತೆ, ಆಧಾರ್ ಎಲ್ಲರಿಗೂ ಇದ್ದೇ ಇರುತ್ತೆ. ಪ್ಯಾನು ಆಧಾರ್ ನಂಬರ್ ಇಟ್ಕೊಂಡೆ ನಾವು ಅದು ಇದು ಮಾಡೋದು. So, and why is it most recommended? Because it is the cheapest. So ನೀವಾಗಿ ಹೋಗಿ ಒಂದು ರಿಲಯನ್ಸ್ ಶೇರ್ ಈಗ ನೀವು ತಗೊಳ್ಬೇಕಾದ್ರೆ 2300 ರೂಪಾಯಿ ಒಂದು ಶೇರ್ಗೆ. ಸೊ ತಮ್ಮ ಹತ್ರ ಈ ತಿಂಗಳು ಬರೀ 2000ನೇ ಇದೆ ಇನ್ವೆಸ್ಟ್ ಮಾಡಕ್ಕೆ. ಸೊ ಯು ವಿಲ್ ನಾಟ್ ಇವನ್ ಬಿ ಏಬಲ್ ಟು ಬೈ 1 ರಿಲಯನ್ಸ್ ಶೇರ್. ಸೊ ತಾವೇನ್ ಮಾಡ್ತೀವಿ, ಆ ದುಡ್ಡನ್ನು ನಾವು ಮ್ಯೂಚುವಲ್ ಫಂಡ್ ಹಾಕಿದ್ರೆ ಅವರು ಬಂದ್ಬಿಟ್ಟು ಅದಕ್ಕಿಂತ he is buying that same Reliance, that same Infosys and giving you return in the same ratio at which you have invested, sir. So next slide, sir. So this is a chart that explains how mutual fund work ಆಗುತ್ತೆ ಅಂತ ಸರ್. ಇನ್ವೆಸ್ಟರ್ಸ್ ನಿಮ್ ತರ ನಮ್ ತರ ಎಲ್ಲ ಇನ್ವೆಸ್ಟರ್ಸ್ ಇದ್ದಾರೆ, ಅವರೆಲ್ಲರೂ ಸೇರಿಸ್ಬಿಟ್ಟು they pool the money and give it to this fund manager who is all SEBI registered. ಇದೊಂದು ಇಂಡಿವಿಜುವಲ್ ಅಲ್ಲ who is managing it. It is a company that manages it, okay? So fund manager who then invests into stocks and securities and helps to generate returns which comes back to you. So it's a complete cycle. Okay, investors giving to pooling and thing. So next, sir. Next slide, Sidhu. You also change it. So these are the either mutual fund the biggest advantages idene sir. Idu professional agi manage mado that the person who is what do you call managing the fund, he is the most suitable to manage the fund because avaru ashtu adra ಬಗ್ಗೆ ಅವರಿಗೆ full knowledge ಇದೆ, ಅವ್ರ ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈಗ ನಾವ್ 20 ವರ್ಷದಿಂದ ನಾವ್ ಹೆಂಗೆ ಇನ್ವೆಸ್ಟ್ ಮಾಡಕ್ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದೀವೋ ಅದೇ ತರ ಅವರು 20 ವರ್ಷಕ್ಕೆ ಮಾರ್ಕೆಟ್ ಅನ್ನು ಸ್ಟಡಿ ಮಾಡ್ಕೊಂಡು ಯಾವ ಇದ್ರಲ್ಲಿ ಜಾಸ್ತಿ ಆಗ್ಬೇಕು, ಯಾವ್ದ್ರಲ್ಲಿ ಕಡಿಮೆ ಮಾಡ್ಬೇಕು, ಯಾವ್ದು ಯಾವಾಗ ತಗೊಳ್ಬೇಕು, ಯಾವ್ದು ಮಾರ್ಬೇಕು, ಎಲ್ಲ ರಿಸರ್ಚ್ ಅವ್ರು ಮಾಡಿರ್ತಾರೆ. ಕಂಪ್ಲೀಟ್ಲಿ ಟ್ರಾನ್ಸ್ಪೆರೆಂಟ್ ಸರ್. ಪ್ರತಿ ದಿನ ತಮಗೆ ಅದರದ್ದು ಎಷ್ಟು ಪ್ರೈಸ್ ಇದೆಯೋ ತಮಗೆ ಆನ್ಲೈನೋ ಇಲ್ಲ ಇದ್ರಲ್ಲೋ ಗೊತ್ತಾಗ್ಬಿಡುತ್ತೆ. ಇವತ್ತು ನೀವು ಡಿಸೈಡ್ ಮಾಡಿದಿರಿ ನನಗೆ ದುಡ್ಡು ಸಾಕು, ನನಗೆ ನಾಳೆ ಒಂದು ಇದು ಬೇಕಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ. ಆರ್ ಮ್ಯಾಕ್ಸಿಮಮ್ 2 ದಿನದಲ್ಲಿ ತಮ್ಮ ಅಕೌಂಟ್ ಅಲ್ಲಿ the money will come back. Okay, so that is that. It is completely safe because Reserve Bank of India and SEBI, which is nothing but a regulatory body, they are regulating mutual funds. So mutual fund iduvargu ಇನ್ವೆಸ್ಟರ್ಸ್ ಗೆ ದುಡ್ಡು ವಾಪಸ್ ಕೊಡದೆ ಇರೋ ಎಕ್ಸ್ಪೀರಿಯನ್ಸೇ ಇಲ್ಲ ಇಂಡಿಯಾದಲ್ಲಿ. ಅಂಡ್ ನೀವು ತುಂಬಾ ಕಡಿಮೆ ಅಮೌಂಟ್ ಇಂದ ಶುರು ಮಾಡ್ಬೋದು ಸರ್. 2000 ರೂಪಾಯಿ ಆಗ್ಲಿ, 3000 ರೂಪಾಯಿ ಆಗ್ಲಿ. ಸೊ ನಿಮ್ಗೆ ಅಂಡ್ ಒಂದು ಕಂಟ್ರೋಲೇ ಬೇಡ. ಸೊ 1 ತಿಂಗಳು ನೀವು 3 ಹಾಕಿದ್ರೆ ನೆಕ್ಸ್ಟ್ ತಿಂಗಳು ಇಲ್ಲ ಎಕ್ಸ್ಟ್ರಾ ಖರ್ಚಿದೆ ಹಾಕಕ್ ಆಗಲ್ಲ, ಅದಾದ್ಮೇಲೆ ನೀವು 5 ಕೂಡ ಬಂದ್ ಹಾಕಿ ಅಂತ ಒಂದು ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಇದೆ. ನಿಮ್ಮ ರೆಕರಿಂಗ್ ಡೆಪಾಸಿಟ್ ತರ ಪ್ರತಿ ತಿಂಗಳು ಇಷ್ಟೇ ಹಾಕ್ಬೇಕಂತ ಏನೂ ಇಲ್ಲ. ಬಹಳ ಲೋ ಕಾಸ್ಟ್ ಬಿಕಾಸ್ ನಿಮ್ ತರ 1000 ಜನಗಳು ಬರ್ತಾ ಇದಾರಲ್ಲ. ಸೊ ಎಲ್ಲಾರು ಸ್ವಲ್ಪ ಕೊಡೋದ್ರಿಂದ ಕಾಸ್ಟ್ ಬಹಳ ಕಡಿಮೆ. ಇದು ತಾವು ಖುದ್ದಾಗಿ ಹೋಗಿ ಮಾಡಿದ್ರೆ ಇದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಫಾರ್ಮ್ಯಾಲಿಟಿ ಎಲ್ಲ ಮಾಡಿ ರಿಸರ್ಚ್ ಮಾಡಿ
ತಮ್ಗಿರೋ ಇದಕ್ಕೂ ಕಂಪ್ಯಾರಿಸನೇ ಇಲ್ಲ ಸರ್. ಇದು ತುಂಬಾನೇ ಸುಲಭ ಮಾಡಕ್ಕೆ. ನೆಕ್ಸ್ಟ್ ಸರ್. ಸೊ ಇದು ಬಿಸೈಡ್ಸ್ ಮ್ಯೂಚುವಲ್ ಫಂಡ್ ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ನೀವ್ ಕೇಳಿರ್ತೀರಾ, ಬಟ್ ಅಲ್ಲಿ ನೀವೇ ಜಸ್ಟ್ ಕವರ್ ಇಟ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು ತಮ್ಗೆ ಗೊತ್ತು. PPF ಅಂದ್ರೆ ಏನಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡೋದು. ಸೊ ಅರೌಂಡ್ 7% ಈಲ್ಡ್ ಬರ್ತಾ ಇದೆ. ಪ್ರತಿ ವರ್ಷನೂ ಈಲ್ಡ್ ಕಡಿಮೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 9.5% ಇಂದ ಈಗ ಆಲ್ಮೋಸ್ಟ್ 7% ಬಂದಿದೆ. ಈ ವರ್ಷನೂ ತಿರ್ಗಾ ಕಡಿಮೆ ಮಾಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಆಕ್ಚುಲಿ 7% ಹೋದ ವರ್ಷ ಕಡಿಮೆ ಮಾಡಿದ್ರು. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅದು ಬಂದ್ಬಿಟ್ಟು ಫಿಕ್ಸ್ಡ್ ಆಗೋ ಒಂದು ದುಡ್ಡು ಹಾಕಿ, ಬಟ್ ಇದು ಬಂದ್ಬಿಟ್ಟು ಮಿನಿಮಮ್ ನೀವು ಒಂದು 5 ವರ್ಷ ಇರ್ಬೇಕು ಸರ್ NSCL ಅಲ್ಲ, ಇಲ್ಲಾಂದ್ರೆ ತಮ್ಗೆ ರಿಟರ್ನ್ ಬರಲ್ಲ. ಬಟ್ 5 ವರ್ಷ ತಾವ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು 6.8%. ಸೊ ಈಗ ಇನ್ಫ್ಲೇಷನ್ ಬಂದ್ಬಿಟ್ಟು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ನಾವು ಸೇವ್ ಇನ್ವೆಸ್ಟ್ ಮಾಡಿ ರಿಟರ್ನ್ ತಗೊಳ್ಬೇಕು ಸರ್. ಅದೇ ನಮ್ ಒಬ್ಜೆಕ್ಟಿವ್. ಇಲ್ಲಾಂದ್ರೆ ಇನ್ಫ್ಲೇಷನ್ ನಮ್ಗಿರೋ ದುಡ್ಡನ್ನೇ ಕಡಿಮೆ ಮಾಡ್ಬಿಡುತ್ತೆ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದು ಬಂದ್ಬಿಟ್ಟು ತುಂಬಾನೇ ಈಸಿ ಮಾಡಕ್ಕೆ. ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಇದ್ ಮಾಡೋದು. ಅಂಡ್ ನಾರ್ಮಲಿ ಒಂದು 6%, 6.5% ಬರುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ. ಅಂಡ್ ಬಟ್ ಏನಂದ್ರೆ ಇದ್ರಲ್ಲಿ ಬರೀ 4 ಲಕ್ಷ ತಾವು ಹಾಕ್ಬೋದು. ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಅದರಲ್ಲಿ ಅನುಕೂಲ ಇಲ್ಲ. ಸೊ ಲಾಂಗ್ ಟರ್ಮ್ ಬೇಸಿಸ್ ಅಲ್ಲಿ ಇದು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ರಿಟೈರ್ಮೆಂಟ್ ಕಾರ್ಪಸ್ ಇದರಿಂದ ಬಿಲ್ಡ್ ಮಾಡಕ್ ಆಗಲ್ಲ. ನೀವು ಮ್ಯಾಕ್ಸಿಮಮ್ 4.5 ಅದ್ರಲ್ಲಿ ಹಾಕ್ಬೋದು ಖಂಡಿತ. ಬಟ್ ಅದ್ರ ಮೇಲೆ ನೀವು ಮಾಡ್ಬೇಕಾದ್ರೆ ತಾವು ಮ್ಯೂಚುವಲ್ ಫಂಡ್ಗೋ ಬೇರೆ ಒಂದು ಅಸೆಟ್ ಕ್ಲಾಸ್ಗೋ ಬರ್ಲೇಬೇಕು ಸರ್. ನೆಕ್ಸ್ಟ್ ಸ್ಲೈಡ್ ಸರ್. ಎಮರ್ಜೆನ್ಸಿ ಫಂಡ್ ಸರ್, ಇದೇ ನಾನು ಹೇಳಿದ್ದೆ ತಮ್ಗೆ. ಇದು ಎಮರ್ಜೆನ್ಸಿ ಫಂಡ್ ಬಗ್ಗೆ ನಾವ್ ಯಾರು ಯೋಚನೆ ಮಾಡಲ್ಲ. ನಮ್ಗೆ ಏನ್ ಅನ್ಸ್ತಾ ಇರುತ್ತೆ, ನಮ್ಗೆ ಎಷ್ಟು ಸೇವಿಂಗ್ಸ್ ಇದೆಯೋ ಅದರಿಂದಾನೇ ನಾವ್ ಎಮರ್ಜೆನ್ಸಿ ಮಾಡುತ್ತೆ. ಈ ಕೋವಿಡ್ ಅಲ್ಲಿ ತಾವ್ ಅಟ್ಲೀಸ್ಟ್ ಯು ಆರ್ ಅಟ್ಲೀಸ್ಟ್ ಇನ್ ಗವರ್ಮೆಂಟ್ ಸರ್ವಿಸ್ ಸರ್. ತಾವ್ ಪರವಾಗಿಲ್ಲ. ನಮ್ ತರ ಪ್ರೈವೇಟ್ ಜನ ಎಲ್ಲ ಎಷ್ಟೋ ಜನಕ್ಕೆ ಇವತ್ ಹೇಳಿ ನಾಳೆ ಕೆಲ್ಸದಿಂದ ನಮ್ಮನ್ ಮನೆಗ್ ಕಳ್ಸಿದ್ದಾರೆ. ಎಷ್ಟೋ ಜನಕ್ಕೆ ಹಂಗಾಗಿದೆ. ಅದ್ ಏನ್ ಮಾಡ್ತೀರಾ, ನೆಕ್ಸ್ಟ್ ತಿಂಗಳಿಂದ ಸಾಲ ಕಟ್ಲೇಬೇಕು, ಮನೆ ಸಾಲ ಕಟ್ಲೇಬೇಕು, ಮಕ್ಳನ್ನ ಓದಿಸ್ಲೇಬೇಕು. ನಾವ್ ಮಾಡೋದೆಲ್ಲ ನಾವ್ ಮಾಡ್ಲೇಬೇಕು. ಕೆಲ್ಸ ಇದೆಯೋ ಇಲ್ವೋ ಅಲ್ವಾ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ನಮ್ಮ ಹತ್ರ ಇರೋ ಸೇವಿಂಗ್ ಅನ್ನ ನಾವು ಯೂಸ್ ಮಾಡ್ಕೊಳ್ತೀವಿ ಫುಲ್ ಆಗಿ. ಅದ್ರ ಮೇಲೆ ನಮ್ಗೆ ಮೆಡಿಕಲ್ ಎಮರ್ಜೆನ್ಸಿ, ಈಗ ಕೋವಿಡ್ ಇಂದ ನಿಮ್ಗೆ ಗೊತ್ತು ಸರ್, ಸಾವಿರಾರು ಜನ ಎಷ್ಟು ಎಫೆಕ್ಟ್ ಆಗಿದ್ದಾರೆ. ಹಾಸ್ಪಿಟಲ್ ICU ಟ್ರೀಟ್ಮೆಂಟ್ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದಾಗಿಲ್ಲ ಹಂಗೆ. ಸೊ ಬರ್ತಾರೆ. ಕನೆಕ್ಟ್ ಆಯ್ತಾ? ಕರೆಂಟ್ ಆಯ್ತಾ? ಓಕೆ. ಸೊ ಎಮರ್ಜೆನ್ಸಿ ಫಂಡ್ ಈಗ ಅದು ತುಂಬಾನೇ ಇಂಪಾರ್ಟೆಂಟ್ ಸರ್. ಇಟ್ ಬೇಸಿಕ್ಲಿ ಇಟ್ ಕ್ಯಾನ್ ಬಿ ಬೇಸಿಕ್ಲಿ ಇನ್ ದ ಫಾರ್ಮ್ ಆಫ್ ಹಾರ್ಡ್ ಕ್ಯಾಶ್. ಅದು ಬಂದ್ಬಿಟ್ಟು ನಾವು ಅಡ್ವೈಸ್ ಮಾಡಲ್ಲ ಸರ್. ನಾವು ದುಡ್ಡು ಎಷ್ಟು ಖರ್ಚು ಇರ್ತೀಯೋ ಅಷ್ಟು ಮಾತ್ರ ಇಟ್ಕೊಳ್ಬೇಕು. ಅದು ಸೇವಿಂಗ್ಸ್ ಅಕೌಂಟ್. ಲಿಕ್ವಿಡ್ ಫಂಡ್ ಅಂದ್ರೆ ನಾವ್ ಇವತ್ತು ರಿಡೀಮ್ ಮಾಡಿದ್ರೆ ನಾಳೆ ಬೆಳಿಗ್ಗೆ 9 ಗಂಟೆ ಒಳಗಡೆ ತಮ್ಮ ಅಕೌಂಟ್ ಅಲ್ಲಿ ಇದು. ಕ್ರೆಡಿಟ್ ಕಾರ್ಡ್, ಆ ಕ್ರೆಡಿಟ್ ಕಾರ್ಡ್ ಆಲ್ಸೋ ಪ್ರೊವೈಡೆಡ್ ತಾವು ಅದು ಕರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಬಿಕಾಸ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ತಮ್ಗೆ ಲಿಮಿಟ್ ಕೊಟ್ಟಿರ್ತಾರೆ. ಸೊ ಎಲ್ಲಾರ್ಗೂ ಒಂದ್ ಕ್ರೆಡಿಟ್ ಕಾರ್ಡ್ ಇರೋದು ಒಳ್ಳೇದೇ. ಅದು ನಾವು ರೆಕಮೆಂಡ್ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಒಂದ್ ಕ್ರೆಡಿಟ್ ಕಾರ್ಡ್ ಇಡ್ಲೇಬೇಕು.
Yeah. listening properly. Okay. Yeah. So PPT ಮಾತ್ರ. You zoom in this side, no? So they are mostly visible on screen. Screen focus ಮಾಡಿ. ಮಾಡ್ಬೋದಲ್ಲ? ಕಂಟಿನ್ಯೂ ಮಾಡ್ಲಾ? Yeah, carry on. They are connected. ಪ್ರೆಸೆಂಟೇಷನ್ ಅವ್ರಿಗೆ Until connect PPT, please discuss something. ಓಕೆ ಹಂಗೆ ಮಾಡ್ತೀವಿ. ಓಕೆ ಸರ್. ಸೊ ಕ್ರೆಡಿಟ್ ಕಾರ್ಡ್ ನಾನು ಹೇಳಿದಂಗೆ ಕ್ರೆಡಿಟ್ ಕಾರ್ಡ್ ಇಸ್ ರೆಕಮೆಂಡೆಡ್ ದಟ್ ಯು ಯೂಸ್ ಇಟ್ ಬಟ್ ಪ್ರೊವೈಡೆಡ್ ಯು ಪೇ ಇಟ್ ಆಫ್ ಆನ್ ಟೈಮ್. ಸೊ ನೀವು ಸಪೋಸ್ ಯಾವ್ದಾದ್ರು ಒಂದು ಅಪ್ಲಯನ್ಸ್ ತಗೊಳ್ಳೋದಾದ್ರು, ನಮ್ಮ ಮನೆಗೆ ಏನಾದ್ರೂ ಒಂದು ಫ್ರಿಡ್ಜ್, ಒಂದು AC, ಒಂದು ಫ್ಯಾನು, ಏನ್ ಬೇಕಾದ್ರೂ ನೀವು ತಗೊಳ್ಳಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಳಿ ಡೆಬಿಟ್ ಕಾರ್ಡ್ ಇಂದ. ಬಟ್ ಅದೇನಂದ್ರೆ ಕರೆಕ್ಟ್ ಆಗಿ ಆ 45 days ಗೆ ತಾವು ಪೇ ಮಾಡ್ಬೇಕು. ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಸರ್ ಇಂಡಿಯಾದಲ್ಲಿ. ಇನ್ಫ್ಯಾಕ್ಟ್ ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್ ನಾವು ಅದು ಪ್ರತಿ ತಿಂಗಳು ಇಂಟ್ರೆಸ್ಟ್ ಆಗ್ತೀವಲ್ವಾ, ಅದಕ್ಕೆ ತಮ್ಗದ ವಿ ಆರ್ ವರ್ಕಿಂಗ್ ಇನ್ ಅ ಬ್ಯಾಂಕ್, ಸೊ ವಿ ನೋ ವಿ ಆರ್ ಚಾರ್ಜಿಂಗ್ 36% ಇಂಟ್ರೆಸ್ಟ್ ಫಾರ್ ಕ್ರೆಡಿಟ್ ಕಾರ್ಡ್. ಇಮ್ಯಾಜಿನ್ 30% ಮೇಲೆ ಇಂಟ್ರೆಸ್ಟ್. ಪ್ರತಿ ತಿಂಗಳು 3% ಹಾಕ್ತೀವಿ ಇಂಟ್ರೆಸ್ಟ್. ಸೊ ಅದು ತಾವು ಅವಾಯ್ಡ್ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ಯೂಸ್ ಮಾಡಿ, ಬಟ್ ಇದರಲ್ಲಿ ತಾವು ಮಾಡಿ. Okay, so I think we are almost at the end of our thing. Just the last one slide we have. This is I told you that I'll tell you in the beginning when I told you ನಾನು ಹೇಳಿದೆ ತಮಗೆ ತಾವು ಏನ್ ಅವಾಯ್ಡ್ ಮಾಡ್ಬೇಕಂತ ನಾನು ಮೊದಲು ಹೇಳ್ತೀವಿ. ಟುವರ್ಡ್ಸ್ ಎಂಡ್ ಸರ್ ಮಾಡ್ತಾನೆ ರೀ. ಎಂಡ್ Emergency fund. ಎಲ್ಲ ಆಯ್ತು. Emergency fund back. Yeah, this is the main thing sir. ನಾನು when I started the presentation ನಾನು ಹೇಳಿದೆ this is something we are strongly advising ಮಾಡಬಾರ್ದು ಅಂತ. ಓಕೆ, ಸೊ ಹ್ಯಾಂಡ್ ಲೋನ್ ನಾವು ಒಬ್ರಿಗೆ ಸಾಲ ಕೊಡೋದು ಹೆಲ್ಪ್ ಆಬ್ವಿಯಸ್ಲಿ ತಾವು ಮಾಡ್ಬೋದು, ಅದು ತಮ್ಮ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಹಿಂಗೆ ಹ್ಯಾಂಡ್ ಲೋನ್ ಕೊಟ್ಟು ಅದಕ್ಕಿಂತ ಇಂಟ್ರೆಸ್ಟ್ ತಗೊಳ್ಳೋದು, ಬಡ್ಡಿ ತಗೊಳ್ಳೋದು, ಲೋನ್ ಶಾರ್ಕ್ಸ್ ತುಂಬಾ ಇಂತ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇದು ತುಂಬಾ ಆಗ್ತಾ ಇದೆ ಈಗ. ಇರೋದ್ರ ಕ್ಯಾಶ್ ಅಲ್ಲಿ ಡೀಲಿಂಗ್ಸ್ ಮಾಡೋದು, ಮತ್ತೆ ಪ್ರಾಪರ್ಟಿಯನ್ನು ಪ್ಲೆಜ್ ಮಾಡಿ ಅನ್ವಾಂಟೆಡ್ ಎಕ್ಸ್ಪೆನ್ಸ್. ಈಗ ಏನ್ ಮಾಡೋದಂದ್ರೆ ನಿಮ್ಮ ಇಫ್ ಯು ಆರ್ ಪ್ಲಾನಿಂಗ್ ಟು ಸೆಂಡ್ ಯುವರ್ ಚಿಲ್ಡ್ರನ್ ಫಾರ್ ಅಬ್ರಾಡ್, ತಾವ್ ಎಜುಕೇಶನ್ ಲೋನ್ ಹಾಕ್ತೀರಾ, ಅದಕ್ಕೆ ಪ್ರಾಪರ್ಟಿ ಪ್ಲೆಜ್ ಮಾಡೋದು ಬೇರೆ ವಿಷಯ. ಬಟ್ ನಾವು ಸಡನ್ಲಿ ನನ್ಗೊಂದು ಹಾಲಿಡೇ ಬೇಕು, ನಾನು ಪರ್ಸನಲ್ ಲೋನ್ ಹೋಗಿ ತಗೊಂಡು ನಾನೊಂದು ಹಾಲಿಡೇ ಹೋಗ್ಬೇಕಂತ, ಅದೆಲ್ಲ ನಾವು ಅಡ್ವೈಸ್ ಮಾಡಲ್ಲ ಸರ್. ಅಷ್ಟು ನಮ್ಗೆ ಎಷ್ಟು ಮಾತ್ರ ಇದೆಯೋ, ಎಷ್ಟು ನಾವು ಸೇವ್ ಮಾಡಿದೀವ ಅದು ಒಳಗಡೆನೆ ನಾವು ನಮ್ ಎಲ್ಲಾ ಎಕ್ಸ್ಪೆನ್ಸಸ್. ಸೊ ಹಾಲಿಡೇ ಆಗ್ಲಿ, ನಮ್ ಅಡಿಷನಲ್ ಏನ್ ಒಂದು ವರ್ಷಕ್ಕೆ ನಾವು ತಗೊಳ್ಳೋದಾಗ್ಲಿ, ಅದೆಲ್ಲ ಎಕ್ಸ್ಪೆನ್ಸ್ ಅಲ್ಲೇ ಬರ್ಬೇಕು. ಅದು ನಾವು ಒಂದು ನಮ್ ಸೇವಿಂಗ್ಸ್ ಅನ್ನ ಅದು ಯೂಸ್ ಮಾಡ್ಕೊಂಡು ನಾವು ಅದ್ ಮಾಡಂಗಿಲ್ಲ. ಸೊ ದಟ್ ಇಸ್ ವಾಟ್ ವಿ ಆರ್ ರೆಕಮೆಂಡಿಂಗ್. ಚಿಟ್ ಫಂಡ್ಸ್, I'm not sure how many of us are even now doing it, because ಅಷ್ಟೆಲ್ಲ ಸ್ಕ್ಯಾಮ್ ಆಗಿದೆ ಅದರಲ್ಲಿ. So chit fund is something that definitely not advisable, because ಅದರಲ್ಲಿ ರೆಗ್ಯುಲೇಟರಿ ಏನು ಯಾರು ಬಂದು ನಿಮ್ಗೆ ಏನು ಕೇಳಕ್ ಆಗಲ್ಲ ಅದಾದ್ಮೇಲೆ. ಓಕೆ, ಮನಿ ಮಲ್ಟಿಪ್ಲೈಯಿಂಗ್ ಸ್ಕೀಮ್ಸ್ ಸುಮಾರು ಜನ ನೀವು ಪೇಪರ್ ಅಲ್ಲಿ ಕೂಡ ಆಡ್ ನೋಡಿರ್ತೀರಾ, ಇಷ್ಟು ಹಾಕಿದ್ರೆ ಇಷ್ಟು ದುಡ್ಡು ಮಲ್ಟಿಪ್ಲೈ ಮಾಡ್ಕೊಡ್ತೀವಿ ಅಂತದ್ ಯಾವ ಇದಕ್ಕೂ ಬೀಳ್ಬೇಡಿ. ದಟ್ಸ್ ಅ ಬಿಗ್ ಶ್ಯಾಮ್, ಬಿಗ್ ಸ್ಕ್ಯಾಮ್. ಮಾಡ್ಲೇಬಾರ್ದು. ಡಿಸಿಪ್ಲಿನ್ ಆಗಿ ಪ್ರತಿ ವರ್ಷ 10% ನೀವು ಇದು ಮಾಡಿದ್ರು ನಿಮ್ಗೆ 7 years ಅಲ್ಲಿ ನಿಮ್ ದುಡ್ಡು ಡಬಲ್ ಆಗ್ತಾ ಇದೆ. ಫೋಕಸ್ ಮಾಡಿದ್ರಾ? ಇದೆ ಕಾಣಿಸ್ತದೆ ಸರ್. ಆಯ್ತು, ಇದು ನೆಕ್ಸ್ಟ್ ಹೋಗ್ಬೋದು. ದಿಸ್ ಇಸ್ ಅ ಇಂಪಾರ್ಟೆಂಟ್ ಒನ್ ಸರ್, ಬಿಕಾಸ್ EMI ರೂಲ್ ಎಲ್ಲರೂ ನಾವು ಮನೆ ಮಾಡಕ್ಕೆ ಎಸ್ಪೆಷಲಿ ಹೌಸಿಂಗ್ ಲೋನ್ ತಗೊಳ್ತೀವಿ. ಸೊ EMI ರೂಲ್, ಸೊ ಒಂದು ಹೌಸಿಂಗ್ ಲೋನ್ ಇರುತ್ತೆ ನಮ್ಗೆ, ಇನ್ನೊಂದು ಬಂದ್ಬಿಟ್ಟು ನಮ್ಗೆ ಎಜುಕೇಶನ್ ಲೋನ್ ಇರ್ಬೋದು, ಇನ್ನೊಂದು ಬಂದ್ಬಿಟ್ಟು ನಮ್ಗೆ ಏನ್ ಹೇಳೋದು ಕಾರ್ ಲೋನ್ ಇರ್ಬೋದು, ಇನ್ನೊಂದು ಬಂದ್ಬಿಟ್ಟು ನಾವ್ ಏನಾದ್ರು ಫ್ರಿಡ್ಜ್ ತಗೊಂಡಿರ್ತೀವಿ ಅದಕ್ಕೆ ನಮ್ಗೆ ಕನ್ಸ್ಯೂಮರ್ ಫೈನಾನ್ಸ್ ರೂಲ್ ಇರ್ಬೋದು. ಇಂಥ ಲೋನ್ಸ್ ಎಲ್ಲ ಇರ್ಬೋದು. ಬಟ್ ನಮ್ ಸ್ಟ್ಯಾಂಡರ್ಡ್ ರೂಲ್ ನಾವು ರೆಕಮೆಂಡ್ ಮಾಡೋದಂದ್ರೆ ಮ್ಯಾಕ್ಸಿಮಮ್ ನಿಮ್ ನೆಟ್ ಸ್ಯಾಲರಿ ಅಂದ್ರೆ ಏನು, ತಮ್ ಗ್ರಾಸ್ ಸ್ಯಾಲರಿಯಿಂದ ಟ್ಯಾಕ್ಸ್ ಹೋಗಿ, PPF ಹೋಗಿ, ಎಲ್ಲ ಹೋಗಿ ತಮ್ಮ ಕೈಗೆ ಎಷ್ಟು ಬ್ಯಾಂಕ್ ಅಕೌಂಟ್ ಬರುತ್ತೋ ಅದಕ್ಕಿಂತ ಮ್ಯಾಕ್ಸಿಮಮ್ 40% ಮೇಲೆ ತಾವು ಎಲ್ಲಾ ಸಾಲ ಕ್ಲಬ್ ಮಾಡಿ ಇಟ್ಕೊಳ್ಬಾರ್ದು. ಓಕೆ, ಅದು ಮನೆಗಾಗ್ಲಿ, ತಾವ್ ಯಾರಿಗ್ ಮದ್ವೆಗೆ ಸೇವ್ ಮಾಡಿದ್ರಾಗ್ಲಿ, ಮಕ್ಳಿಗೆ ಎಜುಕೇಶನ್ ಆಗ್ಲಿ, ಮ್ಯಾಕ್ಸಿಮಮ್ ನಾನು ಹೇಳೋದು. ಆಕ್ಚುಲಿ ನನ್ ಪರ್ಸನಲ್ ಅಭಿಪ್ರಾಯದಲ್ಲಿ ತಾವು 40 ಕೂಡ ಹತ್ರ ಹೋಗ್ಲೇಬೇಡಿ. 1/3 ಅಲ್ಲಿ ಇಟ್ಕೊಂಡ್ರೆ ನಾವು ಕಂಫರ್ಟಬಲ್ ಆಗಿ ಇರ್ತೀವಿ ಸರ್. 30% ಇಟ್ಕೊಂಡ್ರೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವಾಗ್ಲೂ ನಾವು ಒಂದು ಬಲ್ಕ್ ಅಮೌಂಟ್ ನಮಗ್ ಬಂದ್ರೆ ನಾವು ಸಾಲ ತೀರಿಸ್ಬೇಕು. ಸೊ ಹೆಂಗ್ ಸಾಲ ತೀರ್ಸೋದು, ನಾವು EMI ಅನ್ನಿ ಕಡಿಮೆ ಮಾಡಬಾರ್ದು. ಸೊ ಒಂದ್ ತಿಂಗಳಲ್ಲಿ ನಮ್ಗೆ 30,000 ರೂಪಾಯಿ EMI ಇದ್ರೆ
ನಾವು ನಮ್ ಕೈಲಿ ಒಂದ್ ಬೋನಸ್ ಬಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅದು ಬಂದ್ಬಿಟ್ಟು ಅಲ್ಲಿ ಕಟ್ಬಿಟ್ಟು EMI 30,000 ಇಟ್ಕೊಳ್ಬೇಕು ನೀವು. ಅವ್ರಿಗೆ ಹೇಳಿ 20 ವರ್ಷದಿಂದ ಅದು ನೀವು 18 years ರೆಡ್ಯೂಸ್ ಮಾಡಿ ಟೆನರ್. ಯಾವಾಗ್ಲೂ ಬ್ಯಾಂಕ್ ಹತ್ರ ಮಾತಾಡುವಾಗ ಟೆನರ್ ರೆಡ್ಯೂಸ್ ಮಾಡ್ಬೇಕು ಸರ್, EMI ರೆಡ್ಯೂಸ್ ಮಾಡಬಾರ್ದು. ಹಂಗ್ ನೀವ್ ಮಾಡಿದ್ರೆ ನಿಮಗೆ ಸಾಲ ಬೇಗ ತೀರೋಗುತ್ತೆ. ಸೊ ತಮಗೆ ಇಟ್ ಇಸ್ ಇಫ್ ಯು ಕೀಪ್ ರೆಡ್ಯೂಸಿಂಗ್ ದ EMI ಏನಾಗುತ್ತೆ, 30ಇಂದ ಅದು 20 ಬಂದ್ರೆ ನಾವು ಎಕ್ಸ್ಟ್ರಾ 10,000 ಅನ್ನು ನಾವು ಖರ್ಚು ಮಾಡ್ಬಿಡ್ತೀವಿ. ಹಂಗ್ ಮಾಡದೆ ತಾವೇನ್ ಮಾಡ್ಬೇಕು, ಯಾವಾಗ್ಲೂ ರೆಡ್ಯೂಸ್ ದ ಟೆನರ್, ನೆವರ್ ರೆಡ್ಯೂಸ್ ದ EMI ಸರ್. ದಟ್ಸ್ ಅ ಹಂಬಲ್ ರಿಕ್ವೆಸ್ಟ್. Next, sir. ನಾವ್ ತುಂಬಾ ಫಾರ್ಮುಲಾ ಹಾಕ್ತೀನಂತ ಇದ್ ಮಾಡ್ಬೇಡಿ, ಇದೆಲ್ಲ ನೀವ್ ಜ್ಞಾಪಕ ಒಂದ್ ಐಡಿಯಾಗ್ ಮಾತ್ರ ಇದು ಹಾಕಿದೀವಿ. ಆವಾಗ 70 ಹೇಳಿದ್ವಿ, ಇವಾಗ 50. ಸೊ ಇದು ಬಂದ್ಬಿಟ್ಟು ಪ್ಲೀಸ್ ಸ್ವಲ್ಪ ಇದು ಮಾಡಿ ಸರ್. ಇದು ತುಂಬಾ ಇದಕ್ ಬೇಕಾದ್ರೆ ನೀವ್ ಒಂದ್ ಫೋಟೋ ಈ ಸ್ಲೈಡ್ ಅದ್ ಇಟ್ಕೊಂಡ್ಬಿಡಿ ನಿಮ್ ಮೊಬೈಲ್ ಅಲ್ಲಿ. ತಾವ್ ಖರ್ಚು ಮಾಡುವಾಗ ತಮ್ಮ ಮನೆಯಲ್ಲಿ ಹೆಂಡತಿಗೂ ತೋರ್ಸ್ಬಿಡಿ, ಹಿಂಗೆ ಇರ್ಬೇಕು, ಮಕ್ಳಿಗೂ ತೋರ್ಸ್ಬಿಡಿ. ಬಿಕಾಸ್ ದಿಸ್ ಇಸ್ ಲೈಕ್ ಅ ಗೋಲ್ಡನ್ ರೂಲ್. ನನಗೆ 2 ಮಕ್ಳಿದ್ದಾರೆ. ಐ ಹ್ಯಾವ್ ಟೋಲ್ಡ್ ದೆಮ್ ದಿಸ್ ರೂಲ್ ಅಂಡ್ ಟೋಲ್ಡ್ ದೆಮ್, ಏನಾದ್ರೂ ನಾನ್ ನಿಮ್ ಪಾಕೆಟ್ ಮನಿ ಕೊಟ್ರು ಇದೇ ನಿಮ್ಗೆ ರೂಲ್ ಇದಿರ್ಬೇಕು. ಅವ್ರಿಗೆ ಆ 50% ಇರೋದೇ ಇಲ್ಲ, ಬಿಕಾಸ್ ಅದೆಲ್ಲ ನಾವು ನೋಡ್ಕೊಳ್ತೀವಿ. ಬಟ್ ಮಿಕ್ಕಿರೋದು ಏನ್ ಬೇಕಿದ್ರು ನೀವು ಖರ್ಚು ಮಾಡಿದ್ರೆ ಈ ರೂಲಲ್ಲೇ ನೀವ್ ಇರ್ಬೇಕಂತ ಮಕ್ಳಿಗೂ ಈಕ್ವಲಿ ಇಂಪಾರ್ಟೆಂಟ್. ಈಗ್ಲೇ ನೀವ್ ಇದೆಲ್ಲ ಅರ್ಥ ಮಾಡಿಸ್ಕೊಳ್ಳೋದು. ಸೊ 50-30-20 ರೂಲ್. ಸೊ ನೀವು ಮನೆಗ್ ಏನೆಲ್ಲ ಮನೆಗ್ ಬೇಕೋ ಗ್ರೋಸರಿ ಅಂದ್ರೆ ನಮ್ ಮನೆಗ್ ನಡ್ಸೋ ಎಲ್ಲ ಸಾಮಾನು, ಅಕ್ಕಿ ಬೇಳೆ ಎಲ್ಲ, ಅದು ಗ್ರೋಸರೀಸ್, ಎಣ್ಣೆ, ಅದೆಲ್ಲ. ಸ್ಕೂಲ್ ಫೀಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮನೆ ಬಾಡಿಗೆ ಇದ್ರೆ ಮನೆ ಬಾಡಿಗೆ ಅಂಡ್ EMI. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ದು ಫಿಕ್ಸ್ಡ್ ಕಾಸ್ಟ್ ತರ. ಇದರಲ್ಲಿ ಚೇಂಜೇ ಇರಬಾರ್ದು. ಇದು ಹಿಂಗೆ ನೀವು ಮೇಂಟೈನ್ ಮಾಡ್ಬೇಕು ಆ 50%. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 30% ಎಂಟರ್ಟೈನ್ಮೆಂಟ್ ವೆಕೇಶನ್. ಸೊ ಸಾಲ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ನಾವೆಲ್ಲರೂ ಎಲ್ಲಾದ್ರೂ ವೆಕೇಶನ್ ಹೋದ್ರು, ಒಂದ್ ಒಳ್ಳೆ ಹೋಟೆಲ್ ಅಲ್ಲಿ ಇದ್ರು, ಅಲ್ಲಿ ಹೋಗಿ ಟ್ರಾವೆಲ್ ಗೋ, ಫ್ಲೈಟ್ ಗೋ, ಟ್ರೈನ್ ಗೋ ಎಲ್ಲ ಖರ್ಚು ಮಾಡ್ತೀವಿ. ಅದು ಮ್ಯಾಕ್ಸಿಮಮ್ ಒಂದ್ ವರ್ಷಕ್ಕೆ 30% ಜಾಸ್ತಿ ಇರಬಾರ್ದು. ಸೊ ಸಪೋಸ್ ಒಂದು ಮನೇಲಿ ಮದ್ವೆ ಬರ್ತಾ ಇದೆ, ಯಾರ್ದೋ ಕ್ಲೋಸ್ ರಿಲೇಷನ್ ಮದ್ವೆ ಬಂದ್ರೆ ಖರ್ಚು ಜಾಸ್ತಿ ಆಗೇ ಆಗುತ್ತೆ. ಸೊ ಅಂತ ಒಂದು ವರ್ಷ ನಾವು ಮಿಕ್ಕಿರೋ ಎಲ್ಲಾದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಸೊ ಎಲ್ಲ ವರ್ಷ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಈ 30% ಅನ್ನು ನಾವು ಎಕ್ಸೀಡ್ ಮಾಡ್ಬಿಡ್ತೀವಿ, ನಮ್ ಸೇವಿಂಗ್ಸ್ ಕಡಿಮೆ ಆಗುತ್ತೆ. 100% 20% ನೀವು ಸೇವಿಂಗ್ಸ್ ಮಾಡಲೇಬೇಕು ಸರ್. ಅದು ನೀವ್ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ ನಮ್ಗೆ ಇಷ್ಟ ಆದ್ರೆ ಅದ್ ಮಾಡ್ಕೊಳ್ಬಹುದು, ನಾವು PPF ಇಷ್ಟ ಅಂದ್ರೆ ಅದ್ ಮಾಡ್ಕೊಳ್ಬಹುದು, NSC ಪೋಸ್ಟ್ ಆಫೀಸ್. ಬಟ್ ಆ 20% ಅಂತೂ ನಾವು ಖಚಿತವಾಗಿ ಯು ಮಸ್ಟ್ ಹ್ಯಾವ್ ದ ಡಿಸಿಪ್ಲಿನ್ ಆಫ್ ನಾಟ್ ಕಾಂಪ್ರಮೈಸಿಂಗ್. 100 ರೂಪೀಸ್ ಇದ್ರೆ ಅದು 20 ರೂಪಾಯಿ ಮಾಡಲೇಬೇಕು. ಓಕೆ, ಸೊ ದಟ್ ಈಸ್ ದ ಗೋಲ್ಡನ್ ರೂಲ್ ಸರ್. ಇದು ಮಾತ್ರ ಪ್ಲೀಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಫಾಲೋ. ನೆಕ್ಸ್ಟ್ ಸರ್. Next. Slide change is not working. Okay, ಇದು ಬಂದ್ಬಿಟ್ಟು ನಾವು ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ವಿತ್ ಮೇಂಟೈನಿಂಗ್ ಅನ್ ಎಕ್ಸೆಲ್ ಆನ್ ಅ ಕಂಪ್ಯೂಟರ್, ನೀವು ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಸರ್. ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ನಾವಿಬ್ರು ಎಷ್ಟೊಂದು ಜನಕ್ಕೆ ಸ್ಟ್ರಗಲ್ ಮಾಡಿದೀವಿ ಅಂದ್ರೆ, ಬಿಕಾಸ್ ಏನು ರೆಕಾರ್ಡ್ ಇಲ್ಲ ಕೋವಿಡ್ ಅಲ್ಲಿ. ಅದು ವಯಸ್ಸು ನೋಡಿಲ್ಲ ಸರ್. 30 ಜನ ಇರೋರು ಪಾಪ ತೀರೋಗಿದ್ದಾರೆ, 85 ಇರೋರು ರಿಕವರ್ ಆಗಿದ್ದಾರೆ. ಸೊ ಅದು ವಯಸ್ಸು ನೋಡಿಲ್ಲ. ಅಂಡ್ ಸಡನ್ಲಿ ಆಗಿದಾರಲ್ಲ, ಒಬ್ರ ಹತ್ರ ಒಂದು ಹೇಳ್ಬಿಟ್ಟು ಫ್ಯಾಮಿಲಿ ಹತ್ರ ಒಂದು ಎಲ್ಲ ಹ್ಯಾಂಡ್ ಓವರ್ ಮಾಡಿರೋ ಅವಕಾಶ ಕೂಡ ಕೊಟ್ಟಿಲ್ಲ. And there are so many things that both parents are gone, children are remaining ಅಂತ ಆಗಿದೆ. ಸೊ ಒಂದ್ ಪೇರೆಂಟ್ ಓನ್ಲಿ ಸೋಲ್ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ. ಸೊ ಮನೆಯಲ್ಲಿ ಗಂಡ್ಸ್ ಅನ್ನೋದು ಹಿ ಇಸ್ ಅ ಪರ್ಸನ್ ಹೂ ಇಸ್ ರನ್ನಿಂಗ್ ದ ಫ್ಯಾಮಿಲಿ. ಅವ್ರ ಹೆಂಡತಿಗೆ ಐಡಿಯಾನೇ ಇಲ್ಲ ಏನಿದೆ ಹೆಂಗಿದೆ ಅಂತ. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ತಮಗೆ ಎಕ್ಸೆಲ್ ಅಲ್ಲಿ ಆಗಿಲ್ಲ ಅಂದ್ರೆ, ಕಂಪ್ಯೂಟರ್ ಅಲ್ಲಿ ಡಾಕ್ಯುಮೆಂಟ್ ಆಗಿಲ್ಲ ಅಂದ್ರು, ತಾವು ಕ್ಲೀನ್ ಆಗಿ ಮನೆಯಲ್ಲಿ ಒಂದು ರೆಕಾರ್ಡ್ ಬುಕ್ ತರ ಕ್ಲೀನ್ ಆಗಿ ಬರ್ದಿಡ್ಬೇಕು ಸರ್. ಎಲ್ಲ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆಯೋ, ಪಾಸ್ವರ್ಡ್ಸ್ ಬರ್ದಿರೋದು ರಿಸ್ಕ್, ಅದು ಬರಿಬಾರ್ದು. ಬಟ್ ತಮಗೆ ಹೆಂಗ್ ಪಾಸ್ವರ್ಡ್ ಕೀಪರ್ ಅಂತ ತುಂಬಾ ಇದ್ರಲ್ಲಿ ಇದೆ, ಹೆಂಗ್ ಪಾಸ್ವರ್ಡ್ ಸೇವ್ ಮಾಡ್ಬೋದು ಅಂತ. ಇಲ್ಲ ತಾವಿಬ್ರಲ್ಲಿ ಹೆಂಡತಿ ಇದ್ರಲ್ಲಿ ಯು ಹ್ಯಾವ್ ಟು ಡಿಸ್ಕಸ್ ಅಂಡ್ ನೋ ಹೌ ಟು ನೋ ಆಲ್ ದಟ್. ಇನ್ಶೂರೆನ್ಸ್ ಡೀಟೇಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಬ್ಯಾಂಕ್ ಅಲ್ಲಿ ಇದೀವಿ, ಎಷ್ಟೋ ಜನಕ್ಕೆ ಕ್ಲೇಮ್ ಬಂದು ಕ್ಲೇಮ್ ಆಮೇಲೆ ಲೇಟ್ ಆಗುತ್ತೆ ಅಂತ ವಾಪಸ್ ಕಳ್ಸಿದೀವಿ. ಯಾಕೆ ಗೊತ್ತಾ? ಡಾಕ್ಯುಮೆಂಟೇಶನ್ ಸರಿ ಇಲ್ಲ ಸರ್. ಕ್ಲೇಮ್ ಇಲ್ಲ, ನಾಮಿನಿ ಇಲ್ಲ, ಬ್ಯಾಂಕ್ ಅಕೌಂಟ್ ಡೀಟೇಲ್ ಇಲ್ಲ, 1-2 ವರ್ಷ ಇನ್ಶೂರೆನ್ಸ್ ಕಟ್ಟೇ ಇಲ್ಲ ಪ್ರೀಮಿಯಂ. ಹಿಂಗೆ ನಮ್ಗೆ ತುಂಬಾ ಬೇಜಾರಾಗುತ್ತೆ ಅವ್ರು ಬಂದ್ ಇದ್ ಮಾಡುವಾಗ. ಬಟ್ ನಾವ್ ಏನು ಮಾಡಕ್ ಆಗಲ್ಲ ಸರ್, ರೂಲ್ ಇಸ್ ಅ ರೂಲ್. ಸೊ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ಮಾಡ್ಬೇಕು ಸರ್. ಇದು ಎಲ್ಲಿದೆಯೋ
ಎಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲೂ ಮ್ಯೂಚುವಲ್ ಫಂಡ್ ಅಲ್ಲೂ ನಾಮಿನೇಷನ್ ಇದು ಬಂದ್ಬಿಟ್ಟು ಇನ್ ಮೆನಿ ಪ್ಲೇಸಸ್ ವಿ ಹ್ಯಾವ್ ಫೌಂಡ್ ಬ್ಯಾಂಕ್ ಅಕೌಂಟ್ ವಿದೌಟ್ ನಾಮಿನೇಷನ್. ಸೊ ಅವ್ರು ಬಂದಿರ್ತಾರೆ ಬರೀ ಡೆತ್ ಸರ್ಟಿಫಿಕೇಟ್ ಬಂದು ಕೊಟ್ಟು ನೋಡಿ ಇದು ಆಗಿದೆ ನಮ್ಗೆ ಕೊಡಿ ಬ್ಯಾಂಕ್ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ, ನಾವು ಕೈ ಎದ್ಬಿಡ್ತೀವಿ. ನಾವು ಇಲ್ಲ ಏನು ಮಾಡಕ್ಕಾಗಲ್ಲ ಮೇಡಮ್, ನಾಮಿನೇಷನ್ ನೀವಿಲ್ಲ ಅಂತ ನಾವು ಹೇಳ್ತೀವಿ. ಯಾಕೆ ಗೊತ್ತಾ, ನಮಗೆ ನಮ್ ರೂಲ್ RBI ಹಾಕಿರೋ ರೂಲ್ ಅದು. ಸೊ ಪ್ಲೀಸ್ check every single bank account of yours and add a nominee. Every single investment of yours and add a nominee. If it is even a, if you are have investment in the name of minor children, ತಮ್ಮ ಮಕ್ಕಳ ಹೆಸರಲ್ಲಿ ತಮ್ಗೆ ಇನ್ವೆಸ್ಟ್ಮೆಂಟ್ ಇದ್ರೆ ಅದು ಗಾರ್ಡಿಯನ್ ಕರೆಕ್ಟ್ ಆಗಿ ಅದಕ್ಕೆ ಇದೆಯಾ, ನಾಮಿನೇಷನ್ ಇದೆಯಾ ಅಂತೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಸರ್. ಅಂಡ್ ಎಲ್ಲದರಲ್ಲೂ ಒಂದು ಕಂಪ್ಯೂಟರೈಸ್ಡ್ ಸಾಫ್ಟ್ ಕಾಪಿ ಇಟ್ಕೊಳ್ಳೋದು ಬೆಟರ್. ಸೊ ಯಾವ್ದಾದ್ರು ಸ್ಕ್ಯಾನ್ ಮಾಡಿ ಒಂಥರ ಫೋಲ್ಡರ್ ಮಾಡ್ಕೊಂಡು ಎಲ್ಲ ಪ್ರೀಮಿಯಂ ಕಟ್ಟೋದು ಆನ್ಯುವಲ್ ಕ್ವಾರ್ಟರ್ಲಿ ಅದೆಲ್ಲ ಒಂದು ರೆಕಾರ್ಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಸರ್. ಇದು ತುಂಬಾನೇ ಇಂಪಾರ್ಟೆಂಟ್. ಇದ್ರ ಬಂದ್ಬಿಟ್ಟು ಒಂದು ಬೇಸಿಕ್ ಚೆಕ್ ಲಿಸ್ಟ್ ತರ ನಾವು ಮಾಡಿ ಕಳಿಸ್ತೀವಿ, ಹೆಂಗಿದ್ ಮಾಡ್ಬೋದು ತಾವಂತ. ನೀವು ಅದೇ ಇಟ್ಕೊಳ್ಬಹುದು ಆಸ್ ಅ ಪ್ರೊಫಾರ್ಮ. ಸರ್ ನೆಕ್ಸ್ಟ್ ಸ್ಲೈಡ್. ಸರ್ ನಮ್ ಕಡೆಯಿಂದ ನಮ್ ಶೇರ್ ಮಾಡಿರೋ ಥಾಟ್ಸ್ ಇಷ್ಟೇ. ಸ್ವಲ್ಪ IT ಪ್ರಾಬ್ಲಮ್ ಇತ್ತು, ಸೊ ಅದಕ್ಕೆ ಅಂತ ಅಷ್ಟು ಫ್ರೀ ಆಗಿ ಪ್ರೆಸೆಂಟೇಶನ್ ಇದಾಗಿಲ್ಲ. ಬಟ್ ವಿ ಟ್ರೈಡ್ our best to cover it, but I think the IT was a little bit, signal was down. We are happy to answer any questions that you might have on anything, and we will anyway come back, for a more detailed session on how to get you started on mutual funds. Any questions? You can either type in the chat window or ask us questions, sir. Raise hand. ಬಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? ಸ್ಪೇಸ್ ಇರ್ಬೇಕಾ ಇರಬಾರ್ದಾ? ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ. Raise hand. Hand raise ಮಾಡೋದಕ್ಕೆ ನಾವು ಪೋರ್ಟಲ್ ನಲ್ಲಿ ಬ್ಯಾಂಗ್ಳೂರ್ 1 ಸ್ಪೇಸ್ ಇಲ್ಲ. ಅದನ್ನ ಇಲ್ಲಿ ಯಾಕೆ ಬ್ರೇಕ್ ಮಾಡಿದೀರಾ? ಬ್ಯಾಂಗ್ಳೂರ್ ಜಸ್ಟಿಫೈ ಆಗ್ಬಿಟ್ಟಿದೆ ಅಷ್ಟೇ, ತಗೊಂಡಿಲ್ಲ. ಶುಡ್ ಬಿ ಸಿಂಗಲ್. ಬಾಕಿ ಎಲ್ಲ ಚೇಂಜಸ್ ಆಯ್ತಾ? ಇದೊಂದು ಅವರು ಹೇಳ್ತೀನಿ ಎನಿ ಡಿಲೇ ಇದೆಯಾ, ಅದು ಏನ್ ಡಿಲೇ ಅಂತ ಹೇಳಿ ಅಂತ ಕೇಳಿದ್ದೀನಿ. ಓಕೆ, ಆಮೇಲೆ ಚೆಕ್ ಮಾಡ್ತೀನಿ. ಲೆಟರ್ ಕರೆಕ್ಷನ್ ರವೀಂದ್ರ ನಾಯಕ್ ಬಗ್ಗೆ ಕೇಳ್ಬೋದು, ನೀವು ಕ್ವಶನ್ ಏನಾದ್ರೆ ಕೇಳ್ಬೋದು ಸರ್. ಅನ್ಮ್ಯೂಟ್ ಇದ್ದಾರಾ? ಕೇಳಿಸ್ತಾ ಇಲ್ಲ, ನಮ್ಗೆ ವಾಯ್ಸ್ ಏನು ಕೇಳಿಸ್ತಾ ಇಲ್ಲ. ಎಲ್ಲ ಅಲೋ ಮಾಡ್ಬಿಡೋದು. ಅಲ್ಲಿ ಒಂದು ಚಾಟ್ ವಿಂಡೋ ಇದೆ ಸರ್, ಅದ್ರಲ್ಲಿ ಅವ್ರು ಟೈಪ್ ಮಾಡಿದ್ರು, ನಾನು ಆನ್ಸರ್ ಮಾಡ್ಬಿಡ್ಬೋದು. ಚಾಟ್ ಅಲ್ಲಿ ಕೇಳಿದಾರಾ? ಹಾ, ಮೋರ್ ಇನ್ಫಾರ್ಮೇಶನ್ ಅಬೌಟ್ ಮ್ಯೂಚುವಲ್ ಫಂಡ್ ಅದು ಕೊಡ್ತೀವಿ ಖಂಡಿತ. ರಿಕಾರ್ಡೆಡ್ ವಿಡಿಯೋ ರೆಕಾರ್ಡ್ ಮಾಡಿದ್ರಲ್ಲ ವಿಡಿಯೋ. ಆಮೇಲೆ ಜಸ್ಟ್ ಟು ಇನ್ಫಾರ್ಮ್ ಎಲ್ಲರಿಗೆ ಮಾಹಿತಿ, ಈ ಸೆಷನ್ ಏನಿದೆ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ನಾವು ನಮ್ಮ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಯೂಟ್ಯೂಬ್ ಚಾನೆಲ್ ಏನಿದೆ ಅದರಲ್ಲಿ ಹಾಕ್ತಿವಿ. ಸೊ ಯು ಕ್ಯಾನ್ ಲೇಟರ್ ರೆಫರ್ ಟು ಇಟ್ ಆನ್ಲೈನ್ ಆಲ್ಸೋ. ಇನ್ನೊಬ್ರು ಕೇಳ್ತಾ ಇದ್ದಾರೆ, ಮ್ಯೂಚುವಲ್ ಫಂಡ್ ಮೀನ್ಸ್ ಇಸ್ ಇಟ್ ಶೇರ್ ಮಾರ್ಕೆಟ್ ಆರ್ ವಾಟ್? ಹೌದು ಸರ್, ಮ್ಯೂಚುವಲ್ ಫಂಡ್ ಅಲ್ಲಿ ಎರಡು ಇದೆ ಸರ್. ಶೇರ್ ಮಾರ್ಕೆಟ್ ಇದೆ, ಡೆಟ್ ಅಲ್ಲೂ ಇದೆ. ದಟ್ ಈಸ್ ಡೆಟ್ ಅಂದ್ರೆ ಇದು FD ತರ ರಿಟರ್ನ್ ಮ್ಯೂಚುವಲ್ ಫಂಡ್ ಅಲ್ಲಿ ಇದೆ, ಶೇರ್ ಮಾರ್ಕೆಟ್ ಇದೆ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಬೇರೆ ವಿಪರೀತವಾಗಿ ಸ್ಕೀಮ್ಸ್ ಇದೆ. ಒಂದ್ ಬಂದ್ಬಿಟ್ಟು ಡೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಇನ್ನೊಂದು ಬಂದ್ಬಿಟ್ಟು ಬರೀ ಎಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡೋದು, ಹಂಗಿದೆ. ಸೊ ಇಟ್ ಇಸ್ ದೇರ್ ಸೆಪರೇಟ್ ಸ್ಕೀಮ್ಸ್ are there. So on mutual funds we will be doing a completely exclusive session, ಯಾವ ತರ ಫಂಡ್ ಸೂಟಬಲ್ ಅಂತ. ಅದು ಎಲ್ಲ ಇವತ್ತು ಮಾಡಿದ್ರೆ ತಮ್ಗದು ಓವರ್ ಡೋಸ್ ಆಗ್ಬಿಡುತ್ತೆ ಅಂತ ನಾವು ಇವತ್ತು ಬರೀ ಫ್ರೇಮ್ ವರ್ಕ್ ಮಾತ್ರ ಕವರ್ ಮಾಡಿದ್ದೀವಿ. Yes, government, police and Mr. Boregowda sir has asked a question. Police and government employees can invest. 100% you can invest, sir. There is no restrictions at all. 100% invest. ಸೊ ಯಾರಾದ್ರೂ ಏನಾದ್ರೂ ಇನ್ಫಾರ್ಮೇಶನ್ ಕೇಳಬೇಕು ಮತ್ತೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಆಪ್ಷನ್ ಇದೆ ನಿಮ್ಮ ಆಪ್ ಅಲ್ಲಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತ. ನಾವು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀವಿ. How much amount take loan from salary? ಒಂದ್ ನಿಮಿಷ, ಮಿಸ್ ಪ್ರವೀಣಾ ಅವರು ಕೇಳಿದ್ದಾರೆ. How much amount
ಟೇಕ್ ಲೋನ್ ಇನ್ ನೆಟ್ ಸ್ಯಾಲರಿ. ಸರ್ ನೋಡಿ, ಸ್ಯಾಲರಿಯಿಂದ ತಾವು ಲೋನ್ ತಗೊಳ್ಳೋದು ಎಲ್ಲಾನೇ ಆ EMI ಕ್ಯಾಲ್ಕುಲೇಟರ್ ಇದೆ ನೋಡಿ, ಅದ್ರಲ್ಲಿ ಹಾಕ್ಬೇಕು. ನಾನು ಹೇಳಿದೀನಿ ಅದ್ರಲ್ಲಿ 40% ಅಂತೂ ಮ್ಯಾಕ್ಸಿಮಮ್. ಸೊ ಸಪೋಸ್ ತಾವು ಲೋನು ತಗೊಂಡಿದ್ರೆ ಇದ್ರಲ್ಲಿ ವಾಟ್ ಐ ಆಮ್ ಸೇಯಿಂಗ್ ಸ್ಯಾಲರಿಯಿಂದ ನಾವು ಆ EMI ಕ್ಯಾಲ್ಕುಲೇಟರ್ ಇದೆ, ಆ 40% ಒಳಗಡೆನೆ ಅದು ಬರ್ಬೇಕು. ಅದು ಅದಕ್ ಮೇಲೆ ಹೋಗಕ್ ಆಗಲ್ಲ ಮೇಡಮ್. ಸೊ ತಮ್ಗೆ ಹೊರಗಡೆ ಒಂದ್ ಲೋನ್ ಇದೆ, ಸ್ಯಾಲರಿಯಿಂದ ಲೋನ್ ಇದ್ರು ಎಲ್ಲ ಸೇರ್ಸ್ಕೊಂಡು 40% ಅದು. If your net salary is 1 lakh, maximum of 40,000 should be your EMI. ಹಾ, ಅದು ಎಲ್ಲ EMI ಅಂದ್ರೆ ಎಲ್ಲಾ ಸಾಲ ಸೇರ್ಕೊಂಡು 40,000 ಇರ್ಬೇಕದು. ರೂಲ್ 72 ಬ್ಯಾಂಕ್ಗೆ ಹೇಳಿ. ಓಕೆ, ರೂಲ್ 72 ಬಗ್ಗೆ ರೂಲ್ ಆಫ್ 72, ದಟ್ ಇಸ್ ದಟ್ ದಿಸ್ ಒನ್ ಹೇಳ್ತೀವಿ ಸರ್, ಒಂದೆರಡು ನಿಮಿಷ. ಸೊ 72 ಅಂದ್ರೆ ಬೇಸಿಕ್ಲಿ ಇದು ನಾವು ಹೆಂಗ್ ಇದನ್ ಮಾಡಿದೀವಿ ಅಂದ್ರೆ ತಮ್ಮ ದುಡ್ಡನ್ನು ಡಬಲ್ ಮಾಡಕ್ಕೆ ಎಷ್ಟು ವರ್ಷ ಬೇಕು. ಓಕೆ, ಅದು ಹೆಂಗಂದ್ರೆ ಹೌ ಯು ವಿಲ್ ಗೆಟ್ ಇಸ್, ಈಗ ಸಪೋಸ್ ನೀವು ಎಕ್ವಿಟಿಯಲ್ಲಿ ನನಗೆ ಇಷ್ಟ ಇಲ್ಲ, ನಾನ್ ಮಾಡಲ್ಲ, ನಾನ್ ಬರೀ FD-ನೇ ಹಾಕ್ತೀನಿ. ಈಗ ಸದ್ಯಕ್ಕೆ FD ಅಲ್ಲಿ ರಿಟರ್ನ್ ಎಷ್ಟು ಬರ್ತಾ ಇದೆ ಸರ್? 5% ಬರ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ರೂಲ್ ಆಫ್ 72 ಅಲ್ಲಿ 5 ಡಿವೈಡೆಡ್ ಬೈ 72 ಮಾಡ್ಬೇಕು. 5% ನ್ಯೂಮರೇಟರ್ ಮೇಲೆ ನೀವು 5% ನಿಮ್ಗೆ ಯಾವ್ದ್ರಲ್ಲಿ ಎಷ್ಟು ದುಡ್ಡು ಬರುತ್ತೋ 5% ಹಾಕ್ಬಿಟ್ಟು ಡಿವೈಡ್ ಬೈ 72 ಮಾಡಿದ್ರೆ ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ 7 years ನಾನು ಏನಕ್ಕೆ ಹೇಳಿದೆ ಪ್ರೆಸೆಂಟೇಶನ್ ಅಲ್ಲಿ ಅಂದ್ರೆ ಇಕ್ವಿಟಿಯಲ್ಲಿ 10% ಬರುತ್ತೆ ನಮ್ಗೆ. ಸೊ 10/72 ಅಂದ್ರೆ 7 years ಆಯ್ತಲ್ಲ ಅದು. ಅದಕ್ಕೆ ನಾನು ಹೇಳಿದೆ, ನೀವ್ ಎಕ್ವಿಟಿ ಮಾಡಂಗಿದ್ರೆ ನಿಮ್ಗೆ ಬರೀ 7 ವರ್ಷದಲ್ಲಿ ತಮ್ಮ ಕಿಟಿಯನ್ನು ತಾವು ಡಬಲ್ ಮಾಡ್ಕೊಳ್ಬಹುದು. ನೀವು ಬರೀ FD ಮಾಡ್ಬೇಕಾದ್ರೆ ನೀವು ಅದು ಡಬಲ್ ಮಾಡ್ಬೇಕು. 7 years on 14 years ಆಗುತ್ತಲ್ವಾ, ಬಿಕಾಸ್ 5% FD ಕೊಡೋದು. ಸೊ ನೀವು PPF ಮಾಡಿದ್ರೆ ಅದು ಬಂದ್ಬಿಟ್ಟು ಇಟ್ ವಿಲ್ ಬಿಕಮ್ 9 years. ಎಷ್ಟು ರಿಟರ್ನ್ ಇದೆಯೋ ಅದು ಮೇಲೆ ಹಾಕಿ ಡಿವೈಡ್ ಬೈ 72 ಮಾಡಿ ಅಷ್ಟೇ. ಈಗ ಸಾಕು ಸರ್, ಅವ್ರು ಸುಮ್ಮನೆ ಹೇಳಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶ್ಚನ್ ಸರ್. ಐ ಕ್ಯಾನ್ ಹ್ಯಾಂಡ್ ರೈಸ್ ಮಾಡಿದ್ರು. ಪ್ರವೀಣ್ ಅವರೇ, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಏನ್ ಕ್ವಶನ್ ಕೇಳಿ. ಥ್ಯಾಂಕ್ ಯು. ಪ್ರವೀಣ್, ಓಕೆ. ಸಿದ್ದು ಏನ್ ಕ್ವಶನ್ ಇದೆ ಕೇಳಿ. ಅನ್ಮಿಟ್ ಮಾಡ್ತಾರೆ. ಯು ಕ್ಯಾನ್ ಟ್ಯಾಪ್ ನೌ. ಅಣ್ಣ ನಂದು ಅನ್ಮ್ಯೂಟ್ ಆಗ್ತಿಲ್ಲ, ಮ್ಯೂಟ್ ಆಗ್ತಿಲ್ಲ. ಮಾತಾಡಿ, ಕೇಳಿಸ್ತಾ ಇದೆ ನಮ್ಗೆ, ಮಾತಾಡಿ. ಎಮರ್ಜೆನ್ಸಿ ಇದು ಮೆಸೇಜ್ ಬಂದಿದೆ ನೋಡಿ. ಎಮರ್ಜೆನ್ಸಿ ಮಾತಾಡಿ ಬೈ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಆಯ್ತು, ಧರ್ಮರಾಜ್ ಕನೆಕ್ಟ್. ಚಾಟ್ ಬಾಕ್ಸ್ ಅಲ್ಲಿ ಏನೋ ಮೆಸೇಜ್ ಬಂದಿದೆ. ಹಾ ಸರ್, ಪ್ರೆಸೆಂಟ್ ಮಾಡೋದು ಬೇಡ, ಮ್ಯೂಟ್ ಮಾಡಬೇಕು. ಧರ್ಮರಾಜ್ ಮಾತಾಡಿ. ಧರ್ಮರಾಜ್, ಚಿಕ್ಕಜಾಲ ಕಾಲಿಂಗ್ ಅಲ್ಲಿ. ಸುರೇಶ್ ರಾವ್ ಮಾತಾಡಿ. ಚಿಕ್ಕಜಾಲ ಅವ್ರಿಗೆ ಅನ್ಮ್ಯೂಟ್ ಮಾಡಿ. ಯಾರು ಮಾತಾಡ್ತಾರೆ, ಇದಕ್ಕೆ ಚಾಟಿಗೆ ಬಂದ್ಬಿಟ್ಟು ಏನಾದ್ರು ಮೆಸೇಜ್ ಇದ್ರೆ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್, ಮ್ಯೂಚುವಲ್ ಫಂಡ್ಸ್ ಮತ್ತೆ ಶೇರ್ ಹೋಲ್ಡಿಂಗ್ಸ್ ಯಾವ ಟೈಪ್ಸ್ ತಗೋಬೇಕು ಅಂತ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಗೊತ್ತಾಗ್ಲಿಲ್ಲ. ಓಕೆ, ಸೊ ಸಿ ಸರ್, ಶೇರ್ಸ್ ಅಂತೂ ಡೈರೆಕ್ಟ್ ಆಗಿ ಮಾಡೋದು ಅದು ಅಷ್ಟು ಅಡ್ವೈಸಬಲ್ ಅಲ್ಲ. ನಾನು ಎಕ್ಸಾಂಪಲ್ ಕೊಟ್ಟೆ ನೋಡಿ, ಇನ್ಫೋಸಿಸ್ ಬಗ್ಗೆನೋ ರಿಲಯನ್ಸ್ ಬಗ್ಗೆನೋ. ಅದು ನಮ್ಮ ಹತ್ರ ಒಂದ್ 5,000 ರೂಪಾಯಿ ಇದ್ರೆ ನಾವು ಅದರಿಂದ ಬರೀ 2 ಶೇರ್ ರಿಲಯನ್ಸ್ ತಗೊಳ್ಬಹುದು ಅಲ್ವಾ.
ಸೊ ಅದು ಪ್ರತಿ ತಿಂಗಳು ನಾವು ಕರೆಕ್ಟ್ ಆಗಿ ಮಾಡ್ತೀವೋ ಇಲ್ವೋ, ಈ ಲೆವೆಲ್ ಅಲ್ಲಿ ಜಾಸ್ತಿ ತಗೊಳ್ಬೇಕಾ ಇಲ್ಲ ರಿಲಯನ್ಸ್ ಆಲ್ರೆಡಿ ತುಂಬಾ ಮೇಲೆ ಹೋಗಿದ್ಯಾ, ಇದೆಲ್ಲ ನಮಗೆ ಅದು ಪ್ರತಿ ದಿನ ನಾವು ಇದು ಮಾಡೋ ಕೆಲಸ ಅಲ್ದೇ ಇರಂಗೆ ಅದು ನಮ್ ಏರಿಯಾ ಆಫ್ ಎಕ್ಸ್ಪರ್ಟ್ ಅಲ್ಲ ನಾವು ಅದ್ರಲ್ಲಿ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಮ್ಯೂಚುವಲ್ ಫಂಡ್ ಅನ್ನು ರೆಕಮೆಂಡ್ ಮಾಡ್ತಾ ಇದೀವಿ. ಬಿಕಾಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಆ ಫಂಡ್ ಮ್ಯಾನೇಜರ್ ಅಂತ ಒಬ್ರು ಇದಾರೆ ನೋಡಿ, ನಾ ಚಾರ್ಟ್ ಅಲ್ಲಿ ತೋರಿಸಿದ್ನಲ್ಲ, ಅವರು ಬಂದ್ಬಿಟ್ಟು ಅವ್ರು ಮಾಡೋ ಫುಲ್ ಕೆಲಸನೇ ಇದು, ಅದು ಇದ್ರಲ್ಲಿ ಎಕ್ಸ್ಪರ್ಟ್ ಅವರು. ಸೊ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಅವ್ರು ರಿಸರ್ಚ್ ಮಾಡ್ಕೊಳ್ತಾರೆ, ಯಾವ ಕಂಪನಿ ಒಳ್ಳೇದಿದೆ, ಈಗ ಯಾವ ಕಂಪನಿ ನಾಳೆ ತಗೊಳ್ಬಹುದು, ಇವತ್ತು HDFC ಚೆನ್ನಾಗಿದೆ ನಾಳೆ ಆಕ್ಸಿಸ್ ಚೆನ್ನಾಗಿರುತ್ತೋ ಏನೋ ಅದು ಅವ್ರಿಗೆ ಗೊತ್ತಿರುತ್ತೆ ಸರ್. ಸೊ ಅದಕ್ಕೆ ಅದು ಏನ್ ಮಾಡ್ಬೇಕು ಮ್ಯೂಚುವಲ್ ಫಂಡ್ ಇದು ಮಾಡಕಂದ್ರೆ ಬರೀ ಪ್ಯಾನ್ ಆಧಾರ್ ಇಂದ ಒಂದ್ KYC ಮಾಡಿಸ್ಬೇಕು, ಅಡ್ರೆಸ್ ಪ್ರೂಫ್. ಅದಕ್ಕೆ ಮ್ಯೂಚುವಲ್ ಫಂಡ್ ಹೆಂಗ್ ಶುರು ಮಾಡೋದು ಅಂತ ನಾವು ಇನ್ನೊಂದ್ ಸೆಷನ್ ಮಾಡ್ತಾ ಇದ್ದೀವಿ. ಮೇಡಮ್ ಹೇಳಿದ್ದಾರೆ, ಡಿಸ್ಕ್ರಿಪ್ಷನ್ ಕೊಡಕ್ ಹೇಳಿದ್ರು, ಟಚ್ ಮಾಡಿ ಬ್ರೀಫ್ ಆಗಿ ಮ್ಯೂಚುವಲ್ ಫಂಡ್ ಬಗ್ಗೆ 1 hour ಇನ್ನೊಂದು ಫುಲ್ ಸೆಷನ್ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. Do we get any application services? ಒಂದ್ ನಿಮಿಷ, ಮೇಲಿಂದ ನೋಡ್ಕೊಂಡ್ ಬಂದ್ಬಿಡ. Emergency. I have invested some amount, how to check daily? ಪ್ರವೀಣ್ ಅವರೇ, ತಾವು ಕೇಳಿದೀವಿ, how I have an investment in mutual fund, how do you check daily? ನೆಟ್ ಅಲ್ಲಿ ಚೆಕ್ ಮಾಡ್ಬೋದು ಸರ್. ತಾವು ಯಾವ ಮ್ಯೂಚುವಲ್ ಫಂಡ್ ಕಂಪನಿ ಹತ್ರ ತಾವು ಇನ್ವೆಸ್ಟ್ಮೆಂಟ್ ಇಟ್ಟಿದ್ದೀರೋ ಅದೇ ಕಂಪನಿದು ವೆಬ್ಸೈಟ್ ಇರುತ್ತೆ, ಅದ್ರಲ್ಲಿ ಮ್ಯೂಚುವಲ್ ಫಂಡ್ ಬೆಲೆ ಬಂದ್ಬಿಟ್ಟು NAV, ಹಂಗಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಆಫ್ ಪ್ರೈಸ್ ಅಂತೀವಿ ಅದರನ್ನ, ಬೆಲೆ ಮ್ಯೂಚುವಲ್ ಫಂಡ್. ಅದು ನಾವು ಆ ಮ್ಯೂಚುವಲ್ ಫಂಡ್ ವೆಬ್ಸೈಟ್ ಅಲ್ಲಿ ತಾವು ಅದ್ರನ್ನ ಇದ್ ಮಾಡ್ಬೋದು ಸರ್. ಸೊ ದಟ್ ಇಸ್ ಮಿಸ್ಟರ್ ಪ್ರವೀಣ್. Is it useful for PLI? Is PLI? ಫರ್ದರ್ ಇನ್ವೆಸ್ಟ್ಮೆಂಟ್. PLI ಸರ್, ಅಶೋಕ್ ಸರ್, PLI ಅಂದ್ರೆ ಏನು? ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. Oh, post life insurance. Yeah, that is good. That is good, sir. Emergency fund ಅಲ್ಲಿ ಎಷ್ಟು ಲೋನ್? ಎಮರ್ಜೆನ್ಸಿ ಫಂಡ್ ಅಲ್ಲಿ ಲೋನ್ ಕೊಡಲ್ಲ ಸರ್. ಸೊ ಮಿಸ್ಟರ್ ತಿಮ್ಮಪ್ಪ ಸರ್, ತಾವು ಕ್ವೆಶ್ಚನ್ ಕೇಳಿದೀರಾ, ಎಮರ್ಜೆನ್ಸಿ ಫಂಡ್ ಅಲ್ಲಿ ಎಮರ್ಜೆನ್ಸಿ ಫಂಡ್ ಮಾಡೋದೇ ಲೋನ್ ತಗೊಳ್ಬಾರ್ದು ಅಂತ. ಸೊ ಎಮರ್ಜೆನ್ಸಿ ಫಂಡ್ ಅಲ್ಲಿ ಲೋನ್ ಇದಿಲ್ಲ ಸರ್. ಓಕೆ, ಹೌ ಟು ಯೂಸ್ ಕ್ರೆಡಿಟ್ ಕಾರ್ಡ್? ಸಿದ್ದು ಅವ್ರು ಕೇಳಿದ್ದಾರೆ. ಸರ್, ಕ್ರೆಡಿಟ್ ಕಾರ್ಡ್ ಅಲ್ಲಿ ಎಲ್ಲಾ ಕ್ರೆಡಿಟ್ ಕಾರ್ಡ್ ಅಲ್ಲೂ ಒಂದು ಕ್ರೆಡಿಟ್ ಸೈಕಲ್ ಇರುತ್ತೆ. ಕ್ರೆಡಿಟ್ ಸೈಕಲ್ ಅಂದ್ರೆ ಫ್ರೀ ಆಗಿ ಕ್ರೆಡಿಟ್ ಸೈಕಲ್, ವಿಚ್ ಮೀನ್ಸ್ ದಟ್ ಈಗ ಸಪೋಸ್ ನನ್ನ ಕ್ರೆಡಿಟ್ ಸೈಕಲ್ ಲೆಟ್ಸ್ ಅಸ್ಯೂಮ್ ಇಸ್ ಫ್ರಮ್ 15th of July till it is till next month August 15th. That is 1 month is my credit cycle. So ಬ್ಯಾಂಕ್ ಹೆಂಗ್ ಬಿಲ್ ಮಾಡುತ್ತೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಂದ್ರೆ, ಈ ತಿಂಗಳು ತಾವ್ ಏನೆಲ್ಲ ಖರ್ಚು ಮಾಡಿದಿರೋ ಯು ವಿಲ್ ಬಿ ಮೇಡ್ ಟು ಪೇ only when September 15th or September end. ಸೊ ಈಗ ನೀವೇನ್ ಮಾಡ್ಬೇಕಂದ್ರೆ, ಈಗ ನೀವು ಈ ತಿಂಗಳು ಏನೆಲ್ಲ ಖರ್ಚು ಮಾಡ್ತಿರೋ ಅದು ತಾವು ಬಂದ್ಬಿಟ್ಟು ಡೆಫಿನೆಟ್ ಆಗಿ ಯು ವಿಲ್ ಹ್ಯಾವ್ ಟು ಪೇ ಬೈ ಸೆಪ್ಟೆಂಬರ್ ಲಾಸ್ಟ್ ವೀಕ್. ಸೊ ವಾಟ್ ಯು ಶುಡ್ ಐಡಿಯಲಿ ಡೂ ವೆನ್ ಐ ಮೀನ್ ಯು ಯೂಸ್ ಯೋರ್ ಕ್ರೆಡಿಟ್ ಕಾರ್ಡ್ ಮ್ಯಾಕ್ಸಿಮಮ್ ಅಂದ್ರೆ, ಎನಿಥಿಂಗ್ ದಟ್ ಯು ಆರ್ ಬೈಯಿಂಗ್ ಆಫ್ಟರ್ August 15th, immediately after August 16th, let's say, you are getting 45 days to make the payment, August 16th to September end. That is called your free grace period or free credit. ಆ ಟೈಮಲ್ಲಿ ತಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡಿ, ಫುಲ್ ಆಗಿ ಎಷ್ಟು ಖರ್ಚು ಮಾಡಿದ್ರು ಅದು ಕಟ್ಬಿಟ್ರೆ ತಮ್ಗೆ ₹1 ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಸರ್. ಮೇಡಮ್, ನನ್ನೊಂದು ಕ್ವಶನ್ ಇದೆ. ಓವರ್ ಪೀರಿಯಡ್ ಈಗ ಗ್ರೇಸ್ ಅಂದ್ರೆ ಆ ಪೀರಿಯಡ್ ಅಲ್ಲಿ ಬ್ಯಾಂಕ್ ನಾವು ಖರ್ಚು ಮಾಡ್ಕೊಳ್ಬಹುದು. ಒಂದು ನಮ್ಗೆ ಲಿಮಿಟ್ ಮಾಡಿರ್ತಾರೆ ಅದನ್ನ, ಮತ್ತೆ ಅವೇನ್ ಆ ಸೇಮ್ ಪೀರಿಯಡ್ ನಾವು ರಿಟರ್ನ್ ಮಾಡ್ತೀವಿ, ರೀಪೇಮೆಂಟ್ ಮಾಡ್ತೀವಿ. ಆ ಸರ್ಟನ್ ಪೀರಿಯಡ್ ಅಲ್ಲಿ ನಮ್ಗೇನು ಇಂಟ್ರೆಸ್ಟ್ ಬ್ಯಾಂಕ್ ಹಾಕೋದಿಲ್ಲ, ಕರೆಕ್ಟ್ ಅಲ್ವಾ? ಆದ್ರೆ ನಾನು ಎವ್ರಿ ಮಂತ್ ಏನ್ ಮಾಡ್ತೀನಿ, ಥ್ರೂಟ್ ದ ಇಯರ್ ಎವ್ರಿ ಮಂತ್ ನನ್ಗೆ ಏನ್ ಪೀರಿಯಡ್ ಇದೆಯೋ ಆ ಪೀರಿಯಡ್ ಅಲ್ಲಿ ನಾನು ತಗೊಳ್ತಾ ಇರ್ತೀನಿ ಮತ್ತೆ ರಿಟರ್ನ್ ಮಾಡ್ತಾರೆ. ದಟ್ ಟೈಮ್ ಬ್ಯಾಂಕ್ ಯಾವ ತರ ಬೆನಿಫಿಟ್ ಆಗುತ್ತೆ ಅಂತ ಸರ್? ಬ್ಯಾಂಕಿಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ಅಂತ ಕೇಳ್ತಾ ಇದೀರಾ? ಬ್ಯಾಂಕಿಗೆ ಬೆನಿಫಿಟ್ ಆಗೋದು, ತಾವು ನನ್ನ ಕಾರ್ಡ್ ಯಾವಾಗ ಸ್ವೈಪ್ ಮಾಡ್ತಿರೋ ನನಗೊಂದು ಚಾರ್ಜ್ ಬರುತ್ತೆ ಅದರಲ್ಲಿ. ಆ EDC ಮೆಷಿನ್ ಅಂತೀವಲ್ಲ, ಕಾರ್ಡು ತಾವು ಯೂಸ್ ಮಾಡುವಾಗ ಟ್ರಾನ್ಸಾಕ್ಷನ್ ಚಾರ್ಜ್ EDC, ದಟ್ ಚಾರ್ಜ್ is my earning ಅಲ್ವಾ? And the second thing is that if anybody is not paying on time, so annual interest 36%, 3% per ತಿಂಗಳು ನಾನು ಚಾರ್ಜ್ ಮಾಡೋದು. ದಟ್ ಈಸ್ ಅಸಂಪ್ಷನ್ ಸರ್. Yeah, ದಟ್ ಈಸ್ ಬ್ಯಾಂಕ್ ಅಸಂಪ್ಷನ್. no, but no, ನಾನ್ ಚಾರ್ಜ್ ಮಾಡೋದು ಅದು
ಕರೆಕ್ಟ್ ಸರ್. ಸಪೋಸ್ ಎಲ್ರು 100% ಪೀಪಲ್ ಯಾರು ದೇ ವೋಂಟ್ ಡೂ ಅಲ್ವಾ? ಎಲ್ಲರೂ ರಿಟರ್ನ್ ಮಾಡಿದಾಗ ಮಾಡಲ್ಲ. ದಟ್ ಇಸ್ ಜಸ್ಟ್ ಅಸಂಪ್ಷನ್ಸ್ ಬೈ ದಿ ಬ್ಯಾಂಕ್. ಸರ್, ಇಂಡಿಯಾದಲ್ಲಿ ಯು ವಿಲ್ ನಾಟ್ ಬಿಲೀವ್, ನಾಟ್ ಇವನ್ 40% ಆಫ್ ಕ್ರೆಡಿಟ್ ಕಾರ್ಡ್ ಯೂಸರ್ಸ್ ಪೇ ವಿದಿನ್ ಡ್ಯೂ ಡೇಟ್. ಬ್ಯಾಂಕ್ಸ್ ಮೇಕ್ ಮನಿ ಓನ್ಲಿ ಆನ್ ದಟ್. ನಾಟ್ ಇವನ್ 40%. ಪ್ರಾಂಪ್ಟ್ ಆಗಿ ಯಾರು ಇರ್ತಾರೆ ಅವ್ರಿಗೆ ಓನ್ಲಿ ಚಾರ್ಜಸ್. That's beneficial for the people who. ಅದಕ್ಕೆ ನಾನು ಹೇಳೋದು, ರೆಕಮೆಂಡ್ ಮಾಡ್ತೀವಿ, ಯೂಸ್ ಮಾಡಿ ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಇರುತ್ತೆ, why to take credit only? It's not advisable to take credit. It's not, but if you use it properly, ma'am, it is part of your emergency. Exactly. But ನಮಗೆ ಎಷ್ಟು ಸಂಬಳ ಇದೆ, within that only we should create an emergency fund and try to manage out that only. It's absolutely avoidable, credit card. It is not advisable. Emergency fund ಗೆ ಇಡಬಹುದು ಖಂಡಿತ. Emergency fund, you keep it as a card separately, but don't use a habit of spending more on credit card. Discipline ಬೇಕು sir. You will end up spending money you don't have. Yeah. That's why it's avoidable. Financial savings is all about discipline, sir. Yeah. It is not about doing 1 month and then not doing at all. ಇದು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಮಾಡ್ತಾ ಬಂದ್ರೆ 20 ವರ್ಷ ನೀವ್ ಮಾಡಿದ್ರೆ, ನೀವ್ ಆಮೇಲೆ ರಿಟೈರ್ ಆಗ್ಲಿ ಏನ್ ಬೇಕಾದ್ರೂ ಆಗ್ಲಿ, ನೀವು ಇಟ್ ಇಸ್ ಅಬ್ಸಲ್ಯೂಟ್ಲಿ ಪಾಸಿಬಲ್ ಫಾರ್ ಯು ಟು ಬಿ ವೆರಿ ಫ್ರೀ ಇನ್ ಯೋರ್ ಮೈಂಡ್. ಫೈನಾನ್ಷಿಯಲ್ ಫ್ರೀಡಮ್ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ. ಅದು ಇಟ್ಸ್ ಕಂಪ್ಲೀಟ್ ಫೈನಾನ್ಷಿಯಲ್ ಫ್ರೀಡಮ್ ಆಫ್ಟರ್ ದಟ್. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ರು. ಟೋಟಲ್ ಕ್ವೆಶ್ಚನ್ಸ್ ಇತ್ತು. And can we have any unique website facility to add or change the nominee? So you don't with the respective mutual fund or the respective question bank. also, because they will others no question is Any application in the Play Store to monitor account, and can we have any unique website facility to add or change nominee? There are many websites like IFL, etc. ಇದು ಸುಮಾರು ವೆಬ್ಸೈಟ್ಸ್ ಇದೆ ಸರ್. IFL ವೆಬ್ಸೈಟ್ ಇದೆ, ಮನಿ ಕಂಟ್ರೋಲ್ ವೆಬ್ಸೈಟ್ ಇದೆ. ಅದ್ರಲ್ಲಿ ಎಲ್ಲ ತಾವು ಬಂದ್ಬಿಟ್ಟು ಎಲ್ಲ ಪ್ರತಿದಿನ ಅದು ನೀವು ಲಾಗಿನ್ ಮಾಡಿದ್ರೆ ಮೊಬೈಲ್ ಅಲ್ಲಿ, ಯು ಕ್ಯಾನ್ ಸಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಅದು ಎಷ್ಟು ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಎಲ್ಲ ತಮ್ಮಲ್ಲಿ ಗೊತ್ತಾಗುತ್ತೆ. ಮತ್ತೆ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಎಕ್ಸ್ಚೇಂಜ್ ಅವರೇ ರಿಜಿಸ್ಟರ್ಡ್ ಮೇಲ್ ಐಡಿಗೆ ಕಳಿಸ್ತಾರೆ. ತಮ್ಮ ಮೇಲ್ ಐಡಿಗೆ ಅವ್ರು ಮೇಲ್ ಮಾಡ್ತಾರೆ, ಕನ್ಸಾಲಿಡೇಟೆಡ್ ನಿಮ್ ಪ್ಯಾನ್ ಅಲ್ಲಿ ಏನೆಲ್ಲ ನೀವ್ ಇನ್ವೆಸ್ಟ್ ಮಾಡಿದ್ದೀರೋ ಅದೆಲ್ಲ ಒಂದು ಸ್ಟೇಟ್ಮೆಂಟ್ ಆಗಿ ತಿಂಗಳಿಗೊಂದ್ಸರಿ ನಿಮ್ಗೆ ಅದ್ ಬರುತ್ತೆ. ನೀವ್ ಪ್ರತಿದಿನ ನೋಡ್ಕೊಂಡ್ಬೇಕಿದ್ರೆ ನೀವ್ ಇಂಥ ಪ್ರೈವೇಟ್ ಇದ್ರಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದ್ ನೋಡ್ಬೋದು ಸರ್. ಅಂಡ್ ನಾಮಿನೇಷನ್ ಕಾಮನ್ ಆಗಿ ಮಾಡಕ್ ಆಗಲ್ಲ ಸರ್. ನಾಮಿನೇಷನ್ ಒಂದೊಂದ್ ಬ್ಯಾಂಕ್ಗೂ ಒಂದೊಂದ್ ಮ್ಯೂಚುವಲ್ ಫಂಡ್ಗೂ ಸೆಪರೇಟ್ ಆಗಿ ಮಾಡ್ಬೇಕಾವು. ಇನ್ಶೂರೆನ್ಸ್ಗೂ ಹಂಗೇನೆ ಸರ್, ಮೋಸ್ಟ್ ಇಂಪಾರ್ಟೆಂಟ್ಲಿ. ಬೇರೆ ಪ್ರಶ್ನೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿಲ್ಲ ಇದೆಲ್ಲ ಯಾರು ದಿಸ್ ನಾಟ್ ಬಿ ಓರಲಿ ಕೇಳಲಿಕ್ಕೆ ಇದಾರ ಯಾರು? ಅನ್ಮ್ಯೂಟ್ ಮಾಡಿದಾರೆ ಮೇಡಮ್, ಬಟ್ ಯಾರು ಮಾತಾಡ್ತಾ ಇಲ್ಲ. ಓಕೆ, ಲಾಸ್ಟ್ ನೋಡಿ, ಅದರ್ವೈಸ್ ವಿಲ್ ಕ್ಲೋಸ್ ಇಟ್. 11:15 ಆಗ್ತಾ ಇದೆ. ಸಿದ್ದು ಮಾತಾಡ್ತೀರಾ? ಏನೋ ಕ್ವಶನ್ಸ್ ಇದಾವ ಸರ್? ಹೇಳಿ ಕ್ವಶನ್ ಕೇಳಿ. ಮೇಡಮ್, ಈಗ ಒಂದು ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೊಂಡಿರ್ತೀವಿ ಮೇಡಮ್, ಸ್ಯಾಲ್ರಿ ಅಕೌಂಟ್ ಮೇಲೆ. ಈಗ ಏನಾಗುತ್ತೆ, ನಾವು ಅದು ಡ್ಯೂರೇಷನ್ ಬಂದು 3 ವರ್ಷಕ್ಕೆ ಇರುತ್ತೆ. ಓಕೆ, ನಮ್ಗೆ 6 ಮಂತ್ ಆಗಿದ ತಕ್ಷಣ ನಮ್ದು ಯಾವ್ದೋ ಒಂದು ಅಮೌಂಟ್ ಬರುತ್ತೆ. ಹೌದು, ಪೇ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಕರೆಕ್ಟ್. ಸೊ 3 ವರ್ಷದ ಇಂಟ್ರೆಸ್ಟ್ ಸೇರ್ಸ್ಬಿಟ್ಟೆ ತಗೊಂತಾರಲ್ವಾ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮೇಡಮ್? ಹಂಗಲ್ಲ ಸರ್, ಅದು ಬಂದ್ಬಿಟ್ಟು ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲಿ ಅದೇ ನಾನು ಆವಾಗ ಹೇಳಿದೆ, ದಟ್ ಯಾವ ಸಾಲ ನೀವ್ ತೀರ್ಸ್ಬೇಕಾದ್ರೂ ನೀವೇನ್ ಮಾಡ್ಬೇಕಂದ್ರೆ ಕಟ್ತಿರಲ್ಲ, ಅವಾಗ ಅವ್ರಿಗೆ ಆ 3 ವರ್ಷನು 2 ವರ್ಷ ಮಾಡಕ್ ಹೇಳಿ, ಆ 3 ವರ್ಷನು 1 ವರ್ಷ ಮಾಡಕ್ ಹೇಳಿ. ಸೊ ನೀವ್ ಎಷ್ಟು ಅಮೌಂಟ್ ಕಟ್ತೀವೋ, ನೀವು ಅಮೌಂಟ್ ಲೋನ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಲ್ಲ, ಇನ್ಸ್ಟಾಲ್ಮೆಂಟ್ ಅನ್ನು ಕಡಿಮೆ ಮಾಡಕ್ ಹೋಗ್ಬೇಡಿ.
ನೀವು ಆ ವರ್ಷ ಇದೆಯಲ್ಲ ಲೋನ್ ಎಷ್ಟು ವರ್ಷಕ್ಕೆ ತಗೊಂಡಿದೀವೋ ಅದು ನಾವು ರೆಡ್ಯೂಸ್ ಮಾಡ್ಕೊಳ್ಬೇಕು. ಪ್ರೀಪೇಮೆಂಟ್ ಮಾಡಿದ್ರೆ ಇಂಟ್ರೆಸ್ಟ್ ಇಡೀ ಟೆನ್ಯೂರ್ಗೆ ನಾವು ಕೊಡ್ಬೇಕಾಗುತ್ತೆ ಅಥವಾ ನಾವು ಅವಾಯ್ಡ್ ಮಾಡಬಹುದು? No, you can. It is only for the difference amount only, sir. ಈಗ ನೀವು 3 ಲಕ್ಷ ಸಾಲ ತಗೊಂಡು ರೀಸೆಂಟ್ ಆಗಿ ಎಲ್ಲಾ ಅಮೌಂಟ್ ಪೇ ಮಾಡಿ ಅಂತಾನೆ ಹೇಳಿದ್ರು ಅವರು. ಅಲ್ಲ, ನೀವು ಎನಿವೆ ವಾಪಸ್ ಕಟ್ತಾ ಇದ್ದೀರಲ್ಲ ಮೇಡಮ್, ಅಡ್ವಾನ್ಸ್ ಪ್ರೀಪೇಮೆಂಟ್ ನೀವು ಅಡ್ವಾನ್ಸ್ ಪ್ರೀಪೇಮೆಂಟ್ ಮಾಡಿದ್ರೆ ನಿಮ್ ಪ್ರಿನ್ಸಿಪಲ್ ಕಡಿಮೆ ಆಗ್ತಾ ಇದೆಯಲ್ಲ? ಇಲ್ಲ ಮೇಡಮ್, ಕಡಿಮೆ ಆಗ್ತಲ್ಲ. ಏನ್ ಅಮೌಂಟ್ ಇಂಟ್ರೆಸ್ಟ್ ಆಫ್ ಫುಲ್ ಟೆನ್ಯೂರ್? No, that is not how it works. Personal loan? ಮೇಡಮ್, ಇದು ಯಾವಾಗ್ಲೂ ಬ್ಯಾಂಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದು ಟೈಮ್ ಆಫ್ ಲೋನ್, ಅದ್ರ ಮೇಲೆ ಇದಾಗುತ್ತೆ. ಕೆಲವೊಂದು ಬ್ಯಾಂಕ್ ಏನ್ ಮಾಡ್ತಾರೆ, ಪರ್ಸನಲ್ ಲೋನ್ ಆದ್ರೆ ಇದೆ ಸರ್. ನಾನು ಹೌಸಿಂಗ್ ಲೋನ್ ಯು ಕ್ಯಾನ್ ಡೂ ದಟ್. ಇಂಟ್ರೆಸ್ಟ್ ತಗೊಳಲ್ಲ, ಅದು ಬ್ರೋಕನ್ ಪೀರಿಯಡ್ ಕ್ಲೋಸರ್ ಫೀಸ್ ಇರುತ್ತೆ, ಅದ್ ಮಾತ್ರ ಸರ್ವಿಸ್ ಚಾರ್ಜ್ ಅಂತ ತಗೊಳ್ತಾರೆ. There is a prepayment closure charge. ಎಕ್ಸಾಂಪಲ್ ಸಿದ್ದು ಸರ್, ತಾವು ಕೇಳಿದಲ್ವಾ ಇದು? ನೋಡಿ, ನೀವೇನ್ ಮಾಡ್ಬೇಕಂದ್ರೆ ಆ ಬ್ಯಾಂಕ್ ಅಲ್ಲಿ ಪ್ರೀಪೇಮೆಂಟ್ ಚಾರ್ಜ್ ಅಂತ ಒಂದ್ ಇರುತ್ತೆ. ನೀವು ಹಿಂಗ್ ಅಡ್ವಾನ್ಸ್ ಆಗಿ ನೀವ್ ಕಟ್ಟಿದ್ರೆ ಪ್ರೀಪೇಮೆಂಟ್ ಚಾರ್ಜ್ ಅಂತ ಒನ್ ಟೈಮ್ ಅವ್ರು ತಗೊಳ್ತಾರೆ. ಹಂಗ್ ತಗೊಂಡು ನೀವು ಲೋನ್ ತೀರ್ಸೋದು ಅಂತ ಒಂದು ಆಪ್ಷನ್ ಇದೆ. ಇಲ್ಲ ಅಂದ್ರೆ ಹೋಮ್ ಲೋನ್ ಅಲ್ದೆ ಬಾಕಿ ಎಲ್ಲಾ ಲೋನ್ಗೂ ಫುಲ್ ಟೆನರ್ಗೆ ಬ್ಯಾಂಕ್ ಚಾರ್ಜ್ ಮಾಡೋದು. ಸೊ ನೀವು 3 ವರ್ಷಕ್ಕೆ ಲೋನ್ 3 ಲಕ್ಷ ತಗೊಂಡಿದ್ರೆ ಫುಲ್ 3 ವರ್ಷಕ್ಕೆ ಬ್ಯಾಂಕ್ ಅದು ತಗೊಳುತ್ತೆ ಇಂಟ್ರೆಸ್ಟ್. ಸೊ ಅದು ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಲೋನ್ ವಾಪಸ್ ಕೊಡುವಾಗ, ಇಂತ ಇನ್ ಬಿಟ್ವೀನ್ ಕೊಡುವಾಗ ಒನ್ ಟೈಮ್ ಪ್ರೀಪೇಮೆಂಟ್ ಚಾರ್ಜ್ ಅಂತ ಒಂದು ಬ್ಯಾಂಕ್ ಹತ್ರ ಕೇಳ್ಕೊಂಡು ನೀವು ಹಂಗ್ ತೀರ್ಸ್ಬೋದು ಲೋನು. ಓಕೆ ಮೇಡಮ್. ಹಂಗ್ ಇವನ್ ಹೋಮ್ ಲೋನ್ ಆದ್ರೆ ಅದನ್ನ ನೀವು ಹೇಳಿದ ಪ್ರಕಾರ ಡಿಡಕ್ಟ್ ಆಗುತ್ತೆ ಅನ್ಸುತ್ತೆ ಮೇಡಮ್, ಕಡಿಮೆ ಆಗುತ್ತೆ. 100% ಡಿಡಕ್ಟ್ ಆಗುತ್ತೆ ಸರ್. ಹೋಮ್ ಪರ್ಸನಲ್ ಲೋನ್ ಆದ್ರೆ ಪರ್ಸನಲ್ ಲೋನ್ ಇನ್ಫ್ಯಾಕ್ಟ್ ನಾವು ಆನೆಸ್ಟ್ಲಿ ನಾನು ಪ್ರೆಸೆಂಟೇಷನ್ ಅಲ್ಲೂ ಹಾಗೆ ಸರ್, ಪರ್ಸನಲ್ ಲೋನ್ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್. ಯಾಕೆ ಗೊತ್ತಾ, ಇಂಡಿಯಾದಲ್ಲಿ ಪರ್ಸನಲ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್, ಕ್ರೆಡಿಟ್ ಕಾರ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಆದ್ಮೇಲೆ ಹೈಯೆಸ್ಟ್ ಪರ್ಸನಲ್ ಲೋನ್, ತುಂಬಾ ಜಾಸ್ತಿ ಪರ್ಸನಲ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಮನೆಗೆ ಹೋಮ್ ಲೋನ್ ಇಂಟ್ರೆಸ್ಟ್ ಬಂದ್ಬಿಟ್ಟು 7% ಕೆಳಗಡೆನೆ ಬಂದ್ಬಿಟ್ಟಿದೆ ಈಗ. ಓಕೆ, ಕಾರ್ ಲೋನ್ ಬಂದ್ಬಿಟ್ಟು 9% ಬಂದ್ಬಿಟ್ಟಿದೆ. ಪರ್ಸನಲ್ ಲೋನ್ ಈಗಲೂ 12%, 13% ಇದೆ. ಕ್ರೆಡಿಟ್ ಕಾರ್ಡ್ ಈಗಲೂ 25% ಮೇಲೆ ಇದೆ. ಸೊ ಪರ್ಸನಲ್ ಲೋನ್ದು ಈ ಎಮರ್ಜೆನ್ಸಿ ಫಂಡ್ ತಾವು ಕ್ರಿಯೇಟ್ ಮಾಡಿದ್ರೆ ಈ ಪರ್ಸನಲ್ ಲೋನ್ ಅವಶ್ಯಕತೆ ಇರಲ್ಲ ಸರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ನೆಕ್ಸ್ಟ್ ಬೇರೆ ಯಾರಿಗೆ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಎನಿಬಡಿ ಎಲ್ಸ್ ಇಸ್ ದೇರ್? ವಾಟ್ ಇಸ್ ದಟ್? ಧರ್ಮರಾಜ್, ನಾಗರಾಜ್, ಅನ್ಮ್ಯೂಟ್ ಮಾಡಿ. ಸುರೇಶ್ ರಾವ್ ಹೇಳಿ. ಗುಡ್ ಮಾರ್ನಿಂಗ್ ಮೇಡಮ್. ಹಾ ಹೇಳಿ ಮೇಡಮ್. ಇದು ಡಿಬೆಂಚರ್ಸ್ ತಗೊಬೋದಲ್ಲ, ಯಾವ ಕಂಪ್ನಿ ತಗೊಬೇಕು? ಅದ್ರಲ್ಲಿ ಏನು ಲಾಸ್ ಆಗಲ್ಲ. ಡಿಬೆಂಚರ್ಸ್ ನಥಿಂಗ್ ಬಟ್ ಬಾಂಡ್ ಅದರ್ಸ್ ಮ್ಯೂಟ್ ಮಾಡಿ. ಡಿಬೆಂಚರ್ ಒಳ್ಳೇದೇ ಸರ್. ಐ ಆಮ್ ಹ್ಯಾಪಿ ಟು ನೋಟ್ ದಟ್ ಡಿಬೆಂಚರ್ ಬಗ್ಗೆ ತಮಗ್ ಗೊತ್ತು. ವೆರಿ ಗುಡ್ ಆಕ್ಚುಲಿ. ಸೊ ಡಿಬೆಂಚರ್ ತಗೊಳ್ಳೋದು ಅಡ್ವೈಸಬಲ್. ಬಟ್ ಡಿಬೆಂಚರ್ ಅಲ್ಲಿ ಯಾವ ಡಿಬೆಂಚರ್ ಅಂತ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ LIC, HDFC, ಬಜಾಜ್ ಫೈನಾನ್ಸ್, ಸುಂದರಂ ಫೈನಾನ್ಸ್ ಅದೆಲ್ಲ ಪರವಾಗಿಲ್ಲ. ಚಿಕ್ಕ ಕಂಪನೀಸ್ ಗೊತ್ತಿಲ್ಲದೆ ಇರೋ ಹೆಸರುಗಳೆಲ್ಲ ಅವಾಯ್ಡ್ ಮಾಡೋದು ಬೆಟರ್ ಸರ್. ಸೊ PSU ಕಂಪನಿ, PSU ಅಂದ್ರೆ ಏನು, ಗವರ್ಮೆಂಟ್ ಆಫ್ ಇಂಡಿಯಾ ಅದು ಏನು IRFC ಮತ್ತೆ ನ್ಯಾಷನಲ್ ಹೈವೇ ಅಥಾರಿಟಿ, NHAI ಎಲ್ಲ ಹೆಸರು ನಿಮ್ಗೆ ಗೊತ್ತಿಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್ಸ್ ಆಫ್ ದೀಸ್ ಆರ್ ದ ಕಂಪನೀಸ್ ವಿಚ್ ಆರ್ ಇಶ್ಯೂಯಿಂಗ್ ಡಿಬೆಂಚರ್ಸ್ ಇನ್ ದ ಮಾರ್ಕೆಟ್. ಸೊ ಇದರಲ್ಲಿ ತುಂಬಾ ನಾವು ಕೇಳದೆ ಇರೋ ಕಂಪನೀಸ್ ತುಂಬಾ ಬಂದಿದೆ. ಅದೆಲ್ಲ ಈಗ ಅವಾಯ್ಡ್ ಮಾಡೋದು ಬೆಟ್. DHFL ಡಿಬೆಂಚರ್ ಎಷ್ಟು ಓಡಿತ್ತು ಅದು, ಬಟ್ ಅದಾದ್ಮೇಲೆ ಡಿಫಾಲ್ಟ್ ಆಯ್ತು ಅಲ್ವಾ. ಸೊ ಅದೇ ತರ ಗವರ್ಮೆಂಟ್ ಇಲ್ಲ ತುಂಬಾ ಒಳ್ಳೆ ಪ್ರೈವೇಟ್ ಡಿಬೆಂಚರ್ ಇಟ್ಕೊಂಡ್ರೆ ಇಟ್ ಇಸ್ ಅಡ್ವೈಸಬಲ್ ಸರ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನೋಡಿ ನಾಗರಾಜ್ ಅವ್ರು ಕೇಳಿ, ಕ್ವಶನ್ ಕೇಳಿ. ಮೈಕ್ ಇದು ಮಾಡಿ, ಅನ್ಮ್ಯೂಟ್ ಮಾಡಿ. ನಾಗರಾಜ್ ಅನ್ಮ್ಯೂಟ್ ಮಾಡಿ, ಕ್ವಶನ್ ಕೇಳಿ. ಮೇಡಮ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಮೇಡಮ್, ನಾನು ಇವಾಗ ಪರ್ಸನಲ್ ಲೋನು ಬ್ಯಾಂಕ್ ಅಲ್ಲಿ ತಗೊಂಡಿದ್ದೆ 7 lakh rupees. ಹಲೋ, ಕೇಳಿಸ್ತಾ ಇದೆ ಸರ್, ಪ್ಲೀಸ್ ಕಂಟಿನ್ಯೂ.
ಮೇಡಮ್ ಅದು ಅವರು ಮೇಡಮ್ ಫಸ್ಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಹೇಳಿದ್ರು 11% ಇಂಟ್ರೆಸ್ಟ್ ಇದೆ ಸರ್ ನಿಮಗೆ ಪರ್ಸನಲ್ ಲೋನಿಗೆ ಅಂತ ಹೇಳಿದ್ರು. ಆಮೇಲೆ ಅವರು ಇದು ಡ್ಯೂರೇಷನ್ ಬಂದ್ಬಿಟ್ಟು 5 years ಅಂತ ಹೇಳಿದ್ರು. ಆಮೇಲೆ ಅವರು ನಾನು ಲೋನ್ ತಗೊಂಡ್ಮೇಲೆ ಅವರು 6 years ಅಂತ ಮಾಡಿದ್ರು. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ 12% ಮಾಡಿದ್ರು. ಆಮೇಲೆ ಪ್ರೊಸೆಸಿಂಗ್ ಇನ್ಕ್ರೀಸ್ ಮಾಡಿದ್ರು, ಅವರೇ ಮಾಡಿದ್ರು. ನಾನೇನು ಹೇಳಿಲ್ಲ, ನಾನು 5 years ಅಂತ ಇಸ್ಕೊಳ್ತೀನಿ ಅಂತ ಹೇಳಿದ್ದು, ತಗೊಂಡಿರೋದು 5 years ಅಂತಾನೆ ಹೇಳಿ ತಗೊಂಡೆ. ಆದ್ರೆ ಅವರು 6 years ಅಂತ ಮಾಡಿದ್ರು. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ 11% ಅಂತ ಹೇಳಿದ್ರು, 12% ಮಾಡಿದ್ರು ಅವರೇ. ಆಮೇಲೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳ್ಬಿಟ್ಟು 13,000 ತಗೊಂಡ್ರು. ಆಮೇಲೆ ಈ 13,000 ತಗೊಂಡ್ಮೇಲೆ ನಾನೇ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ, ನಾನು ರೇಟ್ ಆಫ್ ಇಂಟ್ರೆಸ್ಟ್ 12% ಅದು ಗೊತ್ತಾಗ್ಲಿಲ್ಲ. ನಾನು ಒಂದು 3-4 months ಪೇ ಮಾಡಿದ್ಮೇಲೆ ನಾನು ಏನೋ SBI ಆಪ್ ಅಲ್ಲಿ ಚೆಕ್ ಮಾಡಿದಾಗ ಈ ತರ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ 8,000 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಕಟ್ಟಾದ್ರೆ ನಂದು ಪ್ರಿನ್ಸಿಪಲ್ ಅಮೌಂಟ್ 7,000 rupees ಅಷ್ಟೇ ಕಟ್ಟಾಗೋದು. ಸೊ ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕಟ್ ಆಗ್ತಿರೋದ್ರಿಂದ ನಾನು ಅವನಿಗೆ 2-3 ಸಲ ವಿಚಾರಿಸಿದೆ ಮೇಡಮ್ಗೆ, ಸರ್ ಅದು ಇಲ್ಲ ಸರ್, ಅದು ಸಿಸ್ಟಮೇ ಅಪ್ಡೇಟ್ ತಗೊಳುತ್ತೆ, ಸಿಸ್ಟಮೇ ತಗೊಳುತ್ತೆ ಅಂತ ಹೇಳಿದೆ 2-3 ಸಲ. ಅದಕ್ಕೆ ನೀವು ಕೊಡದಲ್ಲಿ ಸಿಸ್ಟಮ್ ಹೇಗೆ ತಗೊಳುತ್ತೆ ಅಂತ ನಾನು ವಿಚಾರಿಸಿದಾಗ ಆಮೇಲೆ ಸರ್ ನನ್ನಿಂದ ತಪ್ಪಾಗಿದೆ ಸಾರಿ ಅಂತ ಹೇಳಿ 2 ಸಲ ನನಗೆ ಪ್ರೊಸೆಸಿಂಗ್ ಫೀಸಸ್ ರಿಟರ್ನ್ ಹಾಕಿದ್ರು. 6,500 2 ಸಲನೂ ಅದು ವಾಪಸ್ ಹಾಕಿದ್ರು. ಆಮೇಲೆ ನಾನು ಈ ತರ ನಾನು ಹೆಚ್ಚು ಇಂಟ್ರೆಸ್ಟ್ ಕಟ್ ಮಾಡ್ಕೊಳ್ತಿರೋದ್ರಿಂದ ನಾನು ಇನ್ನೊಂದ್ಸಲ ಹೋಗಿ ಕೇಳಿದಾಗ ಅವರು ಸರ್ ನಿಮಗೆ ಬೇಡ ಅಂದ್ರೆ ನೀವು ಕ್ಲೋಸ್ ಮಾಡ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇರೆ ಪರ್ಸನಲ್ ಮನೆ ಕಡೆಯಿಂದ ಅಮೌಂಟ್ ಸಿಕ್ಕಾಗ ಅದನ್ನ ಕ್ಲೋಸ್ ಮಾಡಿದೆ. 5 lakhs rupees ಕಟ್ಟಿ ನನ್ನ ಲೋನನ್ನ ಕ್ಲಿಯರ್ ಮಾಡೋಕೆ ಇದು ಮಾಡಿದೆ. ಅವಾಗ ಕ್ಲಿಯರ್ ಮಾಡಕ್ ಹೋದಾಗ ಅವ್ರೇನಂದ್ರು 21,000 rupees ಎಕ್ಸ್ಟ್ರಾ ಕಟ್ಬೇಕಂತ ಹೇಳಿದ್ರು. ಅದು ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಅಂತ ಏನೋ ಅಂತ ಹೇಳಿದ್ರು ಮೇಡಮ್. ಅದ್ರ ಬಗ್ಗೆ ಸೊ ನಾನು ಬೇರೆ ಬ್ಯಾಂಕಲ್ಲಿ SBI ಅಲ್ಲಿ ಬೇರೆ ಬ್ಯಾಂಕಲ್ಲಿ ವಿಚಾರಿಸಿದಾಗ ಆ ಥರ ಏನೂ ಇಲ್ಲ ಸರ್, ಪ್ರೀ ಕ್ಲೋಸಿಂಗ್ ಚಾರ್ಜಸ್ ಇಲ್ಲ, ಪ್ರೊಸೆಸಿಂಗ್ ಫೀಸಸ್ ಏನೂ ಇಲ್ಲ, ನಿಮಗೆ ನೀವು ಲೋನ್ ತಗೊಳ್ಳಿ ಮತ್ತೆ ಇಂಟ್ರೆಸ್ಟ್ ಕಟ್ತಿರಲ್ಲ ಅಷ್ಟೇ ಅಂತ ಹೇಳಿದ್ರು. ನಾನು 2-3 ಕಡೆ ಬ್ಯಾಂಕಲ್ಲಿ ವಿಚಾರಿಸಿದಾಗ ಹಂಗೆ ಹೇಳಿದ್ರು. ಸೊ ಇದ್ರ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ನಾನು ಅದನ್ನ ಕ್ಲಿಯರ್ ಮಾಡಿದೆ ಇವಾಗ ಲೋನನ್ನ. ಸರ್ ನೋಡಿ, ಹೋಮ್ ಲೋನ್ ಅಲ್ಲಿ ಮಾತ್ರ ಹೋಮ್ ಲೋನ್ ಅಲ್ಲಿ ಮಾತ್ರ ಪ್ರೀಪೇಮೆಂಟ್ ಚಾರ್ಜ್ ತಗೊಳ್ಬಾರ್ದು ಅಂತ RBI ರೂಲ್ ಇದೆ. ಮಿಕ್ಕಿರೋ ಎಲ್ಲಾ ಲೋನ್ ಅಲ್ಲಿ ಬ್ಯಾಂಕು ಪ್ರೀಪೇಮೆಂಟ್ ಚಾರ್ಜ್ ಹಾಕುತ್ತೆ. ಬ್ಯಾಂಕ್ ಇನ್ಫ್ಯಾಕ್ಟ್ ಇಂತ ಒಂದು ಪರಿಸ್ಥಿತಿಗೆ ವೇಟ್ ಮಾಡ್ತಾ ಇರುತ್ತೆ ಸರ್. ಬಿಕಾಸ್ ಇಂತ ಒಂದು ಇದ್ರಲ್ಲೇ ಬ್ಯಾಂಕ್ ದುಡ್ಡು ಮಾಡೋದು. ಅವ್ರಿಗೆ ಎಲ್ಲಾರು ಕರೆಕ್ಟ್ ಆಗಿ ಕಟ್ಟಿದ್ರೆ ಬ್ಯಾಂಕ್ ದುಡ್ಡು ಮಾಡಕ್ ಆಗಲ್ಲ. ಸೊ ಅವ್ರಿಗೆ ಏನಂದ್ರೆ ಇಂತ ಒಂದು ಇದ್ರಲ್ಲೇ ಮಾಡೋದು. ಸೊ ತಾವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಲೋನ್ ತಗೊಳ್ಳುವಾಗ ಫಸ್ಟ್ ಪ್ಲೇಸ್ ಈ ಪರ್ಸನಲ್ ಲೋನ್ ನೀವು ಆಲ್ರೆಡಿ ತಗೊಂಡಾಯ್ತು, ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಸೊ ಪರ್ಸನಲ್ ಲೋನು ನೀವು ಆದಷ್ಟು ಬೇಗ ಯಾವ ಸಾಲ ತೀರ್ಸ್ತಿರೋ ಇಲ್ವೋ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪರ್ಸನಲ್ ಲೋನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಸೆಟಲ್ ಸರ್. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಆಕ್ಚುಲಿ ಎಲ್ಲದು ತುಂಬಾ ಕಡಿಮೆ ಆಗಿದೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಬ್ಯಾಂಕ್ ಇಂದ ಪರ್ಸನಲ್ ಲೋನ್ ಬೇಕಿದ್ರೆ ಸೆಟಲ್ ಮಾಡ್ಬಿಟ್ಟು ನೀವು ಬೇರೆ ಒಂದು ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದೆ. ಪರ್ಸನಲ್ ಲೋನ್ ಒಂದ್ ಬ್ಯಾಂಕ್ ಇಂದ ಇನ್ನೊಂದ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಕ್ ಕಷ್ಟ. ಹೋಮ್ ಲೋನ್ ಒಂದ್ ಬ್ಯಾಂಕ್ ಇಂದ ಇನ್ನೊಂದ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಬೋದು. SBI ನನಗೆ 7% ಕೊಡ್ತಾ ಇದೆ, ನನಗೆ ICICI 8% ಕೊಡ್ತಾ ಇದೆ, ನಾನು ಯಾಕೆ 8% ಅಲ್ಲಿ ತಗೊಳ್ಳಿ ಅಂತ ಇಲ್ಲಿಗೆ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು. ಪರ್ಸನಲ್ ಲೋನ್ ಹಂಗ್ ಮಾಡಕ್ ಆಗಲ್ಲ ಸರ್. ಸೊ ನಾವ್ ಏನ್ ಮಾಡ್ಬೇಕು ಪರ್ಸನಲ್ ಲೋನ್ ಅಲ್ಲಿ ಅಂದ್ರೆ, ನಾವು ಆ ಪರ್ಸನಲ್ ಲೋನ್ ತೀರಿಸ್ಬಿಟ್ಟು ಸಪೋಸ್ ನಿಮ್ಗೆ ಅದು ಎಮರ್ಜೆನ್ಸಿ ಇದ್ರೆ ತಾವು ಬೇರೆ ಒಂದ್ ಬ್ಯಾಂಕ್ ಎಲ್ಲ ತಗೊಳ್ಬೇಕು. ಅದು ಪಾಯಿಂಟ್ 1. ಸೆಕೆಂಡ್, ಈ ಪ್ರೊಸೆಸಿಂಗ್ ಚಾರ್ಜ್ ಮಾಡೋದು ನೆಗೋಷಿಯಬಲ್ ಇರುತ್ತೆ. ಎಲ್ಲಾ ಬ್ಯಾಂಕ್ ಅಲ್ಲೂ ಅದು ನೆಗೋಷಿಯಬಲ್ ಇದೆ. ಅವ್ರು ಹೇಳ್ತಾರೆ 2% 3% ಆನ್ ಲೋನ್ ಅಮೌಂಟ್ ಅಂತ. ಅದು ಆಕ್ಚುಲಿ ಬ್ಯಾಂಕಿಗೆ ಟಾರ್ಗೆಟ್ ಇರುತ್ತೆ. ಸೊ ತಾವು ಅದು ನೆಗೋಷಿಯೇಟ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿಸಿ ಸ್ವಲ್ಪ ಅದು ಇದ್ ಮಾಡಿಸ್ಬೋದು. ಅದು ಪಾಯಿಂಟ್ 2. ಥರ್ಡ್ ಬಂದ್ಬಿಟ್ಟು ಪ್ರೀಪೇಮೆಂಟ್ ಚಾರ್ಜ್ ಬಂದ್ಬಿಟ್ಟು ಆಲ್ವೇಸ್ ಇಟ್ ಡಿಪೆಂಡ್ಸ್ ಆನ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್. ಸೊ ಎಷ್ಟು ಮಿಕ್ಕಿದೆಯೋ ಔಟ್ಸ್ಟ್ಯಾಂಡಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಯಾವಾಗ್ಲೂ ನಾವು EMI ಅಂತ ಕ್ಯಾಲ್ಕುಲೇಟ್ ಮಾಡೋದು ಹೆಂಗ್ ಗೊತ್ತಾ, ಬಿಗಿನಿಂಗ್ ಅಲ್ಲಿ EMI ಎಲ್ಲ ಬರೀ ಇಂಟ್ರೆಸ್ಟ್ ಹೋಗುತ್ತೆ ಸರ್, ಎಂಡ್ ಅಲ್ಲಿ ಮಾತ್ರ EMI ಪ್ರಿನ್ಸಿಪಲ್ಗೆ ಹೋಗುತ್ತೆ. ಸೊ ಒಂದು 100 rupees ಅಲ್ಲಿ 70% ನೀವು ಬಡ್ಡಿನೇ ಕಟ್ತಾ ಇರ್ತೀರಾ, ಬರೀ 30 ಬಂದ್ಬಿಟ್ಟು ನೀವು ಸಾಲ ತೀರ್ಸಕ್ಕಂತ ಹೋಗುತ್ತೆ. ಸೊ ತಾವು ಈ ಬ್ಯಾಂಕ್ಗೆ ಹೋಗಿ ನೀವು ವಿಚಾರಿಸ್ಬಿಟ್ಟು ಸುಧಾರಿಸ್ಕೊಂಡು ನೀವು ಹೋಗಿ ಇದು ನೆಗೋಷಿಯೇಟ್ ಮಾಡ್ಲೇಬೇಕಾಗುತ್ತೆ ಸರ್. Somebody's good. Next question, sir. She's ನಾಗರಾಜ್ ಮುಗಿತಲ್ಲ ನಿಮ್ದು? ಮುಗೀತು ಸರ್, ಮುಗೀತು. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಪಾಂಡುರಂಗಯ್ಯ.
ಏನು ಸರ್ ಇದು ಪಾಂಡುರಂಗ ಕೇಳಿ ಕ್ವಶನ್ ಕೇಳಿ. ಸರ್ ಗುಡ್ ಮಾರ್ನಿಂಗ್. ಸರ್ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ, ಕೇಳಿ ಕೇಳಿ ಕ್ವಶನ್ ಕೇಳಿ. ಸರ್ ಈಗ ಹೋಮ್ ಲೋನ್ ತಗೊಳ್ಬೇಕಂದ್ರೆ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಫಾದರ್ ಇದೆ, ಬಟ್ ನಾವು ಯಾವ ತರ ಹೋಮ್ ಲೋನ್ ತಗೋಬೋದು ಸರ್? ಇನ್ನೊಂದ್ಸಲ ಕ್ವಶನ್ ರಿಪೀಟ್ ಮಾಡಿ, ಕೇಳಿಸಿಲ್ಲ ಮೇಡಮ್ಗೆ. ಸರ್ ಈಗ ಹೋಮ್ ಲೋನ್ ಬಗ್ಗೆ, ಬಟ್ ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಊರಲ್ಲಿ ನಮ್ಮ ಫಾದರ್ ಹೆಸರಲ್ಲಿ ಇದೆ, ನಮ್ಮ ಊರಲ್ಲಿ. ಕಂಟಿನ್ಯೂ ಮಾಡಿ ಸರ್, ಮುಂದೆ ಹೇಳಿ. ಅದೇ ಮೇಡಮ್ ತರ ಫರ್ದರ್ ಡಾಕ್ಯುಮೆಂಟ್ಸ್ ಎಲ್ಲ ಏನ್ ಕೊಟ್ಟು ತಗೋಬಹುದು ಮೇಡಮ್ ಬ್ಯಾಂಕ್ ಅಲ್ಲಿ ನಮ್ ಸ್ಯಾಲರಿ ಇದ್ರ ಮೇಲೆ? ಏನ್ ಲೋನ್ ಬೇಕಾ? ಲೋನ್ ಯಾರ್ ಹೆಸರಲ್ಲಿ ಇದೆ ಸರ್ ಮನೆ? ನಮ್ ಫಾದರ್ ಹೆಸರಲ್ಲಿ ಇದೆ ಮೇಡಮ್. ಸೊ ಫಾದರೇ ಲೋನ್ ತಗೊಂಡಿರೋದಾ ಇಲ್ಲ ತಾವು ತಗೊಂಡಿದ್ದೀರಾ? ಫಾದರ್ ಇದ್ರಲ್ಲಿ ಫಾದರ್ ಪ್ರಾಪರ್ಟಿಗೆ ನೀವ್ ಲೋನ್ ಹಾಕಿದ್ದೀರಾ ಸರ್? ನನ್ಗೆ ಅರ್ಥ ಆಗಿಲ್ಲ, ಪ್ಲೀಸ್. ಅದೇ ಮೇಡಮ್ ನಮ್ಮ ಹೆಸರಲ್ಲಿ ಲೋನ್ ತಗೋಬೇಕು. ತಗೋಬೇಕು ಹಂಗಾಗಲ್ಲ ಸರ್. ಅದು ಬಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಪ್ರಾಪರ್ಟಿ ಆಮೇಲೆ ಟೈಟಲ್ ಜಾಯಿಂಟ್ ಮಾಡಿಸ್ಬೇಕು. ಇದು ಥರ್ಡ್ ಪಾರ್ಟಿ ಅಂತೀವಿ ನಾವು. ಇದು ಥರ್ಡ್ ಪಾರ್ಟಿ ಅಲ್ವಾ? ಸೊ ಫಾದರ್ದು ಟೈಟಲ್ ಇದೆ, ತಾವು ಅದ್ರ ಮೇಲೆ ಲೋನ್ ಹಾಕಕ್ಕಾಗಲ್ಲ. ಸೊ ಅದು ಥರ್ಡ್ ಪಾರ್ಟಿ ಹೆಸರು ನಿಮ್ದು ಆಡ್ ಮಾಡಿಸ್ಬೇಕು ಅದ್ರಲ್ಲಿ. ಓಕೆ, ಎನಿವೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಎನಿಬಡಿ? Otherwise it is endless. ಇನ್ನೊಬ್ರು ಇದಾರೆ ಹೇಳಿ ಬೇಗ. ಏನು DCPCR ನಾಟ್ ಪ್ರಶ್ನೆ ಇದೆಯಾ? They are trying to unmute, I think. DCPCR ನಾಟ್ ಅನ್ಮ್ಯೂಟ್ ಮಾಡಿ. ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೀವಿ, ಒಂದ್ ನಿಮಿಷ. ಅನ್ಮ್ಯೂಟ್. ಅವರೇ ಮ್ಯೂಟ್ ಅಲ್ಲಿ ಇದ್ದಾರೆ. ಅಚ್ಚಾ, ಅನ್ಮ್ಯೂಟ್ ಮಾಡಿ ಮಾತಾಡಿ ಈಗ. DCPCR ನಾಟ್ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ಯಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಗೈಡ್ ಮಾಡಿ ಮೇಡಮ್. ಯಾವ್ದು ಬಗ್ಗೆ? PLI ಇನ್ವೆಸ್ಟ್ಮೆಂಟ್ ಬಗ್ಗೆ. PLI ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್. ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್. ಮೇಡಮ್ ಅದು ಬಂದ್ಬಿಟ್ಟು ತಾವು ಮಾಡ್ಬೋದು, ಬಟ್ ಅದರಲ್ಲಿ 5 lakhs ಲಿಮಿಟ್ ಇದೆ. ಸೊ ಅದಕ್ ಮೇಲೆ ಅದು ಹೆಂಗಂದ್ರೆ ನಮ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಅನ್ನು ಮಿಕ್ಸ್ ಮಾಡೋದು ಅಡ್ವೈಸಬಲ್ ಅಲ್ಲ ಮೇಡಮ್. ಇನ್ಶೂರೆನ್ಸ್ ಬರ್ಬೋದು ಏನಂದ್ರೆ ಬರೀ ನಮ್ ಲೈಫಿಗೆ ಪ್ರೊಟೆಕ್ಷನ್, ನಮ್ಗೆ ಏನಾದ್ರು ಅಕಸ್ಮಾತ್ ಆದ್ರೆ ನಮ್ ಫ್ಯಾಮಿಲಿ ಅವ್ರಿಗೆ ಸಫರ್ ಮಾಡಬಾರ್ದು ಅಂತ ಇನ್ಶೂರೆನ್ಸ್. ಸೊ ಇನ್ವೆಸ್ಟ್ಮೆಂಟ್ ಅನ್ನು ಇನ್ಶೂರೆನ್ಸ್ ಅನ್ನು ಮಿಕ್ಸ್ ಮಾಡಿದ್ರೆ ರಿಟರ್ನ್ ಸರಿಯಾಗಿ ಸಿಗಲ್ಲ. ಇನ್ವೆಸ್ಟ್ಮೆಂಟ್ ಸೆಪರೇಟ್ ಆಗಿ ಇಡ್ಬೇಕು, ಇನ್ಶೂರೆನ್ಸ್ ಸೆಪರೇಟ್ ಆಗಿ ಇಡ್ಬೇಕು ಮೇಡಮ್. ಸೊ ಬರೀ ಇನ್ಶೂರೆನ್ಸ್ ಎಷ್ಟು ಬೇಕಾಗುತ್ತೆ ಅದಕ್ಕೆ ತಾವು ಇನ್ಶೂರೆನ್ಸ್ ತಾವು ಇನ್ಶೂರೆನ್ಸ್ ತಗೊಳ್ಬಹುದು ಮೇಡಮ್. ಬಟ್ ಎನಿವೇ ಪೊಲೀಸ್ ಇಲಾಖೆ ಒಳಗೆ ಎಲ್ಲರಿಗೆ ಇದು ಇನ್ಶೂರೆನ್ಸ್ ಇದೆ ಅಲ್ವಾ? ಇದೆ ಅಲ್ವಾ? ಎವ್ರಿಥಿಂಗ್ ಇದೆ ಮೇಡಮ್. ಎಷ್ಟು ಕವರೇಜ್ ಸಿಗುತ್ತೆ ಅದರಲ್ಲಿ? ಮೇಡಮ್ LIC ಅಲ್ಲಿ ಅವ್ರು ಎಷ್ಟು ಬಾಂಡ್ ಮಾಡಿಸಿರ್ತಾರೆ ನಾಟ್ LIC, ಡಿಪಾರ್ಟ್ಮೆಂಟಲ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇಸ್ ದೇರ್. ಅದು ಫಾರ್ ಎಕ್ಸಾಂಪಲ್ ಪ್ರೀಮಿಯಂ 2000 per month ಇತ್ತಂದ್ರೆ ಅರೌಂಡ್ 7 lakhs ವರೆಗೂ. ದಟ್ಸ್ ಆಲ್. 7 lakhs ಇಟ್ಸ್ ವೆರಿ ಇನ್ಅಡಿಕ್ವೇಟ್. ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸ್ಕೀಮ್ ಇದೆ ಅದರಲ್ಲಿ ಜಾಸ್ತಿ ಇದಿಲ್ಲ, ಕವರೇಜ್ ಇಲ್ಲ. ಸೊ ಪರ್ಸನಲ್ ಆಗಿ ತಗೊಳ್ಳೋದು ಬೆಟರ್. ನಾವು ನೋಡ್ಬೇಕಾಗುತ್ತೆ ತಮ್ಗೆ ಎಷ್ಟು ಡಿಪೆಂಡೆನ್ಸ್ ಇದಾರೆ, ಅವ್ರಿಗೆ ಆನ್ಯುಯಲ್ ಎಕ್ಸ್ಪೆನ್ಸಸ್ ಗೆ ಎಷ್ಟು ದುಡ್ಡು ಬೇಕಾಗುತ್ತೆ. ಇನ್ಫ್ಲೇಷನ್ ನಾವು ರೇಟ್ ನೋಡಿದ್ರೆ ಎಷ್ಟು 20 ವರ್ಷ ನಂತರ ಅವ್ರಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಅದೇ ಪ್ರಕಾರ ತಮ್ಗೆ ಎಷ್ಟು ಕವರೇಜ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡದ ನಂತರ ಒಳ್ಳೆ ಪಾಲಿಸಿಗೆ ತಾವು ಲೈಕ್ ತಗೋಬಹುದು. ಬರೀ ಪ್ಯೂರ್ ಇನ್ಶೂರೆನ್ಸ್ ಆಗಿ ತಗೊಳ್ಳಿ ಮೇಡಮ್. ಅದೇ ನಾನು ಅಡ್ವೈಸ್. ಟರ್ಮ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಅದು ಟರ್ಮ್ ಅಂದ್ರೆ ವಯಸ್ಸು ಎಷ್ಟು ಕಡಿಮೆ ಇದೆಯೋ ಇವಾಗ್ಲೇ ಅದು ಶುರು ಮಾಡ್ಕೊಂಡ್ರೆ ವರ್ಷಕ್ಕೆ ಪ್ರೀಮಿಯಂ ತುಂಬಾ ಕಡಿಮೆ. ಸೊ
ಸೊ ಒಂದು ಕೋಟಿ ಕವರೇಜ್ ಬೇಕಿದ್ರೆ ವರ್ಷಕ್ಕೆ ಬರೀ ನೀವು 30 ವರ್ಷದ ಕೆಳಗಡೆ ಇದ್ರೆ ಇನ್ಶೂರೆನ್ಸ್ ಕ್ಯಾಲ್ಕುಲೇಟರ್ ಒಂದಿದೆ, ನೆಕ್ಸ್ಟ್ ಸೆಷನ್ ಅಲ್ಲಿ ಅದು ಪ್ರೆಸೆಂಟ್ ಮಾಡ್ತೀವಿ. ಸೊ ನೀವು ವರ್ಷಕ್ಕೆ ಬರೀ 18,000 20,000 1 ವರ್ಷ ಕಟ್ಬೇಕದು. ಬಟ್ ಅದು ನೀವು ಕಟ್ಬೇಕು, ಆಲ್ಮೋಸ್ಟ್ 40 ವರ್ಷ ಕಟ್ಬೇಕಾಗುತ್ತೆ. ಬಟ್ ಏನಂದ್ರೆ ಏನಾದ್ರೂ ಅಪ್ ಟು 8 years ಕವರ್ ಅಲ್ಲ 75 years ಕವರ್ ಮಾಡಿ ಏನಾದ್ರೂ ಆದ್ರೆ ಇನ್ ಅಡಿಷನ್ ಟು ವಾಟ್ ಡಿಪಾರ್ಟ್ಮೆಂಟ್ ಇಸ್ ಗಿವಿಂಗ್ ಯು, ಅವರು ಅದು ನಿಮಗೆ ಒಂದು ದೊಡ್ಡ ಕಿಟಿಯಾಗಿ ಬರುತ್ತೆ ಮೇಡಮ್. ಮೇಡಮ್ ಪೋಸ್ಟ್ ಆಫೀಸ್ ಅಲ್ಲಿ ಪೆನ್ಷನ್ ಸ್ಕೀಮ್ ಅಂತ ಇದೆಯಲ್ಲ, ಅದು ಮಾಡಿದ್ರೆ ಏನು ಬೆನಿಫಿಟ್ ಇದೆಯಾ? ಪೆನ್ಷನ್ ಸ್ಕೀಮ್ ಯಾವ ಬೆನಿಫಿಟ್ ತಾವ್ ರಿಟೈರ್ ಮಾಡಿದಾದ್ಮೇಲೆನೆ ಸರ್ ಬರೋದು. ಸೊ ನೀವು ವರ್ಕಿಂಗ್ ಮಾಡುವಾಗ ತಮ್ಗೆ ರಿಟರ್ನ್ ಬೇಕಿದ್ರೆ ಅದು ಯೂಸ್ ಆಗಲ್ಲ. ನೀವು ರಿಟೈರ್ಮೆಂಟ್ ಆದ್ಮೇಲೆ ಅದು ಯೂಸ್ಫುಲ್. ಬಟ್ ಅದು ಅಗೇನ್ ಅದ್ರಲ್ಲೆಲ್ಲ ಲಿಮಿಟ್ ಇದೆ ಸರ್, ಅನ್ಲಿಮಿಟೆಡ್ ಆಗಿ ಹಾಕಕ್ ಆಗಲ್ಲ. ಅದು ಅಲ್ಲ 10% ರಿಟರ್ನ್ ಅದ್ರಲ್ಲಿ ಬರಲ್ಲ. ಸೊ ಅದ್ರಲ್ಲಿ ಮ್ಯಾಕ್ಸಿಮಮ್ 6.8%. Already they have NPS is already there, no? they have pension ಇದೆ ಅಥವಾ 2004 ನಂತರ ಯಾರಾದರೂ ಅವರಿಗೆ NPS ಇದೆ. NPS ಇದೆ. Before that they get pension, right? Pension. So anyway, ಈಗ ನಾವು ಕನ್ಕ್ಲೂಡ್ ಮಾಡೋಣ, ಯಾಕೆಂದ್ರೆ ತುಂಬಾ ಹೊತ್ತಾಗಿದೆ. We cannot continue very long. Everybody has to get back to work. ಸೊ ಎಲ್ಲರಿಗೆ ತುಂಬಾ ಧನ್ಯವಾದಗಳು. ಈ ವೆಬಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು ಎಲ್ಲ ಜನರಲ್ಲಿ ಅಂತ ಪಾರ್ಟಿಸಿಪೇಷನ್ ಇಂದ ಗೊತ್ತಾಗ್ತಾ ಇದೆ. ಅಂಡ್ ಅವರ ಬಹುಮೂಲ್ಯ ಸಮಯ ನಮ್ ಜೊತೆ ಸ್ಪೆಂಡ್ ಮಾಡಿ ಇದೆಲ್ಲ ಉಪಯುಕ್ತ ಮಾಹಿತಿ ನಮ್ಗೆ ನೀಡಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ ಯು. ಟೆಲ್ ದ ನೇಮ್ಸ್. ಬಿಂದು. ಸೊ ಬಿಂದು ಅವರಿಗೆ ಮತ್ತೆ ದಿಲೀಪ್ ಅವರಿಗೆ ತುಂಬಾ ಧನ್ಯವಾದಗಳು ನಮ್ ಕಡೆಯಿಂದ. ಪ್ಲೀಸ್ ಬ್ರಿಂಗ್ ದಟ್ ಮೊಮೆಂಟೋಸ್. ನೋ ಹೌ ಸ್ಲೋ ಯು ಆರ್. ಸೊ ಎನಿವೇ ಇದು ರೆಕಾರ್ಡಿಂಗ್ ಏನಿರುತ್ತೆ ತಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಆಮೇಲೆ ನಾವು ಎಲ್ಲರಿಗೆ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಒಫಿಷಿಯಲ್ ಗ್ರೂಪ್ ನಮ್ದೇನಿದೆ ಅದರಲ್ಲಿ ಸರ್ಕ್ಯುಲೇಟ್ ಮಾಡ್ತೀವಿ. ಯು ಕ್ಯಾನ್ ಸಿ ದ ವಿಡಿಯೋ ರೆಕಾರ್ಡಿಂಗ್ ಲೇಟರ್. ಅಂಡ್ ಪ್ಲೀಸ್ ಇದು ಏನ್ ಮಾಹಿತಿ ಬಂದಿದೆ ತಾವು ತಮ್ಮ ಲೈಕ್ ಜೀವನದಲ್ಲಿ ಅಳವಡಿಸ್ಬೇಕು. ಯಾಕೆಂದ್ರೆ ಎಲ್ಲರಿಗೆ ಜಾಸ್ತಿ ಸಂಬಳ ಆಗ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಅದು ನಮ್ ಕೈಯಲ್ಲಿ ಇಲ್ಲ. ಬರುವಂತ ಎಷ್ಟು ಸಂಬಳ ಇದೆ ಅದ್ರಲ್ಲಿ ಏನ್ ಮಾಡ್ಬೋದು ಅಂತ ಪೂರ್ತಿ ನಮ್ಮ ಕೈಯಲ್ಲಿದೆ. ಓಕೆ, ಸೊ ಡೂ ವಾಟ್ ಇಸ್ ಅಂಡರ್ ಯುವರ್ ಕಂಟ್ರೋಲ್. ಮ್ಯಾನೇಜ್ ಯುವರ್ ಫೈನಾನ್ಸಸ್ ಪ್ರಾಪರ್ಲಿ ಫಾರ್ ಯೋರ್ ಸೇಕ್ ಅಂಡ್ ಫಾರ್ ಸೇಕ್ ಆಫ್ ಯುವರ್ ಫ್ಯಾಮಿಲಿ. ಓಕೆ, ವೆರಿ ಟ್ರೂ. ತಮ್ಮ ಕಡೆಯಿಂದ just a small token of thanks from Bangalore City Police. Thank you so much, Thank madam. you so much. Thank you for the opportunity. Thank you so much, Dilip. Thank you so much. Thank you all. Okay, so thank you very much. ಈಗ ಇದು ತಾವು ಲೀವ್ ಮಾಡಬಹುದು ಮೀಟಿಂಗ್. Thank you. Thank you so much. No problem at all. Sorry, I was like. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಒಂದ್ ನಿಮಿಷ ರಮೇಶ್ ಅಲೋ ಮಾಡ್ತೀನಿ. ಹಾ ಮಾತಾಡಿ ಇವಾಗ. ಅನ್ಮ್ಯೂಟ್ ಮಾಡಿ ಸರ್. ವಾಯ್ಸ್ ಕೇಳ್ತಾ ಇಲ್ಲ ರಮೇಶ. ಒಂದೇ ಮಿನಿಟ್. ಹಲೋ, ಇಲ್ಲ ನನಗೆ ಸ್ಪೀಕರ್ ಏನೋ ಸೌಂಡ್ ಇಶ್ಯೂ ಇದ್ದಂಗೆ ಅದ ರಮೇಶ್. ತೊಳಿ. ಹಾ ಇವಾಗ ಹೇಳಿ ರಮೇಶ್. ಹಾ ಎಸ್, ಸೌಂಡ್ ಕೇಳ್ತಾ ಇಲ್ಲ ರಮೇಶ. ಎಲ್ಲ